ಎಲ್ಲರಿಗೆ ನಮಸ್ಕಾರ. ನಿನ್ನೆ ಮೊನ್ನೆ ಆಚೆ ಮೊನ್ನೆಗಳಿಂದ ನಡೀತಾ ಇರುವ ಪಾಶ್ಚಾತ್ಯ ಪಂಚಮಹಾಕಾವ್ಯಗಳ ಪರಿಚಯಾತ್ಮಕವಾದ ಭಾಷಣ ಸರಣಿಯ ಮೊದಲ ಕಂತಿನ ಕಡೆಯ ದಿವಸಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಇಲಿಯಡ್ ಕಾವ್ಯದ ವಿಸ್ತಾರ ಹರಹು, ಅದರ ಸ್ವಾರಸ್ಯ ಆಳಗಳನ್ನು ಗಮನಿಸ್ತಾ ಇದ್ವಿ. ಇಲ್ಲಿಯ ಹೆಸರುಗಳು ಸಾಕಷ್ಟು ಗೊಂದಲು ಆಗುವಂಥದ್ದು, ಗೋಜಲಾಗಿವೆ, ಗೊಂದಲ ಮಾಡುತ್ತವೆ ಅಂತ ಕೆಲವರು ಸಹೃದಯರು ಹೇಳಿದ್ರು. ಬಹಳ ನಿಜವಾದದ್ದು. ಇನ್ನು ಕೌಂಟ್ ಲಿಯೋ ಟಾಲ್ಸ್ಟಾಯ್ನ ವಾರ್ ಅಂಡ್ ಪೀಸು, ಆನಾ ಕೆರ್ನಿನ ಇವುಗಳನ್ನು ಕಂಡಿದ್ರೆ ಇನ್ನೇನು ಹೇಳಿಬಿಡಬೇಕು. ಮೊದಲಿಗೆ ಆ ರಷ್ಯನ್ ಹೆಸರುಗಳು ವ್ಯಂಜನ ಬಾಹುಳ್ಯದಿಂದ ನಾಲಿಗೆ ಮೇಲೆ ಹೊರಳೋದೇ ಇಲ್ಲ. ಜೊತೆಗೆ ವಾರ್ ಅಂಡ್ ಪೀಸಲ್ಲಂತೂ ಸುಮಾರು 200 ಪಾತ್ರಗಳು ಬರುತ್ತವೆ. ಅದು ಹೇಗೆ ಧಾರಣದಲ್ಲಿ ಇಟ್ಕೊಳ್ಳೋದು ಗೊತ್ತಾಗೋಲ್ಲ. ನಾನು ವಾರ್ ಅಂಡ್ ಪೀಸ್ ಓದುವಾಗ ಒಂದು ದೊಡ್ಡ ಚೀಟಿಯಲ್ಲಿ ಹೆಸರುಗಳು ಬರ್ಕೊಂಡು ಯಾರು ಗಂಡ, ಯಾರು ಹೆಂಡತಿ, ಯಾರು ಮಕ್ಕಳು ಅಂತೆಲ್ಲ ಇಟ್ಟುಕೊಂಡು ಬಿಟ್ಟು ಆಮೇಲೆ ಓದ್ತಾ ಇದ್ದೆ. ಇಲ್ಲದೇ ಇದ್ರೆ ಅದು ಸಂಬಂಧಗಳು ಉಳಿಯೋಲ್ಲ. ಹೆಸರಿನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಬೇಡಿ. ಸಾಮಾನ್ಯವಾಗಿ ಕಥಾ ತಂತುವನ್ನು ಜ್ಞಾಪಕ ಇಟ್ಕೊಂಡ್ರೆ ಆಗುತ್ತೆ, ತೊಂದರೆ ಇಲ್ಲ. ಮತ್ತೆ ಎಷ್ಟೋ ಬಾರಿ ಎಷ್ಟು ಓದಿಕೊಂಡಿದ್ದರೂ ಕೂಡ ಅವುಗಳು ಗೊಂದಲ ಉಂಟು ಮಾಡ್ತಾ ಇರೋದಕ್ಕೆ ನಾನೇ ಒಂದು ಉದಾಹರಣೆಯಾಗಿದ್ದೀನಿ. ಟೆಂದಾರಿಯಸ್ ಅಂದರೆ ಯಾವ ಹೆಲೆನ್ನಳ ತಂದೆ, ಅವನು ಆರ್ಗಾಸಿನ ರಾಜ ಆಗಿದ್ದ ಅಂತಂದೆ. ಅಗೋಮೆಮ್ನನ್ ಆರ್ಗಾಸಿನ ರಾಜ ಆಗಿದ್ದ. ಅವನ ರಾಜಧಾನಿ ಮೈಸೀನಿ ಅಂತಲೂ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಟೆಂಡಾರಿಯಸ್ ಅಥವಾ ಟೆಂದೋರಿಯಸ್ ಇದ್ದದ್ದು ಸ್ಪಾರ್ಟಾ ಅಂತ ನಾವೇನು ಕರಿತೀವಿ. ಮುಂದೆ ಮಹಾಮಹನೀಯವಾದಂಥ ಬಲಾಢ್ಯ ಯೋಧರ ನೆಲೆಯಾಯಿತು. ಆ ಒಂದು 300 ಜನ ಅದು ಅಸಾಧಾರಣವಾದ ಅಮಾನುಷವಾದಂಥ ಯುದ್ಧದಲ್ಲಿ ಅತಿಮಾನುಷ ಸಾಹಸವನ್ನು ತೋರಿಸಿದ್ರಲ್ಲ, ನಮಗೆ ಗೊತ್ತಿದೆ. ಥರ್ಮೋಪೈಲ್ ಅಂತ ಆ ಜಾಗದಲ್ಲಿ ಆ ಒಂದು ಊರು, ಆ ಪ್ರದೇಶಕ್ಕೆ ಸಂಬಂಧಪಟ್ಟಂಥವನು. ಮುಂದೆ ವೀರಭೂಮಿ ಆದದ್ದು ಮೊದಲು ವಿಲಾಸ ಭೂಮಿಯಾಗಿತ್ತೇನು ಅಂತ ಅನಿಸುತ್ತೆ. ಅಲ್ಲಿ ಮನೆಲೇಯಸ್ಸು ಇದ್ದದ್ದು, ಮಾವನ ರಾಜ್ಯದಲ್ಲಿಯೇ ಇದ್ದದ್ದು. ಆ ಒಂದು ಸಣ್ಣ ಕರೆಕ್ಷನ್ ಹಾಕಿಕೊಳ್ಳಬೇಕು ಅಂತ ವಿನಂತಿ. ನಿನ್ನೆ ದಿವಸ ನಾನು ಉಭಯ ಪಕ್ಷಗಳ ಯುದ್ಧ ಆರಂಭವಾದದ್ದು, ಮೊದಲ ಬಲಿಯಾದದ್ದು, ಆ ಬಳಿಕ ಮತ್ತೆ ಯುದ್ಧ ಮುಂದುವರೆದದ್ದು ಅದನ್ನು ಹೇಳಿದೆ. ಆಮೇಲೆ ಅಖಿಲೇಸ್ ಮುನಿದು ದೂರ ಆದ ಮೇಲೆ ಅವನ ಜಾಗದಲ್ಲಿ ಇನ್ಯಾರು ಗತಿ, ಇರುವಂಥವರೇ ಮಾಡಬೇಕು ಯುದ್ಧ. ಅದರೊಳಗೆ ವಿಶೇಷವಾದಂಥ ಪ್ರಭುತ್ವವನ್ನು ಪಡೆದವರಲ್ಲಿ ಒಬ್ಬ ಮುಖ್ಯನಾದವನು ಡೈಮಿಡೀಸ್ ಅಂತ ಕರೀತಾರೆ. ಡೈಮಿಡೀಸ್ ಮತ್ತು ನೆಸ್ತೋರ್, ಎಪಿ ಆಯಾಸ್, ಹೈಪೋ ಆಯಾಸ್, ಒದಿಸ್ಯೂಸ್, ಈ ರೀತಿಯಾದ ವೀರರ ಪಂಕ್ತಿ ಉಂಟು. ಫಿಲೋಕ್ಟೇತಸ್, ಹೀಗೆಲ್ಲ ಉಂಟು. ಅವರಲ್ಲಿ ಡೈಮಿಡೀಸ್ ಬಹಳ ಪ್ರಮುಖನಾದಂಥವನು. ಅವನು ಕೊಬ್ಬಿದ ಮಳೆಗಾಲದ ನದಿಯ ಪ್ರವಾಹದ ಉಪಾಧಿಯಲ್ಲಿ ಬರ್ತಾನೆ ಅಂತ. ಈ ಸಂದರ್ಭದಲ್ಲಿ ಹೊಮ್ಯಾರಿಕ್ ಸಿಮಿಲೀಸ್ ಅಂತ ಏನು ಪ್ರಸಿದ್ಧವಾಗಿದೆ, ಹೋಮರ್ನ ಸಿಮಿಲಿ ಅಂತಂದರೆ ಉಪಮಾಲಂಕಾರ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಎಪಿಕ್ ಸಿಮಿಲಿ ಅಂತಲೂ ಕರೀತಾರೆ. ಇದು ಪಾಶ್ಚಾತ್ಯರು ಕಂಡುಕೊಂಡಂಥ ಒಂದು ವಿನೂತನವಾದ ಕಾವ್ಯಾಲಂಕಾರ ನಮ್ಮಲ್ಲಿ ಕಾಣುವುದಿಲ್ಲ. ನಮ್ಮಲ್ಲಿ ಒಂದು ಪದ್ಯಕ್ಕೆ ಸಮಗ್ರತೆ ಬರಬೇಕು, ಅಷ್ಟರೊಳಗೆ ಮುಗಿಯಬೇಕು ವಾಕ್ಯ ಅಂತ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹಲವು ಪದ್ಯಗಳಲ್ಲಿ ಎಷ್ಟೋ ಬಾರಿ ವಾಕ್ಯ ಮುಂದುವರಿಯೋಲ್ಲ. ನಿಜ, ಆಲಂಕಾರಿಕರು ಮುಕ್ತಕ ಒಂದೇ ಪದ್ಯದಲ್ಲಿ ವಾಕ್ಯ ಮುಗಿಯುವಂಥದ್ದು, ಯುಗ್ಮಕ 2 ಪದ್ಯಗಳಲ್ಲಿ ಒಂದು ವಾಕ್ಯ ಮುಗಿಯುವಂಥದ್ದು, ಮತ್ತು ಸಾಂದಾನಿತಕ 3 ಪದ್ಯದಲ್ಲಿ, ಕಾಲಾಪಕ 4 ಪದ್ಯದಲ್ಲಿ, ಮತ್ತು 5 ಹಾಗೂ ಅದಕ್ಕಿಂತ ಹೆಚ್ಚಾದಂಥದ್ದು ಕುಲಕ ಅಂತ ಮಾಡಿಕೊಂಡಿದ್ದಾರೆ. ದಂಡಿ, ಭಾಮಹ ಮತ್ತು ನಮ್ಮ ಕಾವ್ಯಾಲಂಕಾರ ಸೂತ್ರ ವೃತ್ತಿಕಾರನಾದ ವಾಮನ ಇತ್ಯಾದಿ ಕವಿಗಳಲ್ಲಿ ಈ ಒಂದು ಪದ್ಯದಲ್ಲಿ ಇರುವ ವಾಕ್ಯಾನ್ವಯದ ಬಗ್ಗೆ ಹೇಳುವುದುಂಟು. ಆದರೂ ನಮ್ಮಲ್ಲಿ ವಿಸ್ತಾರವಾಗಿ ಹಲವು 10 ಪಂಕ್ತಿಗಳಾಗಿ ಒಂದು ಉಪಮಾಲಂಕಾರ ಇನ್ನು ಒಳಗಿನ ಎಷ್ಟೆಷ್ಟೋ ಅಲಂಕಾರಗಳ ಜೊತೆಗೆ ಬೆಳೆಯೋದಿಲ್ಲ. ಆದರೆ ಪಾಶ್ಚಾತ್ಯರಲ್ಲಿ ಉಂಟು. ಅವರ ಆದಿಕವಿ ಹೋಮರ್ನಲ್ಲೇ ಕಾಣಿಸುತ್ತದೆ. ಆ ಕಾರಣ ಅದನ್ನು ಹೊಮ್ಯಾರಿಕ್ ಸಿಮಿಲಿ ಅಂತ ಕರೀತಾರೆ, ಮತ್ತು ಎಪಿಕ್ ಸಿಮಿಲಿ ಅಂತಲೂ ಕರೀತಾರೆ. ಅಂದರೆ ಮಹಾಕಾವ್ಯದ ಒಂದು ಅಲಂಕಾರ ಇದು ಅಂತ. ಅಂದರೆ ಒಂದು ಸಂದರ್ಭವನ್ನು ವರ್ಣಿಸಬೇಕು ಅಂತ ಇವರಿಬ್ಬರು ಯುದ್ಧ ಮಾಡಿದ್ದು ಹೇಗಿತ್ತು ಅಂದರೆ 2 ಸಿಂಹಗಳು ಅಥವಾ 2 ಹೋರಿಗಳು ಅಥವಾ 2 ಸಲಗಗಳು ಸೆಣಸಿದಂತೆ ಇತ್ತು ಅಂತ ಒಂದು ವಾಕ್ಯದಲ್ಲಿ ನಮ್ಮವರು ಹೇಳಿದರೆ, ಆ ಸಲಗಗಳು ಒಂದು ದೊಡ್ಡ ಕಾಡಿನಲ್ಲಿ ಹೇಗೆ ಬೆಳೀತಾ ಇದ್ವು, ಅವು ಯಾವುದೋ ಒಂದು ಹೆಣ್ಣಾನೆಗೋ ಮತ್ತೊಂದಕ್ಕೋ ಯಾವುದೋ ಒಂದು ಅಪೇಕ್ಷೆಯಿಂದ ವೈಮನಸ್ಯ ಬಂದು ಯಾವ ರೀತಿ ಪರಸ್ಪರ ಬೆಟ್ಟಗಳು ಢೀಕೊಡುವಂತೆ ಢೀಕೊಟ್ಟುವು, ಸಂಚಾರಿಯಾದಂಥ ಶಿಖರಗಳಿದ್ದಂತೆ ಕಂಡುವು, ಅವುಗಳ ಮದಧಾರೆ ಹೇಗೆ ಸುರಿಯುತ್ತಾ ಇತ್ತು ಅಂತ ಅದನ್ನೇ ಒಂದು ಚಿತ್ರಣವಾಗಿ ಮಾಡಿದ್ರೆ, ಇಟ್ ಇಸ್ ಟೇಕಿಂಗ್ ಅವೇ ಅವರ್ ಟೈಮ್ ಅಂಡ್ ಮೈಂಡ್ ಫ್ರಮ್ ದಟ್ ಸಿಚುಯೇಷನ್ ಟು ಸಮ್ ಅದರ್ ಸಿಚುಯೇಷನ್ ಫಾರ್ ಎ ವೈಲ್. ಇದನ್ನು ತುಂಬ ಸೊಗಸಾಗಿ
ಅವರು ಬೆಳೆಸಿಕೊಂಡು ಬಂದಿದ್ದಾರೆ. ದಾಂತೆಯ ಡಿವೈನ್ ಕಾಮಿಡಿಯಲ್ಲಿ ಅವನು ಇನ್ಫೆರ್ನೋ, ಮಹಾಪಾತಾಳದಲ್ಲಿ ನರಕಲೋಕದಲ್ಲಿ ಎಲ್ಲಿಯೋ ಇರುವಾಗ ಇದ್ದಕ್ಕಿದ್ದಂತೆ ಒಂದು ಹೊಮ್ಯಾರಿಕ್ ಸಿಮಿಲಿ ಮಹೋಪಮಿನ ಕೊಡ್ತಾನೆ. ಮಹೋಪಮಿ ಅನ್ನೋ ಅನುವಾದ ಕುವೆಂಪು ಅವರು ಮಾಡಿರೋದು. ಅದು ಇಟಲಿಯ ಒಂದು ಮಧ್ಯಪ್ರಾಂತದ ಯಾವುದೋ ಒಂದು ಊರಾಚೆಯ ಹೊಲ ಗದ್ದೆ ಇತ್ಯಾದಿ ಹಾಗೂ ಕಾಡಿನ ಅಂಚಿನ ರಮಣೀಯವಾದ ದೃಶ್ಯ ಅಲ್ಲಿಗೆ ಬರುತ್ತದೆ. ಅಂದರೆ ನರಕದ ಉಸಿರುಕಟ್ಟುವಿಕೆಯಿಂದ ಒಮ್ಮೆಲೆ ತಂಗಾಳಿಯ ಸುಂದರವಾದ ಭೂಪ್ರದೇಶಕ್ಕೆ ಬಂದಂತೆ ಆಗುತ್ತದೆ. ಒಂದು 8-10 ಸಾಲು ಆ ರೀತಿಯಾದ ಚಿತ್ರಣ ಬರುತ್ತದೆ. ರಾಮಾಯಣ ದರ್ಶನವನ್ನು ವಿವರಿಸ್ತಾ ಇದ್ದ ಕಾಲದಲ್ಲಿ ಇದರ ಬಗ್ಗೆ ತುಂಬ ವ್ಯಾಪಕವಾದ ಚರ್ಚೆ ಮಾಡಿದ್ರಿಂದ ಇಲ್ಲಿಗೆ ಹೆಚ್ಚಾಗಿ ಹೋಗ್ತಾ ಇಲ್ಲ. ಕುವೆಂಪು ಅವರು ಮಹೋಪಮೆ ಎನ್ನುವ ಲೇಖನವನ್ನೇ ಬರೆದಿದ್ದಾರೆ, ಅದನ್ನು ನೋಡಬಹುದು. ಅವರು ಮಾಡಿದ್ದಾರೆ. ಮತ್ತು ಅವರು ಮಾಡಿದ ಮೇಲೆ ಸಿಂಗನ ಮುಂದೆ ಮಂಗ ಅಂತ ವಿ.ಕೆ. ಗೋಕಾಕ್ ಅವರು ಕೂಡ ಭಾರತ ಸಿಂಧುರಶ್ಮಿನಲ್ಲಿ ಕೆಲಸಕ್ಕೆ ಬಾರದ ರೀತಿಯಲ್ಲಿ ಮಾಡಿದ್ರು. ಇವರಿಬ್ಬರು ಮೂವರಾದ ಮೇಲೆ ಇನ್ಯಾರು ಹೆಚ್ಚು ಅದನ್ನು ಬಳಸಲಿಲ್ಲ. ಆದರೆ ಸಂಸ್ಕೃತಕ್ಕೆ ಇದು ಒಂದು ಕೊಡುಗೆಯಾಗಿ ಬರಬಹುದಾದದ್ದು ಅಂತ ಅನಿಸುತ್ತದೆ. ಇರಲಿ, ಇಲ್ಲಿ ಸುಮ್ಮನೆ ಆ ಹೋಮರ್ನ ಆ ಒಂದು ಮಹೋಪಮೆಯ ಸೊಗಸನ್ನು ತೋರಿಸೋದಕ್ಕೆ ಒಂದು 4 ಮೂಲದ ಸಾಲನ್ನೇ ಓದ್ತೀನಿ. ತುತೆಗರ್ ಆಮ್ ಪೆದಿ ಓನ್ ಪೊತಮೋ ಥೋಂತಿ ಐಕೋಸ್ ಖೈಮರೋ ವಸ್ತ ಓಕ ರೆ ಓನ್ ಎಕರೆಸ್ಸೆ ಗೆಫುರಸ್ ತೊತ್ತನೋ ಅವರತ್ ಅತೆ ಗಫುರೈ ಎರ್ಗಮನೈ ಇಸಖನು ಒಸೈನ್ ಔತ್ ಅರ್ ಅರ್ಕೈ ಒಖೈ ಅಲ್ ಓನ್ ಎರಿಥೇಲೆ ಓನ್ ಎಲ್ತಿಯೋನೋತ್ ಎಚ್ ಪಿಸೆನೇಸ್ ಒತ್ ಎಪಿಬ್ರಿಸೆ ಥಿಯೋಸ್ ಅಂಬ್ರೋಸ್ ಪೊಲ್ಲದ ಉಪ್ ಔತೋ ಎರ್ಗ ಕತೇರಿಪೆ ಕಲ್ ಐಜ್ ಓನ್ ಒಸ್ ಉತೋ ತುದೈದೆ ಪುಕಿನೈ ಕ್ಲನೆ ಒಂಥೋ ಪಲ್ಗೆಸ್ ಎಸ್ ಥ್ರೋ ಓನ್ ಔತ್ ಅರ್ಮಿನ್ ಮಿಮ್ನೋನ್ ಪೊಲಸ್ಪೆರ್ ಎವೋತಿಸ್. ಇದರ ಸ್ವಾರಸ್ಯ ಏನಂದರೆ, ಕೊಬ್ಬಿದ ನದಿ ಶಾಂತವಾಗಿ ಹರಿತಾ ಇತ್ತು ಮಳೆಗಾಲ ದಾಟಿದ ಮೇಲೆ. ಹಾಗಾಗಿ ಆ ದಡದಲ್ಲಿದ್ದಂಥ ಜನಗಳು ಹೊಲ ಗದ್ದೆಯನ್ನು ಮಾಡಿಕೊಂಡಂಥವರು ಚೆನ್ನಾಗಿ ಆ ನೀರಿನ ಅನುಕೂಲತೆಯ ಅಚ್ಚುಕಟ್ಟಿನಲ್ಲಿ ಸೊಗಸಾಗಿ ದ್ರಾಕ್ಷಿಯ ತೋಟಗಳನ್ನು ಬೆಳೆಸಿಕೊಂಡಿದ್ದಾರೆ. ಜೊಂಪೆಯಾಗಿ ದ್ರಾಕ್ಷಿಗಳು ತೊಂಗುತ್ತಾ ಇವೆ. ನದಿ ಮಂದಗಮನವಾಗಿ ಹರಿತಾ ಇದೆ. ಇದ್ದಕ್ಕಿದ್ದಂತೆಯೇ ಆಗಿರುವಂಥ ಸಮಸ್ಯೆ ಏನಂತಂದರೆ, ಆ ದೇವದೇವ ಒತ್ ಎಪಿಬ್ರಸೆ ಥಿಯೋಸ್ ಅಂಬ್ರೋಸ್, ಆ ಅಂಬ್ರೋಸ್ ಅಂತಂದರೆ ಅಮೃತವನ್ನು ಹೀರತಕ್ಕಂಥ ಥ್ಯೋಸ್ ಜ್ಯೂಸ್ ಅಂತ ಅವನಿದ್ದಾನೆ ದೇವರಾಜ. ಅವನು ತನ್ನ ಆಯುಧವನ್ನು ಝಳಪಿಸಿಬಿಟ್ಟಿದ್ದನು ಜೋರಾದ ಮಳೆ ಉಂಟು ಮಾಡಿಬಿಟ್ಟ. ಆ ಒಂದು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಬಂದ ತಕ್ಷಣ ನದಿ ತನ್ನ ದಡಗಳನ್ನೆಲ್ಲ ಮೀರಿ ಉಕ್ಕಿ ಹರಿದು ದಡದಲ್ಲಿರುವ ಅಷ್ಟು ಫಸಲು ಇನ್ನೇನು ಕುಯಿಲಿಗೆ ಬರುತ್ತೆ ಎನ್ನುವ ಆ ವೈನ್ಯಾರ್ಡ್ ಅಂತ ಕರೀತಾರಲ್ಲ, ದ್ರಾಕ್ಷಿಯ ತೋಟಗಳನ್ನೆಲ್ಲವನ್ನೂ ಕೊಚ್ಚಿ ಮಣ್ಣು ಮಾಡಿಬಿಟ್ಟಂತೆ, ನೀರು ಮಾಡಿಬಿಟ್ಟಂತೆ, ಕೆಸರು ಮಾಡಿಬಿಟ್ಟಂತೆ. ಡೈಮಿಡೀಸ್ ಇದೀಗ ಟ್ರೋಜನ್ರ ಮೇಲೆ ತನ್ನ ಅಜಿಂಕ್ಯವಾದ ಪರಾಕ್ರಮದಿಂದ ಎಲ್ಲರನ್ನೂ ಮಕಾಡೆ ಮಲಗಿಸಿಬಿಟ್ಟ ಅನ್ನುವಂಥದ್ದು. ಇಲ್ಲಿ 7-8 ಪಂಕ್ತಿಗಳ ಈ ಒಂದು ಕಾವ್ಯದಲ್ಲಿ ನಾವು ನೋಡುವಂಥದ್ದು ಆ ನದಿ ಹರಿಯುವ ಬಗ್ಗೆ, ಆ ದಡದಲ್ಲಿ ಬೆಳಕೊಂಡಂಥ ದ್ರಾಕ್ಷಿ ತೋಟಗಳು, ಅವುಗಳ ನೆಮ್ಮದಿಯ ಕಾಲ, ಅದು ಇದ್ದಕ್ಕಿದ್ದಂತೆ ಹೋದದ್ದು, ಇವೆಲ್ಲದರ ಚಿತ್ರಣವನ್ನು ಹೋಮರ್ ಕೊಡ್ತಾನೆ. ಮತ್ತು ಅವನು ಪ್ರಾಕೃತಿಕವಾದ ಹೋಲಿಕೆಗಳನ್ನು ತುಂಬ ಕೊಡ್ತಾನೆ. ಒಂದು ಕಡೆ ಬರೀತಾನೆ, ಯಾವ ರೀತಿಯಾಗಿ ಒಂದು ತೋಳ ಬೇಟೆ ನಾಯಿಯ ಜೊತೆಯಲ್ಲಿ ಸೆಣಸ್ತಾ ಇತ್ತು, ಒಂದು ಸಿಂಹ ಯಾವ ರೀತಿಯಾಗಿ ಒಂದು ತೋಳನ ಜೊತೆಗೆ ಸೆಣಸ್ತಾ ಇತ್ತು, ಒಂದು ಕಿರುಬ ಯಾವ ರೀತಿ ಬೇಟೆಗಾರನ ಶೂಲಕ್ಕೆ ಆಹುತಿಯಾಗುವಾಗ ಪ್ರತಿಕ್ರಿಯೆ ತೋರಿತು. ಈ ರೀತಿಯಾದ ಹೋಲಿಕೆಗಳು ಅನೇಕತ್ತರ ಬರುತ್ತವೆ. ಅದೇ ರೀತಿ ಮತ್ತೊಮ್ಮೆ ಶಕುನ ಅಪಶಕುನ ಇತ್ಯಾದಿಗಳ ಸಂದರ್ಭದಲ್ಲಿ ಕೂಡ ಪ್ರಾಣಿಗಳು ಪಕ್ಷಿಗಳು ವರ್ತಿಸುವ ಬಗ್ಗೆ, ಒಂದು ಹದ್ದು ಹಾವನ್ನು ಎತ್ತಿಕೊಂಡು ಹೋಗ್ತಾ ಇದ್ದಾಗ ಹಾವನ ಆ ಒಂದು ಒದ್ದಾಟ ಹದ್ದಿಗೆ ತಾಳೋಕ್ಕಾಗದೆ ಹದ್ದು ಎಷ್ಟು ಸೆಣಸಿದ್ರೂ ಕೂಡ ಆ ಹಾವನ್ನು ಹೊತ್ತುಕೊಂಡು ಹೋಗೋಕ್ಕಾಗದೆ ಕೆಳಗಡೆ ಬಿಸಾಡಿಬಿಡುವಂಥದ್ದು. ಈ ಥರದ್ದು ಎಷ್ಟೆಷ್ಟೋ ಪ್ರಾಕೃತಿಕ ಚಿತ್ರಗಳನ್ನು ಕೊಡ್ತಾನೆ. ಅವನು ಡೌನ್ ಟು ಅರ್ತ್ ಮನುಷ್ಯ ಅಂತ ಅನ್ಬೋದು. ಯಾವ ಸಮುದ್ರವನ್ನು ವರ್ಣಿಸುವಾಗಲೂ ಅದು ಉಪ್ಪಾಗಿ ಕಪ್ಪಾಗಿ ಇರುವ ಒದ್ದೆಯಾದ ನೀರು ಅಂತಲೇ ಹೇಳ್ತಾನೆ. ಈ ರೀತಿಯ ಒಂದು ಸಹಜ ಸುಂದರವಾದ ಚಿತ್ರಗಳು ಬರ್ತಾ ಇರ್ತವೆ. ಅಂದರೆ ಉದಾರ ಗಂಭೀರವಾದ ಭಾಷೆಯನ್ನು ನಾವು ನೋಡ್ತಾ ಇರ್ತೀವಿ. ಅವನು ಆ ರೀತಿ ಉಕ್ಕೇರಿದ ಪ್ರವಾಹದಂತೆ ಬಂದು ಟ್ರೋಜನ್ರ ಮೇಲೆ ಯುದ್ಧ ಮಾಡುವಾಗ, ಟ್ರೋಜನ್ರ ಕಡೆಯ ಒಬ್ಬ ನಾಯಕ, ನೆನ್ನೆ ಹೇಳಿದ್ದೆ, ಅಫ್ರೋದಿತೆ ಆ ದೇವತೆಯ ಮಗ, ಸೌಂದರ್ಯ ದೇವಿಯ ಮಗ, ಅವನು ಈನಿಯಾಸ್, ಅವನು ಎದುರಾಗ್ತಾನೆ. ಇಬ್ಬರು ಹೋರಾಡ್ತಾರೆ. ಆದರೆ ಈನಿಯಾಸ್ ಡೈಮಿಡಿಸ್ನ ಒಂದು ಬಲದ ಮುಂದೆ, ಆಯುಧ ಪ್ರೌಢಿಮೆಯ ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲ, ತತ್ತರಿಸಿ ಬಿಡ್ತಾನೆ. ಆ ಸಂದರ್ಭದಲ್ಲಿ ಅಪೊಲ್ಲೋನ್ ದೇವತೆ ಆ ಈನಿಯಾಸನ್ನು ಕಾಪಾಡ್ತಾನೆ. ಅವನ ಮೇಲೆ ಡೈಮಿಡಿಸ್ ನುಗ್ಗಿ ಬರ್ತಾನೆ. ಹಾಗೆ ನುಗ್ಗಿ ಬಂದಾಗ ಅವನು ಅಪೊಲ್ಲೋನ್ ಹೇಳ್ತಾನೆ, ನೋಡು, ನಾನು ದೇವತೆ,
ಇವನು ಮತ್ತೊಂದು ದೊಡ್ಡ ವಂಶವನ್ನು ಮುಂದುವರೆಸಬೇಕಾಗಿದೆ, ಹಾಗಾಗಿ ನಿನ್ನ ಶತ್ರುವಾದರೂ ಇವನನ್ನು ಕಾಪಾಡ್ತಾ ಇದ್ದೀನಿ, ಸುಮ್ಮನೆ ದೂರ ಹೋಗು ಅಂತ ದಬಾಯಿಸ್ತಾನೆ. ಆಗ ಇವನು ದೂರ ಹೋಗ್ತಾನೆ. ಅದಾದ ಮೇಲೆ ಎರಡು ಕಡೆಯಲ್ಲಿಯೂ ದೇವತೆಗಳು ತಮ್ಮ ತಮ್ಮ ಬೆಂಬಲವನ್ನು ತಾವು ತೋರಿಸೋದಕ್ಕೆ ಹೊರಡ್ತಾರೆ. ಇದು ಹೋಮರ್ನ ಕಾವ್ಯದಲ್ಲಿ ಇರುವಂಥದ್ದು. ಏರಿಸ್ ಯುದ್ಧ ದೇವತೆ ಟ್ರೋಜನ್ರ ನಾಯಕನಾದ ಹೆಕ್ಟರ್ನ ಕಡೆಗೆ ಬರ್ತಾನೆ. ಅಥಿನಿ ಅವಳು ಮೊದಲೇ ಗೊತ್ತಿರುವಂತೆ ಗ್ರೀಕರ ಪ್ರಿಯಪಾತ್ರಳಾದ ದೇವತೆ, ಅವಳು ಡೈಮಿಡಿಸ್ನ ಪರವಾಗಿ ನಿಲ್ತಾಳೆ. ಡೈಮಿಡಿಸ್ ಮತ್ತು ಅಥಿನೆ ಇಬ್ಬರು ಒಂದು ಕಡೆಗೆ, ಏರಿಸ್ ಮತ್ತು ಹೆಕ್ಟರ್ ಒಂದು ಕಡೆಗೆ. ಒಂದು ಕಡೆ ಶತ್ರುಗಳು, ಇನ್ನೊಂದು ಕಡೆಗೆ ಒಡಹುಟ್ಟುಗರು. ಏರಿಸ್ ಮತ್ತು ಅಥಿನಾ ಇಬ್ಬರು ಒಂದೇ ತಂದೆಯ ಮಕ್ಕಳು, ಅಂದರೆ ಜ್ಯೂಸ್ ದೇವನ ಮಕ್ಕಳು. ಅಕ್ಕ ತಮ್ಮ ಅಂತ ಅನ್ಬೋದು ಅಥವಾ ಅಣ್ಣ ತಂಗಿ ಅನ್ಬೋದು. ಅವರಿಬ್ಬರು ಹಣಾಹಣಿ ಹೋರಾಡ್ತಾರೆ. ಆ ಒಂದು ಹೋರಾಟದಲ್ಲಿ ಅಥಿನೆ ಸಹಜವಾಗಿ ಗೆದ್ದು ಬಿಡ್ತಾಳೆ. ಅವನು ನೊಂದು ಬೆಂದು ಒದ್ದಾಡ್ಬಿಡ್ತಾನೆ. ಮೈಕೈಗೆಲ್ಲ ಗಾಯ ಆಗಿಬಿಡುತ್ತೆ. ತಂದೆ ಹತ್ರ ಹೋಗಿ, ನನ್ನ ಸಹೋದರಿ ಹೀಗೆ ಮಾಡಿದಳು, ನಿನ್ನ ಶಿರಸ್ಸಿನಿಂದ ಹುಟ್ಟಿದವಳು ಅಂತ, ನೀನು ಅವಳನ್ನು ಯಾತಕ್ಕೆ ಕೆಣಕೋದೆ ಅಂತ ಜ್ಯೂಸ್ ಬೈತಾನೆ ಅಂತಲೂ ಬರುತ್ತೆ. ಅಂದರೆ ಮನುಷ್ಯ ಲೋಕದಲ್ಲಿ ಒಂದು ಸಾವು ಬದುಕುಗಳ ಹೋರಾಟ ಆದರೆ, ದೇವಲೋಕದಲ್ಲಿ ಕೇವಲ ಪ್ರತಿಷ್ಠೆಗೆ ಹೋರಾಟ ಅಂತ ಈ ಹಂತವನ್ನು ನಾವು ಕಾಣ್ತೀವಿ. ಆಮೇಲೆ ಹೆಕ್ಟರ್ ಇತ್ತ ಕಡೆಗೆ ಡೈಮಿಡಿಸ್ ತುಂಬ ಪ್ರಭಾವಶಾಲಿಯಾಗಿದ್ದಾನೆ, ಅವನಿಗೆ ದೇವತೆ ಅಥಿನಿಯೇ ಸಹಕಾರಿಯಾಗಿದ್ದಾಳೆ ಅಂತ ಗೊತ್ತಾಗಿ ಯುದ್ಧ ಭೂಮಿಯನ್ನು, ಆ ಒಂದು ಉಸ್ತುವಾರಿಯನ್ನು ಮಿಕ್ಕವರಿಗೆ ವಹಿಸಿಕೊಟ್ಟು ತಾನು ನೇರವಾಗಿ ಅಸ್ಕಿಯನ್ ಮಹಾದ್ವಾರದ ಮೂಲಕ ಟ್ರಾಯ್ ನಗರಕ್ಕೆ ಹೋಗ್ತಾನೆ. ಹೋದ ತಕ್ಷಣವೇ ಅಲ್ಲಿರ್ತಕ್ಕಂಥ ಅನೇಕ ಜನ ಹೆಣ್ಣು ಮಕ್ಕಳು, ತಾಯಂದಿರು, ಹೆಂಗಸರು ಅಂದರೆ ಹೆಂಡತಿಯರು, ತಾಯಂದಿರು, ಸಹೋದರಿಯರು ಎಲ್ಲ ಓಡೋಡಿ ಬರ್ತಾರೆ. ಯುದ್ಧದಲ್ಲಿ ಯಾರು ಬದುಕಿದ್ದಾರೆ, ಯಾರಿಗೆ ಏನು ತೊಂದರೆ ಆಗಿದೆ, ಯಾರು ಸತ್ತಿದ್ದಾರೆ ಅಂತ ಕೇಳೋದಕ್ಕೆ. ಈ ರೀತಿಯ ಚಿತ್ರಣ ಅಲ್ಲಿಗಲ್ಲಿಗೆ ಬರುತ್ತದೆ. ನಮ್ಮ ಮಹಾಭಾರತದಲ್ಲಿ ಸ್ತ್ರೀ ಪರ್ವದಲ್ಲಿ ಒನ್ಸ್ ಫಾರ್ ಆಲ್ ಬಂದುಬಿಡುತ್ತೆ ಗೋಳಾಟ. ಮಹಾಭಾರತದಲ್ಲಿ ಬಂದಂತೆ ರಾಮಾಯಣದಲ್ಲಿ ಬರುವುದಿಲ್ಲ. ರಾಮಾಯಣದಲ್ಲಿ ಎಲ್ಲೂ ಗೋಳಾಟ ಇಲ್ಲ ಯುದ್ಧದ್ದು. ರಾಮಾಯಣದ ಯುದ್ಧದ ವರ್ಣನೆ ತುಂಬ ಬಡಕಲಾಗಿ ಕಾಣಿಸುತ್ತೆ. ಅದು ಯಾವುದೋ ಒಂದು ಸಣ್ಣ ಸಣ್ಣ ಗುಂಪುಗಳ ಮಧ್ಯೆ ನಡೆದಿರಬೇಕು, ಇಲ್ಲ ಅದು ಯುದ್ಧವಲ್ಲ, ಒಂದು ಮಕ್ಕಳ ಆಟಿಕೆ ಅಂತ ಅನಿಸುತ್ತೆ. ಮಹಾಭಾರತದ ಯುದ್ಧವೇ ನಿಜವಾಗಿ ಯುದ್ಧ ಅಂತ ಅನಿಸುತ್ತೆ. ಆದರೆ ಹೋಮರ್ನ ಯುದ್ಧ ನೋಡಿದ್ರೆ ರಾಮಾಯಣದ ಯುದ್ಧದಂತೆ ಒಂದು ಮಕ್ಕಳಾಟಿಕೆಯೋ ಅಥವಾ ಕೇವಲ ಕಾಲ್ಪನಿಕವಾದಂಥ ಒಂದು ಭ್ರಮೆಯೋ ಅಥವಾ ಇನ್ಯಾವುದೋ ಬುಡಕಟ್ಟಿನ ಒಂದು ಸಣ್ಣ ಗೋಜಲು ಜಗಳ ಅಂತ ಅನಿಸೋದು ಹಾಗಲ್ಲದೆ, ಮಹಾಭಾರತದಂತೆ ಅಪಾರ ವಿಸ್ತಾರವಾದ 18 ಅಕ್ಷೋಹಿಣಿ ಸೈನ್ಯ ಎಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗದೇ ಇರೋದಲ್ಲ. ಇಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ಹೇಳ್ತಾನೆ. 1000 ಹಡಗುಗಳು ಜನ ಬಂದಿದ್ದಾರೆ. ಒಂದೊಂದು ಹಡಗಲ್ಲಿ ಹೆಚ್ಚಂದ್ರೆ 30 ರಿಂದ 50 ಜನ ಇರಬಹುದು, ಅದಕ್ಕಿಂತ ಜಾಸ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಹೆಚ್ಚು ಅಂದ್ಕೋತೀರಾ, ಒಂದು 100 ಜನ ಅಂದ್ಕೋತೀರಾ. ಒಟ್ಟು 1,00,000 ಜನ ಗ್ರೀಕರ ಕಡೆಯಿಂದ ಬಂದಿದ್ದಾರೆ. ಟ್ರೋಜನ್ರ ಕಡೆಯಿಂದ ಸೈನ್ಯ ಕಡಿಮೆ ಇರುತ್ತೆ, ಒಂದು 60-70 ಸಾವಿರ ಅಂತ ಇಟ್ಕೊಳ್ಳಿ. ಹಬ್ಬಬ್ಬ ಅಂತಂದ್ರೆ ಎರಡೂ ಕಡೆ ಎಷ್ಟೆಷ್ಟು ಲೆಕ್ಕ ಹಾಕಿದ್ರು ಒಂದು 2,00,000 ಜನ ಅಂತ. ಇದು ನಮ್ಮ ಕಲ್ಪನೆಗೆ, ಊಹೆಗೆ ಎಟಕತಕ್ಕಂಥದ್ದು. ಹೋಮರ್ ಈಸ್ ಮೋರ್ ರಿಯಲಿಸ್ಟಿಕ್ ಅಂತ ಗೊತ್ತಾಗುತ್ತದೆ. ಅಲ್ಲಿಯ ಸೆಣಸಾಟ ಸಹಜವಾಗಿರುತ್ತೆ. ಜೊತೆಗೆ ಹೋಮರ್ನ ಕಾವ್ಯದಲ್ಲಿ ವೀರರುಗಳು ತಮ್ಮ ವ್ಯಕ್ತಿ ಪ್ರಭಾವದಿಂದ ಹೋರಾಡುವುದು. ಮಹಾಭಾರತದಲ್ಲೂ ಹಾಗೆ, ರಾಮಾಯಣದಲ್ಲೂ ಹಾಗೆ. ಪರಸ್ಪರ ವೀರರು ಮುಖಾಮುಖಿಯಾಗಿ ಎದುರಾಳಿಗಳಾಗಿ ಯುದ್ಧ ಮಾಡುವಾಗ ಮಿಕ್ಕ ಸೈನಿಕರು ಅಡ್ಡ ಬರೋದಿಲ್ಲ, ಯಾರನ್ನು ಯಾರು ಹೊಡೆದಾಡುವಂತೆ ಇಲ್ಲ. ಅವರಿಗೇ ಆದ ಯುದ್ಧ ಸಂಹಿತೆ ಇರ್ತದೆ. ನಮ್ಮ ಮಹಾಭಾರತದ ಯುದ್ಧ ನಿಯಮಕ್ಕಿಂತಲೂ ತುಂಬ ಚೆನ್ನಾದ ರೀತಿಯಲ್ಲಿ ಹೋಮರಂದು ಯುದ್ಧದಲ್ಲಿ ನಿಯಮ ಪಾಲಿತವಾಗಿದೆ. ಯಾರನ್ನು ಯಾರು ಹಿಂದಿನಿಂದ ಬಂದು ಚುಚ್ಚೋದು, ಬಡಿಯೋದು, ಕಡಿಯೋದು, ಕೊಲ್ಲೋದು ಕಾಣಿಸೋದಿಲ್ಲ. ಈ ಷಡ್ರತಿಕರು ಸೇರಿ ಅಭಿಮನ್ಯುವನ್ನು ಕೊಲ್ಲುವಂಥ ಸಂದರ್ಭ ಇಲ್ಲೆಲ್ಲೂ ಬರುವುದೇ ಇಲ್ಲ. ಆಮೇಲೆ ಮಹಾಭಾರತಾದಿಗಳಲ್ಲಿ ವೀರರು ಪರಸ್ಪರ ಮೆಚ್ಚಿಕೊಳ್ಳುವಂಥದ್ದು ತುಂಬ ವಿರಳ, ಒಂದೆರಡು ಕಡೆ ಇದೆ. ಹಾಗೆ ನೋಡಿದ್ರೆ ನಮ್ಮ ಕುಮಾರವ್ಯಾಸ ಮೂಲ ಮಹಾಭಾರತಕ್ಕಿಂತ ಚೆನ್ನಾಗಿ ಆ ಪರಸ್ಪರ ಪ್ರಶಂಸೆಯನ್ನು ಮಾಡಿಸಿದ್ದಾನೆ. ಆದರೆ ಇಲ್ಲಿ ಹಾಗಲ್ಲ, ಮತ್ತೂ ಚೆನ್ನಾಗಿರುವಂಥದ್ದು ಬರುತ್ತದೆ. ಮತ್ತೆ ಈ ಹೆಣ್ಣು ಮಕ್ಕಳ ಕಳವಳ, ಯುದ್ಧದ ಒಂದು ಉತ್ಸುಕತೆಯ ವೀರ ಪರಾಕ್ರಮಗಳ ಜೊತೆಗೇನೆ ಬರುವಂತಹ ಮುಗಿಬೀಳುವ ಸಂಕಟ, ಆಪ್ತರ ವಿಯೋಗ, ಆತ್ಮೀಯರ ಸಾವು ನೋವುಗಳನ್ನು ಚಿತ್ರಣ ಮಾಡ್ತಾರೆ. ಯುದ್ಧಸ್ಯ ವಾರ್ತಾರಮ್ಯ ಅಂತ ಸಂಸ್ಕೃತದ ಒಂದು ಗಾದೆ. ಯುದ್ಧದ ಮಾತು ನ್ಯೂಸಲ್ಲಿ ಕೇಳೋದಕ್ಕೆ ಚೆನ್ನ ಅಂತ. ಇವತ್ತು ನನ್ನ ಸ್ನೇಹಿತ ವಾಸುಕಿ ಭೈರಪ್ಪನವರ ಪರ್ವ ಇತ್ಯಾದಿ ಬಗ್ಗೆ ಮಾತಾಡ್ತಾ, ನಾವು ಸಾಮಾನ್ಯವಾಗಿ ಯುದ್ಧದ ಕೊನೆ ಏನಾಯಿತು ಅಂತ ಹಿಸ್ಟ್ರಿನಲ್ಲಿ ಫಲಿತಾಂಶವಾಗಿ ಓದ್ತೀವಿ. ಆದರೆ ಯುದ್ಧದ ಪ್ರಕ್ರಿಯೆ ಹೇಗಿರುತ್ತೆ ಎನ್ನುವಂಥದ್ದು ಗೊತ್ತಾಗುವುದು ಭೈರಪ್ಪನವರ ಪರ್ವ ಓದಿದಾಗ ಅಂತ. ಈ ವಿವರಗಳು ಹೋಮರ್ನಲ್ಲಿ ಸಾಕಷ್ಟು ಕಾಣಿಸಿಕೊಳ್ಳುತ್ತವೆ. ಇದನ್ನು ನಾವು ಕಂಡಾಗ ಗೊತ್ತಾಗುತ್ತದೆ ಎಲ್ಲೂ ಮಾನವನ ಸಂವೇದನೆಗಳು ಒಂದೇ ಅಂತ. ಆಗ ಹೆಕ್ಟರ್ ಹೇಳ್ತಾನೆ,
ಏನು ಯೋಚನೆ ಮಾಡಬೇಕಾಗಿಲ್ಲ, ಯಾರು ಆತ್ಮೀಯರು ತುಂಬ ವಿಶೇಷವಾದವರು ಸತ್ತಿಲ್ಲ ಅಂತ. ಮಿಕ್ಕವರು ಸತ್ತಿದ್ದು ಯಾರಿಗೂ ಅಲ್ಲಿದ್ದವ್ರಿಗೆ ಬೇಕಿಲ್ವೋ, ಆ ಉನ್ನತ ಮಟ್ಟದ ಸ್ತ್ರೀಯರೋ, ಅಥವಾ ಮಿಕ್ಕವರು ಸತ್ತಿದ್ದಕ್ಕೆ ಬೆಲೆ ಇಲ್ಲವೋ ಅದು ಗೊತ್ತಾಗೋದಿಲ್ಲ. ಒಟ್ಟಲ್ಲಂತೂ ಎಲ್ರಿಗೂ ಸಮಾಧಾನ ಹೇಳಿ, ನೀವು ಬದುಕಿರೋರು ಸತ್ತಿರೋರು ಅಂತ ಯೋಚನೆ ಮಾಡದೆ ಎಲ್ಲರೂ ಅಥಿನಿಯ ದೇವಸ್ಥಾನಕ್ಕೆ ಹೋಗಿ ಅಥಿನಾದೇವಿಗೆ ವಸ್ತ್ರ, ಮಾಲ್ಯ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ಅವಳು ನಮ್ಮ ಕಡೆಗೆ ಅನುಗ್ರಹ ಮಾಡಲಿ, ಮುನಿದಿದ್ದಾಳೆ ದೇವತೆ ಅಂತ ಅವರೆಲ್ಲ ಹೋಗ್ತಾರೆ. ಈ ದೇವತೆಗಳನ್ನು ನಂಬುವುದು ಬಿಡುವುದು ಒಳ್ಳೆ ಹೊಯ್ದಾಟವಾಗಿ ಕಾಣಿಸುತ್ತದೆ. ಇದೇ ಸಂದರ್ಭದಲ್ಲಿ ನಾನು ಒಂದು ಚಲನಚಿತ್ರದ ಬಗ್ಗೂ ಹೇಳಬೇಕು. ಈ ಗ್ರೀಕ್ ಪುರಾಣ ಕಥೆಗಳು, ವಿಶೇಷವಾಗಿ ಇಲಿಯಡ್, ಒಡಿಸ್ಸಿ ಹಲವು ರೀತಿಯಲ್ಲಿ ದೃಶ್ಯ ಮಾಧ್ಯಮಕ್ಕೆ ಬಂದಿದೆ. ಹಾಲಿವುಡ್ ಪ್ರೊಡಕ್ಷನ್ಸ್ನಲ್ಲಿಯೇ ಹೆಲೆನ್ ಆಫ್ ಟ್ರಾಯ್ ಅಂತ ಅನ್ನುವಂಥದ್ದು ಬಹಳ ಹಿಂದೆ ಬಂದದ್ದು ಈ ಒಂದು ಇಲಿಯಡ್ ಕಾವ್ಯವನ್ನು ಆಧರಿಸಿ. ಅಲ್ಲಿ ವಸ್ತ್ರ ಮತ್ತು ಸೆಟ್ಟಿಂಗ್ ಅಂತ ಕರೀತಾರಲ್ಲ, ಅವುಗಳೆಲ್ಲ ಬಹಳ ಚೆನ್ನಾಗಿವೆ. ಆದರೆ ಕಥಾನಕದ ಗಾಂಭೀರ್ಯ ಇಲ್ಲ ಮತ್ತು ತುಂಬ ಚಿಕ್ಕದಾದ ಚಲನಚಿತ್ರ ಆ ಯುದ್ಧದ ವೀರ ವೈಭವ ಇತ್ಯಾದಿಗಳನ್ನು ಮತ್ತು ಸಂಭಾಷಣೆಯ ಶಾಲೀನತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ನಟ ನಟಿಯರು ಮತ್ತು ಆ ಸ್ವರ್ಗ ಇತ್ಯಾದಿಗಳದ್ದು ಅದೆಲ್ಲ ಚೆನ್ನಾಗಿ ಬಂದಿರುವಂಥ ದೃಶ್ಯ ವೈಭವ ತಕ್ಕ ಮಟ್ಟಿಗೆ ಇರುವಂಥದ್ದು. ಅದನ್ನು ಇಂಡೋರ್ ಶೂಟಿಂಗ್ ಚೆನ್ನಾಗಿ ನಡೆದಿದೆ ಅನ್ಬೋದು, ಔಟ್ಡೋರ್ ಯುದ್ಧದ್ದು ಎಲ್ಲ ಇಲ್ಲ. ಆದರೆ ಈಚೆಗೆ ಹಲವು ವರ್ಷಗಳ ಕೆಳಗೆ ಟ್ರಾಯ್ ಅಂತ ಒಂದು ಸಿನಿಮಾ ಬಂತು, ಬಹಳ ಚೆನ್ನಾಗಿರುವಂಥದ್ದು. ಎರಿಕ್ ಬಾನಾ ಅಂತ ಅವನು ಮಾಡಿದ್ದಾನೆ. ಈ ಹೆಕ್ಟರ್ನ ಪಾತ್ರವನ್ನು ಅತ್ಯದ್ಭುತವಾಗಿ ಮಾಡಿದ್ದಾನೆ. ಮತ್ತು ಬ್ರಾಡ್ ಪಿಟ್ ಅಂತಕ್ಕಂಥ ಒಬ್ಬ ನಟ ಅಖಿಲೇಶ್ನ ಪಾತ್ರ ಮಾಡಿದ್ದಾನೆ. ಇಬ್ಬರೂ ಚೆನ್ನಾಗಿ ಮಾಡಿದ್ದಾರೆ. ಅದರೊಳಗೂ ಎರಿಕ್ ಬಾನಾ ಅಂತೂ ನನಗೆ ಬಹಳ ಮನಮುಟ್ಟುವಂತೆ ಆಯಿತು. ಪ್ರಯಾಮನ ಪಾತ್ರಧಾರಿ ಕೂಡ ಅವನು ದೊಡ್ಡ ನಟ, ಅವನ ಹೆಸರಿಗೆ ತಕ್ಷಣ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಒಳ್ಳೆ ಪ್ರೌಢ ಗಂಭೀರವಾದ ಅಭಿನಯವನ್ನು ಮಾಡಿದ್ದಾನೆ. ಎಲ್ಲರೂ ಉತ್ಕೃಷ್ಟವಾದ ಅಭಿನಯ ಕೊಟ್ಟಿದ್ದಾರೆ, ಸಂಭಾಷಣೆಯೂ ಚೆನ್ನಾಗಿದೆ. ಆದರೆ ಹೆಲೆನ್ ಆಫ್ ಟ್ರಾಯಲ್ಲಿ ಅಲೌಕಿಕ ಜಾಸ್ತಿ ಉಂಟು, ದೇವತೆಗಳದು ಎಲ್ಲ ಮೂಲ ಕಾವ್ಯಕ್ಕೆ ಅನುಸಾರವಾಗಿ. ಇಲ್ಲಿ ಟ್ರಾಯ್ ಅತ್ಯಂತ ವಾಸ್ತವದಲ್ಲಿ ಭೈರಪ್ಪನವರ ಪರ್ವದಂತೆ ಚಿತ್ರಣ ಮಾಡುತ್ತದೆ. ಆದರೆ ಯುದ್ಧದ ಚಿತ್ರಗಳು, ಆ ನೌಕೆಗಳು ಬಂದು ದಡ ಮುಟ್ಟುವಂಥದ್ದು ಅವೆಲ್ಲ ಬಹಳ ಬಹಳ ಚೆನ್ನಾಗಿದೆ. ಆಸಕ್ತರು ಅದನ್ನು ನೋಡಬಹುದು. ಅನೇಕ ಬಾರಿ ಈ ಇಂಗ್ಲಿಷ್ ಸಿನಿಮಾ ಚಾನೆಲ್ಗಳಲ್ಲಿ ಬಂದಿರುವಂಥದ್ದೇ ಬರ್ತಾನೆ ಇರುತ್ತೆ. ಆ ಟ್ರಾಯ್ ಸಿನಿಮಾವನ್ನು ಗಮನಿಸಬಹುದು. ಅದೇ ರೀತಿ ಒದಸಿಯಾ ಕಾವ್ಯವನ್ನು ಕೂಡ ಹಿಂದೆ ಹಲವು ಬಾರಿ ಮಾಡಿದ್ರು. ನಾನು ನೋಡಿದ್ದೊಂದು ಯೂಲಿಸಿಸ್ ಅನ್ನುವಂಥ ಒಂದು ಚಲನಚಿತ್ರ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆದರೆ ಈಚೆಗೆ ಒಂದು 4-5 ವರ್ಷಗಳ ಕೆಳಗೆ ಒದಸಿ ಅಂತಲೇ ಶೀರ್ಷಿಕೆಯಲ್ಲಿ ಬಂತು, ಬಹಳ ಚೆನ್ನಾಗಿರುವಂಥದ್ದು. ಅಲ್ಲಿ ಈ ದೇವತೆಗಳು, ಅಲೌಕಿಕ ಇದೆಲ್ಲ ಇದು ಇರುವಂಥದ್ದು. ಮತ್ತು ಹೋಮರ್ನ ಕಾವ್ಯವನ್ನು ಬಹುಮಟ್ಟಿಗೆ ನಿಕಟವಾಗಿ ಅನುಸರಿಸಿ ಮಾಡಿದ್ದಾನೆ. ಒಂದೆರಡು ಸಂದರ್ಭ ಬಿಟ್ಟರೆ ಅಲ್ಲಿ ಸಿರ್ಸೆ ಅಂತಕ್ಕಂಥ ಒಬ್ಬ ಯಕ್ಷಿ ಬರ್ತಾಳೆ, ಆ ಒಂದು ಸಂದರ್ಭದ ಒಂದು ಚಿತ್ರಣ ಬಿಟ್ಟರೆ ಮಿಕ್ಕಂತೆ ಬಹಳ ಮಟ್ಟಿಗೆ ಕಾವ್ಯದ ಸ್ವಾರಸ್ಯವನ್ನು, ಹೃದಯವನ್ನು ಗಮನದಲ್ಲಿಟ್ಟುಕೊಂಡೇ ಮಾಡಿರುವಂಥದ್ದಾಗಿದೆ. ಇರಲಿ, ಇಲ್ಲಿ ನಾವು ಟ್ರಾಯ್ ಸಿನಿಮಾದ ಪ್ರಸ್ತಾವ ಮಾಡಿದ್ದಕ್ಕೆ ಕಾರಣ ಏನಂದರೆ, ಅಲ್ಲಿ ಈ ದೇವತೆಗಳಲ್ಲಿ ಕಣಿ, ಶಕುನ ಇತ್ಯಾದಿ ಯಾವುದ್ರೊಳಗೂ ನಂಬಿಕೆ ಇಲ್ಲದೆ ಇರುವಂಥರ ಹೆಕ್ಟರ್ನ ತೋರಿಸಿದ್ದಾರೆ. ಆದರೆ ಮೂಲದಲ್ಲಿ ಹೆಕ್ಟರ್ನಿಗೆ ನಂಬಿಕೆ ಒಂದು ಸ್ವಲ್ಪ ಇರುತ್ತೆ, ಒಂದು ಕಡೆ ಇರೋದಿಲ್ಲ. ಅನುಕೂಲ ಆದಾಗ ನಂಬಿಕೆ ಇದೆ, ಪ್ರತಿಕೂಲ ಆದಾಗ ಇಲ್ಲ ಅನ್ನೋದು ಸಾಮಾನ್ಯವಾಗಿ ರೂಢಿ. ಆದರೆ ಇಲ್ಲಿ ಹಾಗಲ್ಲ. ಪ್ರತಿಕೂಲ ಆದಾಗ ನಂಬಿಕೆ, ಅನುಕೂಲ ಆದಾಗ ಅಪನಂಬಿಕೆ. ಪ್ರತಿಕೂಲವಾಗಿದೆ, ಅದಕ್ಕೆ ಎಲ್ಲ ಹೋಗಿ ಅಥಿನಿಯನ್ನು ಬೇಡಿಕೊಳ್ಳಿ ಅಂತ. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಗ್ರೀಕರ ನೌಕೆಗಳಿಗೆ ಅಗ್ನಿಸ್ಪರ್ಶ ಮಾಡುವಷ್ಟು ನುಗ್ಗಿ ನುಗ್ಗಿ ಬರ್ತಾ ಇರ್ತಾನೆ. ಆಗ ಹೇಳ್ತಾರೆ, ಶಕುನ ಚೆನ್ನಾಗಿಲ್ಲ, ಒಂದು ಹದ್ದು ಹಾವನ್ನು ಎತ್ಕೊಂಡು ಹೋಗ್ತಾ ಹಾವಿನ ಜೊತೆಗೆ ಸೆಣಸಲಾರದೆ ಕೆಳಕ್ಕೆ ಬಿಸಾಡಿ ಬಿಡ್ತು, ಅದರಿಂದ ನಾವು ಮರಳಿ ಹೋಗೋಣ ಅಂತ ಹೇಳಿದ್ರೆ ಆಂಟಿನರ್ ಮೊದಲಾದವರು ಏನೂ ಇಲ್ಲ, ಅದೆಲ್ಲ ಹೇಳಿಗಳು, ಶಕುನ ಗಿಕನ ನಂಬಲೇಬಾರದು ಅಂತ ಹೇಳ್ಕೊಂಡು ದಬಾಯಿಸ್ಕೊಂಡು ನುಗ್ಗುತ್ತಾನೆ. ವಿಜಯೋನ್ಮಾದದಲ್ಲಿ ಅವನಿರ್ತಾನೆ. ಈ ರೀತಿಯಾದ ಸಹಜ ಮಾನವ ಸ್ವಭಾವವನ್ನು ನಾವು ಕಾಣ್ತೀವಿ. ಆಮೇಲೆ ಅವನು ತನ್ನ ಹೆಂಡತಿಯ ಆಂದ್ರೋಮಖಿ ಅಂತ ಆಂಡ್ರೋಮಖಿ ಅಂತಲೂ ಕರೀತಾರೆ, ಆಂದ್ರೋಮಖಿ ಅಂತ ಗ್ರೀಕ್ ಭಾಷೆಯಲ್ಲಿ ಬರುತ್ತೆ. ಅವಳನ್ನು ಹೋಗಿ ಕಾಣ್ತಾನೆ. ಅವಳು ಇವನ ಆಗಮನಕ್ಕಾಗಿ ಕಾದಿದ್ದಾಳೆ, ಇವನು ಚೆನ್ನಾಗಿದ್ದಾನಾ ಇಲ್ವಾ ಅಂತ. ಅವ್ರ ದಾಂಪತ್ಯಕ್ಕೂ ಏನು ತುಂಬ ವಯಸ್ಸಾಗಿಲ್ಲ, ಒಂದು 3 ವರ್ಷ ಹೆಚ್ಚಂದರೆ ಇದ್ದಿರಬಹುದು. ಚಿಕ್ಕ ಮಗು ಅಲೆಕ್ಸಾಂಡರ್ ಅಂತ, ಆ ಮಗುವನ್ನು ಕಾಪಾಡ್ತಿರ್ತಾರೆ. ಅಲೆಕ್ಸಾಂಡರ್ ಅಂದರೆ ನಮ್ಮ ಇತಿಹಾಸ ಪ್ರಸಿದ್ಧನಾದ ವೀರ ಅಲೆಕ್ಸಾಂಡರ್ ಅಲ್ಲ, ಅವನು 2ನೇ ಫಿಲಿಪ್ಪನ ಮಗ. ಕ್ರಿಸ್ತಪೂರ್ವ 3-4ನೇ ಶತಮಾನದ ಆಸ್ಪಾಸದಲ್ಲಿ ಕಾಣಿಸ್ಕೊಳ್ತಕ್ಕಂಥವನು. ಇವನು ತನ್ನ ಹೆಂಡತಿಯನ್ನು ಹೋಗಿ ಮಾತಾಡಿಸ್ತಾನೆ. ಯುದ್ಧದ ವೇಷ, ಶಿರಸ್ತ್ರಾಣ ಮತ್ತು ರಕ್ತಸಿಕ್ತವಾದ ಮುಖ. ಹಾಗಾಗಿ ಆ ಮಗುವನ್ನು ಕಂಡ ತಕ್ಷಣ ಮಗು ಗುರುತಿಸಲಾಗದೆ ಚಿಟ್ಟನೆ ಚೀರಿ ದೂರ ಹೋಗುತ್ತೆ.
ಇವನು ಶಿರಸ್ತ್ರಾಣವನ್ನು ತೆಗೆದಾಗ ಮಗುವಿಗೆ ತಂದೆ ಅಂತ ಗುರುತಾಗಿ ನಗುತ್ತೆ. ಅದನ್ನು ನೋಡಿ ಇವರಿಬ್ಬರು ನಗುತ್ತಾರೆ. ಅಂದರೆ ಆ ಯುದ್ಧದ ನಡುವೆಯೂ ಸಚ್ ಎ ಟೆಂಡರ್ ಫೀಲಿಂಗ್ ಅಂತ ಇದೆಯಲ್ಲ, ಅದು ಹೀಗೆ ಬಂದು ಹಾಗೆ ಸುಳಿದು ಹೋಗುತ್ತದೆ. ಮತ್ತು ಅವನು ಹೆಂಡತಿ ಮಕ್ಕಳಿಗೆ ಸಮಾಧಾನ ಹೇಳ್ತಾನೆ. ತಾನು ಸತ್ತ ಮೇಲೆ ಏನಾಗ್ಬೋದು ಪರಿಸ್ಥಿತಿ ಅನ್ನೋದ್ರ ಊಹೆ ಉಂಟು. ಯಾಕೆಂದರೆ ಎಲ್ಲರಿಗೂ ಅನಿಶ್ಚಯ. ಈ ಅನಿಶ್ಚಯದ ಮಧ್ಯದಲ್ಲಿಯೇ ಯುದ್ಧ ಮಾಡಬೇಕು. ಈ ಸೈನ್ಯದ ಸ್ಪಿರಿಟ್ ನಮ್ಮ ಜನಕ್ಕೆ ತುಂಬ ದೂರ ಆಗಿಬಿಟ್ಟಿದೆ. ನನಗೆ ಬಹಳ ಬೇಸರ ಆಗುತ್ತೆ. ಆ ಯುದ್ಧ ಸ್ಫೂರ್ತಿ, ರಣಸ್ಫೂರ್ತಿ ಬಹಳ ಬಹಳ ಮುಖ್ಯವಾದಂಥದ್ದು. ಅವನು ಮತ್ತೆ ಯುದ್ಧಕ್ಕೆ ಹೊರಡ್ತಾನೆ. ಹಾಗೆ ಹೊರಟ ಮೇಲೆ ಯುದ್ಧದಲ್ಲಿ ಈಗ ಡೈಮಿಡಿಸಿಗೆ ಬದಲಾಗಿ ಅಯಾಸ್, ಹಿರಿಯ ಆಯಾಸ್ ಅವನು ಎದುರಾಗಿರ್ತಾನೆ. ಅವನ ಜೊತೆ ಭಯಂಕರವಾಗಿ ಯುದ್ಧ ನಡೆಯುತ್ತದೆ. ಈ ಯುದ್ಧ ನಡೆದಾಗ ನೋಡಿ ಪರಸ್ಪರ ವೀರರು ಮೆಚ್ಚಿಕೊಳ್ತಾರೆ. ಗ್ರೀಕರ ಕಾವ್ಯಗಳಲ್ಲಿ, ಗ್ರೀಕರ ಜೀವನದಲ್ಲಿ ಕಾಣುವಂಥದ್ದಿದು. ಎಂಥ ಶತ್ರುವಾಗಿರಲಿ ಅವನ ಗುಣವನ್ನು ಮೆಚ್ಚಿಕೊಳ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಇವನು ತನ್ನ ಊರಿನಿಂದ, ಕೋಟೆಯಿಂದ ಒಂದು ತುಂಬ ಸೊಗಸಾಗಿರುವ ಬೆಳ್ಳಿಯ ಚಿತ್ತಾರದ ಹಿಡಿಕೆ ಇರತಕ್ಕಂಥ ಖಡ್ಗವನ್ನು ಇವನಿಗೆ ಉಡುಗೊರೆಯಾಗಿ ಕೊಡ್ತಾನೆ ಆಯಾಸನಿಗೆ. ಆಗ ಆಯಾಸ ತನ್ನ ತುಂಬ ಚೆನ್ನಾಗಿರ್ತಕ್ಕಂಥ ಬೆಲೆ ಬಾಳುವ ಚರ್ಮದ ನಡುಪಟ್ಟಿಯನ್ನೇ ತೆಗೆದುಬಿಟ್ಟು ಇವನು ಕೊಡ್ತಾನೆ. ನೀನು ಚೆನ್ನಾಗಿ ಯುದ್ಧ ಮಾಡ್ತೀಯಾ ಅಂತಕ್ಕಂಥದ್ದು. ಅಂದರೆ ದೇ ಟ್ರಾನ್ಸೆಂಡ್ ದಿ ಲಿಮಿಟ್ಸ್ ಆಫ್ ವಾರ್ ಅಂಡ್ ಎಂಟರ್ ಇನ್ ಟು ದಿ ರೆಲ್ಮ್ ಆಫ್ ಸ್ಪೋರ್ಟ್ಸ್. ನಾವೀಗ ಸ್ಪೋರ್ಟ್ಸನ್ನೇ ಯುದ್ಧದ ಥರ ಮಾಡುವಂಥ ದುಸ್ಥಿತಿಗೆ ಬಂದುಬಿಟ್ಟಿದ್ವಿ. ಇಂಡಿಯಾ ಪಾಕಿಸ್ತಾನದ್ದು ಅಂತಂದರೆ ಇಲ್ಲಿ ಶುರು ಆಗಿಬಿಡುತ್ತೆ, ಜಿಹಾದೇ ನಡೀತಾ ಇದೆ ಅನ್ನೋ ತರಹ. ಯಾವ ರೀತಿಯಾದ ವಿವೇಕ ಅಂತ ಅನಿಸುತ್ತೆ. ಕ್ರಿಕೆಟನ್ನು ಯುದ್ಧದಂತೆ ನೋಡುವುದು. ಇಂದು ಬೆಳಗ್ಗೆ ನನ್ನ ಗುರುಗಳು ಹೇಳ್ತಾ ಇದ್ರು, ನಮ್ಮಲ್ಲಿಯೇ ಈ ತರಹದ ಒಂದು ಪಿತ್ತ ಪ್ರಕೋಪ, ಈ ಸಮೂಹ ಸನ್ನಿ ಇರತಕ್ಕಂಥದ್ದು. ಇಂಗ್ಲೆಂಡಿನಲ್ಲಿ ಕ್ರಿಕೆಟನ್ನು, ಟೆನ್ನಿಸನ್ನು ಎಷ್ಟು ಶಾಂತವಾಗಿ ನೋಡ್ತಾರೆ, ವಿಂಬಲ್ಡನ್ನಲ್ಲಿ ಹೇಗೆ ನೋಡ್ತಾರೆ ಅನ್ನೋದನ್ನು ತಿಳಿಸ್ತಾ ಇದ್ರು. ಆ ಒಂದು ಮೆಚ್ಯೂರಿಟಿ ಬೇಕು ಅಂತ ಅನಿಸುತ್ತೆ. ನಿಜ, ಅವುಗಳ ಬಗ್ಗೆ ಉತ್ಸಾಹ ಬೇಕು, ಪ್ರತಿಕ್ರಿಯೆ ಬೇಕು. ಆದರೆ ಅದು ಇನ್ನೆಲ್ಲೆಲ್ಲಿಗೂ ಹೋಗುವಂತೆ ಆಗಬಾರದು. ಯುದ್ಧದಲ್ಲಿ ಇವರು ಈ ಮಟ್ಟಕ್ಕೆ ಏರಬಲ್ಲರಲ್ಲ, ಅದು ಬಹಳ ದೊಡ್ಡದು. ಇದೇ ರೀತಿಯಲ್ಲಿ ಮತ್ತೂ ಒಂದುಂಟು. ಯುದ್ಧದಲ್ಲಿ ಎದುರಾಳಿ ಸೋತು ಸತ್ತಾಗ ಅವನ ಕವಚವನ್ನು ಸುಲಿದುಕೊಂಡು, ಅವನ ಆಯುಧವನ್ನು ಕಿತ್ತುಕೊಂಡು ತನ್ನ ವಶ ಮಾಡಿಕೊಳ್ತಕ್ಕಂಥದ್ದು, ಟ್ರೋಫಿ ಅನ್ನೋ ತರಹ, ಯುದ್ಧದ ಜಯ ಪದಾರ್ಥ ಅನ್ನುವಂತೆ ಭಾವಿಸಿಕೊಳ್ಳುವಂಥದ್ದು. ಆಮೇಲೆ ಅವನ ಹೆಣವನ್ನು ಎತ್ಕೊಂಡು ಹೋಗ್ಬಿಡ್ತಾ ಇದ್ರು. ಸೋತವನು, ಸತ್ತವನ ಹೆಣವನ್ನು ಗೆದ್ದವನು ಎತ್ಕೊಂಡು ಹೋದರೆ, ಈ ಸೋತವನ ಕಡೆಯವರು, ಆ ಮೃತನ ಪಕ್ಷದವರು ರ್ಯಾನ್ಸಮ್ ಅಂತ ಹೇಳಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಬಿಡಿಸ್ಕೋಬೇಕು ಆ ಹೆಣವನ್ನು. ಈ ರೀತಿಯಾದದ್ದು ಇತ್ತು. ಅಂದರೆ ಸಬ್ಲೈಮ್ ಅಂಡ್ ರಿಡಿಕ್ಯುಲಸ್ ಅಂತ ಹೇಳ್ತೀವಲ್ಲ, ಅದು ಎರಡೂ ಒಟ್ಟಿಗೆ ಇದ್ದದ್ದನ್ನು ನಾವು ಕಾಣ್ತೀವಿ. ಜಗತ್ತು ಅದೇ, ಇನ್ನೇನೂ ಅಲ್ಲ. ಆಮೇಲೆ ಆ ಯುದ್ಧ ಅಲ್ಲಿಗೆ ಮುಗಿಯುತ್ತದೆ. ಇದೆಲ್ಲ ಪ್ರಭಾತ ಕಾಲದಲ್ಲಿ ಆರಂಭವಾಗಿ ಸಾಯಂಕಾಲದಲ್ಲಿ ಮುಗೀತಾ ಇದ್ದದ್ದು. ಅವುಗಳೆಲ್ಲ ಕೊಂಬು ಕಹಳೆ ಊದುವಂಥ ರೀತಿಯಲ್ಲೇ ನಮ್ಮ ಮಹಾಭಾರತಾದಿ ಯುದ್ಧಗಳಂತೆಯೇ ನಡೀತಾ ಇದ್ದದ್ದು ಅಂತ ಗೊತ್ತಾಗುತ್ತದೆ. ನೋಡಿ, ಈ ಮಟ್ಟದ ಯುದ್ಧದ ಶಿಸ್ತು ಗಣನೀಯವಾದ ರೀತಿಯಲ್ಲಿ ಹಾಳಾಗಿದ್ದು ಯಾವಾಗ ಅಂದರೆ, ಇಸ್ಲಾಂ, ಕ್ರೈಸ್ತ ಮತಗಳು ಯುದ್ಧರಂಗಕ್ಕೆ ಪ್ರವೇಶ ಮಾಡಿದ ಮೇಲೆ. ಯುದ್ಧರಂಗಕ್ಕೆ ಧೂರ್ತತೆಯ ಪರಾಕಾಷ್ಠೆ ಬಂದದ್ದು ಆ ಮತಗಳು. ಅಂದರೆ ಯಾವುದನ್ನು ನಾವು ಪ್ರಿಡೇಟರ್ ರಿಲಿಜನ್ಸ್ ಅಂತ ಹೇಳ್ತೀವಿ, ಅವುಗಳು ಬಂದ ಮೇಲೆ ಇನ್ನೊಬ್ಬನು ಸಾಯಲೇಬೇಕು, ಕಾರಣ ನಮ್ಮ ಮತದವನಲ್ಲ ಅಂತನ್ನುವ ಆ ಅಳತೆ ಬಂದುಬಿಡ್ತು. ಗ್ರೀಕರು ಇತ್ತ ಕಡೆಗೆ ತಮ್ಮ ಹಡಗುಗಳ ರಕ್ಷಣೆಗೆ ತಡೆಗೋಡೆಗಳನ್ನು, ಮತ್ತು ಅದರಾಚೆ ಶತ್ರುಗಳು ದಾಳಿ ಮಾಡದೇ ಇರಲಿಂತ ಕಂದಕಗಳನ್ನು ಎಲ್ಲ ಮಾಡಿಕೊಂಡಿರ್ತಾರೆ. ಆ ತಡೆಗೋಡೆ ಮಾಡಿಕೊಂಡಿದ್ದು ಅದು ಎತ್ತರವಾಗಿರೋದು, ಅದನ್ನೆಲ್ಲ ನೋಡಿಬಿಟ್ಟು ಪೊಸೈಡನ್ಗೆ ಹೊಟ್ಟೆ ಉರಿ ಆಗಿಬಿಡುತ್ತಂತೆ. ನಾನು ಮತ್ತು ಅಪೋಲೋನಿಬ್ಬರು ಕಷ್ಟಪಟ್ಟು ಇಡೀ ಟ್ರಾಯಿನ ಗೋಡೆಗಳನ್ನು ಕಟ್ಟಿದ್ವಿ, ಕೋಟೆ ಕಟ್ಟಿದ್ವಿ ಲೌಮಿದನ್ ಮಹಾರಾಜನ ಕಾಲದಲ್ಲಿ. ಈಗ ನೋಡಿದ್ರೆ ಗ್ರೀಕರು ರಾತ್ರೋರಾತ್ರಿ ಇಷ್ಟೆತ್ತರದ ಗೋಡೆಗಳನ್ನು ಎಬ್ಬಿಸಿಬಿಟ್ರಲ್ಲ, ನಾವು ಮಾಡಿದ ದೊಡ್ಡ ಸಾಹಸದ ನಿರ್ಮಾಣಕ್ಕೆ ಎಲ್ಲಿಯ ಬೆಲೆ ಅಂತ. ಆಗ ಜ್ಯೂಸ್ ಹೇಳ್ತಾನೆ, ತಪ್ಪಿಗಿರಿ, ಇದಕ್ಯಾತಕ್ಕೆ ಹೊಟ್ಟೆ ಉರಿ ಮಾಡ್ಕೋತೀರಾ? ಗ್ರೀಕರು ಹೋದ ತಕ್ಷಣವೇ ಒಂದು ಸರ್ತಿ ನಿನ್ನ ಅಲೆ ಬೀಸಿದ್ರೆ ಅದೆಲ್ಲ ಪುಡಿ ಪುಡಿಯಾಗಿ ನೆಲಸಮ ಆಗುತ್ತೆ. ಹಾಗಿರುವಾಗ ನೀನು ಯಾತಕ್ಕೆ ಈಗ ಅಸೂಯೆ ಪಡ್ತೀರಾ? ಗ್ರೀಕರಿಗೆ ಅನಿವಾರ್ಯ, ಅದು ಮಾಡಿಕೊಳ್ಳಲಿ ಬಿಡು ಅಂತ ಹೇಳಿಬಿಟ್ಟಿದ್ನು. ಅಂದರೆ ಇವರ ಪಾಪ ಜೀವನ ಮರಣಗಳ ನಡುವಿನ ಹೊಯ್ದಾಟ ಇದ್ದರೆ ದೇವತೆಗಳಿಗೆ ಮತ್ತೆ ಪ್ರತಿಷ್ಠಾ ಕಣದ ಸ್ಪರ್ಧೆ ಅಂತ ಗೊತ್ತಾಗುತ್ತದೆ. ಇತ್ತ ಅಖಿಲೇಶ್ ಮುನಿಸಿಕೊಂಡಿದ್ದಾನೆ. ಮತ್ತೆ ಅಗಮೆಮ್ನನ್ ಅವನ ಮುಂದೆ ಮಂಡಿ ಊರಿ ತಪ್ಪುಗಾಣಿಕೆಗಳನ್ನು ಕೊಟ್ಟು ಹೊರತು ಗ್ರೀಕರಿಗೆ ಜಯ ಆಗಬಾರದು, ಥೆಟಿಸಳಿಗೆ ವರ ಕೊಟ್ಟುಬಿಟ್ಟಿದ್ದಾನೆ. ಹಾಗಾಗಿ ಜ್ಯೂಸ್ ನಾನೇ ಯುದ್ಧದ ನಿರ್ವಾಹ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಲಿಂಪಸ್ ವರ್ಗದಿಂದ ಇಡಾ ಅಂತ ಪರ್ವತ, ಆ ಪರ್ವತಕ್ಕೆ ಬರ್ತಾನೆ. ಅದು ಟ್ರಾಯ್ ನಗರದ ಪಕ್ಕದಲ್ಲೇ ಇದೆ. ಅಲ್ಲಿಂದ ಮೇಲೆ ಒಂದು ಝರಿ, ಪಕ್ಕದಲ್ಲೇ ಒಂದು ನದಿ ಸ್ಕಮಾಂದರ್ ಅಂತ, ಅದನ್ನು ಗ್ಸಾಂತಸ್ ಅಂತಲೂ ಕರೀತಾರೆ. ಆ ನದಿಯ ಪಕ್ಕ
ಇರುವ ಬೆಟ್ಟದಲ್ಲಿ ಅವನು ನೆಲೆಯಾಗ್ತಾನೆ. ಬಂದವನೇ ಯಾವ ದೇವತೆಯೂ ಯಾರ ಪಕ್ಷವೂ ವಹಿಸಬಾರದು, ಎಲ್ಲರೂ ತೆಪ್ಪಗಿರಬೇಕು ಅಂತ ಹೇಳಿಬಿಟ್ಟಿದನು. ತಾನು ಅಪೊಲ್ಲೋನನ್ನು ಕರೆದುಬಿಟ್ಟು ತನ್ನ ದೂತಿ ಇರ್ತಾಳಲ್ಲ ಐರಿಸ್ ಮೂಲಕವಾಗಿ ಕರೆಯಿಸಿ, ನೀನು ಟ್ರೋಜನರ ಪಕ್ಷದಲ್ಲಿ ನಿಂತು ಅವರಿಗೆ ಶಕ್ತಿಯನ್ನು ಬಲವನ್ನು ಎಲ್ಲವನ್ನ ಕೊಡಬೇಕು ಅಂತ ಹೇಳ್ತಾನೆ. ಅವನು ಆಗಲಿ ಅಂತ ಒಪ್ಪಿಕೊಂಡು ಹೋಗ್ತಾನೆ. ಇತ್ತ ಗ್ರೀಕರ ಪಕ್ಷ ದುರ್ಬಲವಾಗ್ತಾ ಇದೆ. ದೇವಮಾತೆ ಹೀರಾ ಮತ್ತು ಆ ಜ್ಞಾನ ಕ್ಷಾತ್ರಗಳ ದೇವತೆ ಅಥಿನ ಒಂದು ರಥವನ್ನು ಏರಿ ಬರ್ತಾರೆ. ಆ ಇಡಾ ಪರ್ವತದ ಹತ್ತಿರ ಬರ್ತಿದ್ದಂತೆ ಜ್ಯೂಸ್ ತನ್ನ ದೂತಿ ಐರಿಸ್ ಮೂಲಕ ಹೇಳಿ ಕಳಿಸ್ತಾನೆ, ಅವರ ತೆಪ್ಪಗೆ ಹೋಗೋದಕ್ಕೆ ಹೇಳು ಅಂತ. ಸ್ವಲ್ಪ ಗುಣಕ್ಕೋತಾರೆ. ಆಮೇಲೆ ಬೈದ ಮೇಲೆ ದಬಾಯಿಸಿದ ಮೇಲೆ ಗತ್ಯಂತರ ಇಲ್ಲದೆ ಇವನಿಗೆ ಹೆದರ್ಕೊಂಡು ವಾಪಸ್ ಹೋಗ್ತಾರೆ. ಮತ್ತೆ ಜ್ಯೂಸ್ ಬಂದು ಹೇಳ್ತಾನೆ, ನೀವು ಮತ್ತೆ ಭೂಮಿಗೆ ಕಾಲಿಟ್ಟರೆ ಸುಮ್ಮನೆ ಇರೋದಿಲ್ಲ, ನಿಮ್ಮ ಗ್ರಹಚಾರ ಕೆಟ್ಟಿತು ಅಂತ ಅರ್ಥ ಅಂತ. ನಾವು ಯಾತಕ್ಕೆ ಸಹಾಯ ಮಾಡಬಾರ್ದು ಅಂತಂದರೆ, ಇಲ್ಲ ಮಾಡುವಂತೆ ಇಲ್ಲ, ನೀವು ಯಾವಾಗ ಮಾಡ್ಬೋದು ಅಂದರೆ ಮತ್ತೆ ಅಖಿಲೀಸ್ ರಣರಂಗಕ್ಕೆ ಬಂದ ಮೇಲೆ, ಅಲ್ಲಿವರೆಗೂ ಮಾಡುವಂತೆ ಇಲ್ಲ ಅಂತ. ಅಂದರೆ ಮನುಷ್ಯ ವ್ಯಾಪಾರಗಳ ಮೇಲೆ ದೈವದ ನಿಯಂತ್ರಣ ಯಾವ ಹಂತದಲ್ಲಿ ಯಾವ ಮಟ್ಟದಲ್ಲಿ ಇದೆ ಅಂತಲೂ ನೋಡಬಹುದು. ಹೀಗೆ ಮಾಡಿದ ಹೊರತುನುವೆ ಈ ಒಂದು ಸಬ್ಲೈಮ್ ಡೈಮೆನ್ಷನ್ಸ್ಗೆ ಎತ್ತುಕೊಂಡು ಹೋಗದೆ ಕಾವ್ಯ ನಮ್ಮ ಮನ ಮುಟ್ಟೋದಿಲ್ಲ. ಈ ಅತಿಶಯೋಕ್ತಿಗಳು ಬೇಕಾಗುತ್ತವೆ. ವಸ್ತುತಃ ಅಖಿಲೇಶ್ ಮಹಾವೀರ ಮಹಾಯೋಧ, ಅವನ ಸೈನಿಕರು ಮರ್ಮಿದೋನರು ತುಂಬ ಬಲಿಷ್ಠರು, ಯುದ್ಧತಂತ್ರದಲ್ಲಿ ನುರಿತವರು, ಅವರಿಲ್ಲದೆ ಗ್ರೀಕರಿಗೆ ಜಯವಿಲ್ಲ. ಇದು ವಾಸ್ತವದಲ್ಲಿ ನಡೆಯೋದು. ಅವರು ಬರದೇ ಇದ್ದಿದ್ದಕ್ಕೆ ಕವಿ ಕೊಡ್ತಕ್ಕಂಥ ದೈವಿಕವಾದ ಕಾರಣಗಳು ಇಂಥದ್ದು. ಅಧಿಭೂತದ ಸ್ತರದ ಸತ್ಯ ಒಂದಾದರೆ ಅಧಿದೈವದ ಸ್ತರ ಇನ್ನೊಂದು. ಅದನ್ನು ನಾವು ಒಟ್ಟಿಗೆ ನೋಡಬಹುದು. ಆಮೇಲೆ ಇತ್ತ ಅಖಿಲೇಶನಿಗೂ ಅಗಮೆಮ್ನನಿಗೂ ಸಂಧಾನ ಮಾಡೋಣ ಅನ್ನುವ ಚಿಂತೆ ಬರುತ್ತೆ. ನೆಸ್ತರ್ ಹಿರಿಯ ಯಾವನಿದ್ದಾನೆ ಅವನು ಬರ್ತಾನೆ ಅಗಮೆಮ್ನನಿಗೆ ಬುದ್ಧಿ ಹೇಳ್ತಾನೆ, ನೀನು ನೋಡು ಹೆಣ್ಣಿನ ಆಸೆ ಮಾಡದೆ ಅದರಿಂದ ಬಂದದ್ದು ಎಲ್ಲ ಸಮಸ್ಯೆ, ಇಷ್ಟು ಕಾಮಾಭಿಲಾಷೆ ನಿನಗ ಅಂತೆಲ್ಲ ಹಿರಿಯನಾದವನು ತಾನೆ ಚೆನ್ನಾಗಿ ಬೈತಾನೆ. ಜೊತೆಗೆ ಅವನು ಅಗಮೆಮ್ನನಿಗೆ 100 ಹಡಗಿನ ಪಡೆಗಳಿದ್ರೆ ಇವನಿಗೆ 90, ಹಿರಿಯ ವೃದ್ಧ ಪ್ರಾಜ್ಞ ಪರಾಕ್ರಮಿ ಆಗಿದ್ದವನು. ಹಾಗಾಗಿ ಅವನ ಮಾತನ್ನು ತೆಗೆದುಹಾಕೋಕ್ಕಾಗೋಲ್ಲ ಅಗಮೆಮ್ನನಿಗೆ. ಒಪ್ಪಿಕೊಳ್ತಾನೆ, ಯಾರನ್ನಾದ್ರೂ ಸಂಧಾನಕ್ಕೆ ಕಳಿಸೋಣ ಅಂತ. ಸಂಧಾನಕ್ಕೆ ಯಾರು? ಅಗಮೆಮ್ನನ್ ಹೋಗುವಂತೆಲ್ಲ ಮಖೇಡಿ ಅವನು. ಸಂಕೋಚ ಆಗುತ್ತೆ. ಚತುರ ಜಾಣ ಒದಿಸಿಯೂಸ್ ಹೋಗ್ತಾನೆ. ಮತ್ತೆ ಮಹಾಪರಾಕ್ರಮಿ, ವಯಸ್ಸಿನಿಂದಲೂ ಸ್ವಲ್ಪ ಹಿರಿಯ, ಹಾಗಾಗಿ ಆಯಾಸ್ ಅವನು ಹೋಗ್ತಾನೆ. ಇವರಿಬ್ಬರು ಅಖಿಲೇಶನ ಹಡಗು ಇರುವ ಪಾಳೆಯಕ್ಕೆ ಹೋಗ್ತಾರೆ. ಹೋದರೆ ಅವರು ಯುದ್ಧ ಇಲ್ಲ, ಏನೂ ಕೆಲಸ ಇಲ್ಲ, ಜೂಜು ಮತ್ತೊಂದು ಮಗದೊಂದು ಈ ಥರ ಆಟಗಳಾಡೋದು, ಹಾಡು ಕುಣಿತ ಮದ್ಯ ಇತ್ಯಾದಿ ವಿನೋದಗಳಲ್ಲಿ ವಿಲಾಸದಲ್ಲಿ ಇರ್ತಾರೆ. ಇವ್ರು ಬಂದ ತಕ್ಷಣ ಅವನಿಗೆ ತುಂಬ ಸಂತೋಷ ಆಗುತ್ತೆ ಅಖಿಲೇಶ್ಗೆ. ಓ ಬನ್ನಿ ಬನ್ನಿ ಸ್ನೇಹಿತರೆ, ತುಂಬ ದಿವಸ ಆಯಿತು ನಿಮ್ಮನ್ನು ನೋಡಿ ಅಂತಾನೆ. ಅವನಿಗೆ ಅಗಮೆಮ್ನನ್ ಮೇಲೆ ಕೋಪ, ಇವ್ರ ಮೇಲಲ್ಲ. ಇವ್ರು ಬಂದಿದ್ದಕ್ಕೆ ಹೊತ್ತು ಹೋಗುತ್ತೆ ತನಗೆ ಅಂತ ಸಂತೋಷ. ಅವ್ರು ನೋಡಿದ್ರೆ ಸತ್ತೇವಾ ಇನ್ನೇನು ಗತಿ ಅಂತ ಅಂದುಕೊಂಡು ಬಂದಿದ್ದಾರೆ. ಸಂಧಾನವಾದ ಹೊರತು ತಮಗೆ ಬದುಕಿಲ್ಲ, ತಮಗೆ ಮುಖ ಇರೋದಿಲ್ಲ ಯುದ್ಧದಲ್ಲಿ ಗೆಲ್ಲುವುದಕ್ಕೆ, ಸೋತು ಊರಿಗೆ ಹೋಗಲಾರವು ಅಂತ. ಇವನಿಗೆ ನೋಡಿದ್ರೆ ವಿನೋದಕ್ಕೆ ಸ್ನೇಹಿತರನ್ನು ನೋಡಿ ಬಹಳ ದಿವಸ ಆಯಿತು ಅಂತ. ಆಗ ಇವ್ರು ಹೇಳ್ತಾರೆ, ನೀನು ತುಂಬ ಸಂತೋಷದಿಂದ ಇದೆಯಾ, ಆದರೆ ಅಲ್ಲಿ ಸಾವು ನೋವು ಆಗ್ತಾ ಇದೆ, ನಿನ್ನ ಜನ ಇಷ್ಟು ಕಷ್ಟಪಡ್ತಾ ಇದ್ರೆ ನೀನು ಯಾತಕ್ಕೆ ಸುಮ್ಮನೆ ಇದೆಯಾ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ ನಾನಂತೂ ಮತ್ತೆ ಬರೋದಿಲ್ಲ. ಅಗಮೆಮ್ನನ್ ಮಹಾ ಲೋಭಿ, ನೀಚ, ಸಂಕುಚಿತ ಬುದ್ಧಿಯವನು, ಹೇಳಿ ಕೂಡ. ಯುದ್ಧದಲ್ಲಿ ನಾವು ದುಡಿಯೋದು, ಇವನು ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡಿಕೊಂಡು ಮೆರೆಯುವಂಥದ್ದು, ಇವನು ಮೋಜು ಮೇಜವಾನಿ ನಮಗೆ ಬೇಡ. ನಿಮಗೂ ನಾನು ಬುದ್ಧಿ ಹೇಳ್ತೀನಿ, ನನ್ನ ಜೊತೆ ಬಂದುಬಿಡಿ, ನಾನಿನ್ನ ವಾಪಸ್ ಹೊರಡ್ತೀನಿ. ಈಗಾಗಲೇ ನನ್ನ ತಾಯಿ ನನ್ನ ಭವಿಷ್ಯ ಹೇಳಿದಳು, ನೀನು ಟ್ರಾಯ್ ನಗರದ ಯುದ್ಧದಲ್ಲಿ ಪಾಲ್ಗೊಂಡ್ರೆ ಸಾಯ್ತೀಯಾ ಅಂತ. ಹಾಗೆ ನಿಮ್ಮ ಭವಿಷ್ಯವೂ ಕ್ರೂರ ಅಂತ ನಾನು ಕೇಳಿದ್ದೀನಿ. ಅದರಿಂದ ವಾಪಸ್ ಹೋಗೋಣ ಬನ್ನಿ. ಅಷ್ಟು ಮಾತ್ರವಲ್ಲ, ನಮಗಿದಕ್ಕೆ ಯಾವ ಉಸಾಬರಿ, ನಮ್ಮ ರಾಜ್ಯದಲ್ಲಿ ಇನ್ನೇನಾದರೂ ಕಂಟಕ ಬಂದಿರಬಹುದು, ಮತ್ತೊಬ್ಬ ಶತ್ರು ಬಂದು ಕೂತಿರಬಹುದು, ಇಲ್ಲ ನಮ್ಮ ದಾಯಾದ ಸಿಂಹಾಸನದ ಮೇಲೆ ಏರಿರ್ಬೋದು, ಹೆಂಡತಿ ಮಕ್ಕಳು ಅಡ್ಡದಾರಿ ಹಿಡಿದಿರ್ಬೋದು. ಈ ಎಲ್ಲ ಕಾರಣಕ್ಕೂ ನೀವು ಬಿಟ್ಟು ಬನ್ನಿ ಯುದ್ಧಕ್ಕೆ ಅಂತ ಇವರಿಗೆ ಹಿತ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಆಗ ಅವರು ಹೇಳ್ತಾರೆ, ಒಪ್ಪಿಕೊಂಡ ಮೇಲೆ ಆ ತೀರ್ಮಾನವನ್ನು ಬಿಡುವಂತೆ ಇಲ್ಲ, ನಾವು ಗ್ರೀಕರ ಸಮಷ್ಟಿ ಮರ್ಯಾದೆಗೆ ಅಂತ ಬಂದಿದ್ದೀವಿ ಅಂತ. ಉದ್ಯೋಗ ಪರ್ವದಲ್ಲಿ ಕೌರವ ಪಾಂಡವರ ಪಕ್ಷದಲ್ಲಿ ಎಲ್ಲ ಪೋಲರೈಸಿಂಗ್ ಫೋರ್ಸಸ್ ಅಂತ ಆಗುತ್ತದಲ್ಲ, ರಾಜಕೀಯ ಧ್ರುವೀಕರಣ, ಆ ತರಹ ಆಗಿ ಗ್ರೀಕರ ಮತ್ತು ಟ್ರೋಜನರ ಪರದಲ್ಲಿ ವಿರೋಧದಲ್ಲಿ ಸೈನ್ಯ ಜಮಾವಣೆ ಆಗಿದೆ. ಅದನ್ನು ಮತ್ತೆ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯೇ ಬದುಕು, ಗೆದ್ದೋ ಸತ್ತೋ ಸೋತೋ ಹೋಗಬೇಕಾದದ್ದು, ಹಾಗೆ ಓಡಿ ಹೋಗುವಂತೆ ಇಲ್ಲ ಅಂತ ಹೇಳ್ಬಿಟ್ಟಂತಾರೆ. ಸಂಧಾನ ವಿಫಲವಾಗುತ್ತದೆ, ಇವರು ಹೊರಟು ಬಂದುಬಿಡ್ತಾರೆ. ಆಮೇಲೆ ಯುದ್ಧ ಮತ್ತೆ ಮುಂದುವರಿಯುತ್ತದೆ. ಮರುದಿವಸ ಎಲ್ಲ ಗ್ರೀಕ್ ವೀರರು ಹೆಕ್ಟರ್ನ ಪರಾಕ್ರಮದ ಎದುರು ತತ್ತರಿಸಿ ಬಿಡ್ತಾರೆ. ಜೊತೆಗೆ ಅವನಿಗೆ ಅಪೊಲ್ಲೋನ್ ಯುದ್ಧ ದೇವತೆಯೂ ಹೌದು,
ಜ್ಞಾನದೇವತೆಯೂ ಹೌದು, ಕಲಾದೇವತೆಯೂ ಹೌದು. ಅವನ ಬಾಣಗಳು ಕ್ರೂರವಾದವು. ನಮ್ಮ ರುದ್ರನ ಬಾಣಗಳಿಗೆ ಏನು ಪರಾಕ್ರಮ ಇತ್ತು, ಏನು ಶಕ್ತಿ ಇತ್ತು ಅಂತ ವೇದದಲ್ಲಿ ಬರುತ್ತದಲ್ಲ, ಆ ರೀತಿಯಾದದ್ದೇನೆ ಈ ಅಪೊಲ್ಲೋನನ ಬಾಣಗಳು. ಅವರು ಎಲ್ಲ ಗಾಯಗೊಂಡು ಶಿಬಿರದಲ್ಲಿ ಮಲಗಿರ್ತಾರೆ. ನಾಯಕರಿಲ್ಲದೆ ಸೈನ್ಯ ಅನಾಯಕವಾಗಿ ಒದ್ದಾಡ್ತಾ ಇರುತ್ತದೆ. ಆ ಸಂದರ್ಭದಲ್ಲಿ ಅಖಿಲೀಸ್ಗೆ ತುಂಬ ಆತ್ಮೀಯನಾದ ಅವನ ಹತ್ತಿರದ ಬಂಧು, ಅವನಿಗಿಂತ ವಯಸ್ಸಿನಲ್ಲಿ ಚಿಕ್ಕವನು, ಪೆಟ್ರೋಕ್ಲಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅವನು ಹೇಳ್ತಾನೆ, ಏನೇ ಹೇಳು ಅಖಿಲೇಸ್, ನಿನ್ನ ಮೊಂಡತನ, ಹಠ, ನಿನ್ನ ಪ್ರತಿಷ್ಠೆ ನನಗೆ ತುಂಬ ಜಾಸ್ತಿ ಆಯಿತು ಅನ್ಸುತ್ತೆ. ನೀನು ತುಂಬ ಅನ್ಯಾಯ ಮಾಡ್ತಾ ಇದೆಯಾ. ನಮ್ಮವರೆಲ್ಲ ಇಷ್ಟು ಸಾವು ನೋವಿಂದ ಒದ್ದಾಡ್ತಿದ್ದಾರೆ. ಎಲ್ಲೆಲ್ಲೂ ನಮಗೆ ಕೇಳಿಸ್ತಾ ಇರತಕ್ಕಂಥದ್ದು ಟ್ರೋಜನ್ರ ಜೈಕಾರ, ಹೆಕ್ಟರ್ನ ಪರಾಕ್ರಮ, ಅವನ ಕೋಲಾಹಲದ ವಿಕಟಾಟ್ಟಹಾಸ. ಅದರಿಂದ ಬೇಡ, ನಾನು ಹೋಗ್ತೀನಿ ನೀನು ಬರದೇ ಇದ್ರೆ ಅಂತಾನೆ. ಇಲ್ಲ ನೀನು ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಅಂತಾನೆ. ಹೋಗಲಿ, ನಾನು ವಿಚಾರಿಸಿಕೊಂಡಾದ್ರೂ ಬರ್ತೀನಿ ಯಾರು ಹೇಗಿದ್ದಾರೆ ಅಂತ. ಅಖಿಲೇಶ್, ಆಗಲಿ, ಒಮ್ಮೆ ಹೋಗಿ ನೋಡೋಣ, ನೀನು ಹೋಗಿ ಕೇಳು ಯಾರು ಹೇಗಿದ್ದಾರೆ ಅಂತ. ನೇರವಾಗಿ ಅವನು ನೆಸ್ತರ್ ಇದ್ದಂಥ ಬಿಡಾರಕ್ಕೆ ಬರ್ತಾನೆ. ನೆಸ್ತರ್ ಹಿರಿಯ ವೃದ್ಧ. ಅವನು, ಏನು ಬಂದಿಯಲ್ಲ ಪೆಟ್ರೋಕ್ಲಸ್, ಏನು ಅಖಿಲೇಶ್ ಸಹಾಯಕ್ಕೆ ಬರ್ತಾನೆ ಅಂದರೆ, ಇಲ್ಲ ಸಹಾಯ ಗಾಯ ಮಾತಲ್ಲ, ಯಾರು ಹೇಗಿದ್ದಾರೆ, ಯಾರಿಗೆಷ್ಟು ಗಾಯ ಆಯಿತು ಅಂತ ಹೇಳ್ಕೊಂಡು ಬರೋದಕ್ಕೆ ಅಂತಾನೆ. ಇವನಿಗೆ ರೇಗ್ ಹೋಗ್ಬಿಡುತ್ತೆ ಮುದುಕನಿಗೆ. ನಾವು ಇಷ್ಟು ಕಷ್ಟಪಡ್ತಾ ಇರೋದು, ನೆರಳ್ತಾ ಇರೋದನ್ನು ನೋಡೋದಿಕ್ಕ ಆ ಕ್ರೂರಿ ನಿನ್ನ ಕಳಿಸಿದ್ದು. ಹೋಗು, ನಿಮಗೇನಾಗಬೇಕಾಗಿದೆ, ನಾವು ಸತ್ತರೆಷ್ಟು ಬದುಕದ್ರೆಷ್ಟು, ತೊಲಗು ಅಂತ ಬೈತಾನೆ. ಅವನು ಬಹಳ ಬೇಸರ ಪಟ್ಟುಕೊಂಡು ಬರ್ತಾನೆ. ಬಂದು ಹೇಳ್ತಾನೆ, ನೋಡು ಯಾವ ರೀತಿಯಾಗಿದೆ ಇದು ಸ್ಥಿತಿ ಅಂತ. ಜೊತೆಗೆ ಅವನು ಪೆಟ್ರೋಕ್ಲಸ್ಗೆ ನೆಸ್ಟರ್ ಮತ್ತೊಂದು ಮಾತು ಹೇಳ್ತಾನೆ. ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ ಅಖಿಲೇಶ್, ನೀನಂದರೆ ಅವನಿಗೆ ಜೀವ. ಹಾಗಾಗಿ ನಿನ್ನ ಮಾತು ತೆಗೆದುಹಾಕ್ಲಾರ. ನಿನ್ನೆ ತಾನೇ ಒಡಿಸ್ಯೂಸ್ ಮತ್ತೆ ಆಯಾಸ್ ಹೋದರೂ ಸಂಧಾನ ವಿಫಲವಾಯಿತು. ನಾನೇ ಅದರ ಪ್ರವರ್ತನ ಮಾಡಿದ್ದು. ನೀನು ಹೇಳು ಅವನಿಗೆ, ಕನಿಷ್ಠ ನೀನಾದರೂ ಅಖಿಲೇಸನ ಕವಚ ತೊಟ್ಟು ಬಂದರೆ ಯುದ್ಧದಲ್ಲಿ ನೀನೇ ಬಂದೆ ಅಂತ ಅಂದುಕೊಂಡು ಹೆಕ್ಟರ್ನ ಕಡೆಯವರು ದೂರ ಹೋಗ್ತಾರೆ. ಈಗಾಗಲೇ ಕಷ್ಟ ಯಾವ ಥರ ಇದೆ ಅಂತಂದರೆ, ಹೆಕ್ಟರ್ ಬಂದು ನಮ್ಮ ಕಂದಕವನ್ನು ದಾಟಿ ನಾವು ಕಟ್ಟಿಕೊಂಡ ತಡೆಗೋಡೆಯನ್ನು ಮೀರಿ ನಮ್ಮ ಹಡಗುಗಳಿಗೆ ಬೆಂಕಿ ಇಟ್ಟ ಅಂದರೆ ನಾವು ಸತ್ವಿ, ನೀರಿಂದ ದಡಕ್ಕೆ ಬಿದ್ದ ಮೀನುಗಳ ಪಾಡು. ಹೋಗು, ಅಖಿಲೇಸನನ್ನು ಪ್ರಚೋದಿಸು ಅಂತಂತಾನೆ. ಅವನು ನೇರವಾಗಿ ಬರ್ತಾನೆ. ಬಂದು ಅಖಿಲೇಸ್ಗೆ ನಿವೇದನೆ ಮಾಡಿಕೊಳ್ತಾನೆ. ಇತ್ತ ಹೆಕ್ಟರ್ ಗ್ರೀಕರ ಹಡಗುಗಳನ್ನು ಸುಡುವ ಹಂತಕ್ಕೆ ಬಂದಿದ್ದಾನೆ. ಇದನ್ನೆಲ್ಲ ನೋಡ್ತಾ ಸ್ವರ್ಗದಲ್ಲಿ ದೇವಮಾತೆಗೆ ಸಂಕಟ ಆಗುತ್ತದೆ, ಹೀರಾದೇವಿಗೆ. ಜೊತೆಗೆ ಅವಳಿಗೆ ಟ್ರಾಯ್ ನಗರವನ್ನು ನಾಶ ಮಾಡಬೇಕು ಅನ್ನೋ ಅಪೇಕ್ಷೆ ಅಲ್ವಾ. ಗ್ರೀಕರೇ ನಾಶ ಆಗಿಬಿಟ್ರೆ ತನ್ನ ಬೈಕೆ ನಡೆಯೋದಿಲ್ಲ. ಆ ಕಾರಣವಾಗಿ ಏನಾದರೂ ತಂತ್ರ ಮಾಡಬೇಕು ಅಂತ ಅವಳು ಅಂಬ್ರೋಸಿಯಾ ಅಂತಂದರೆ ದೇವಲೋಕದ ದಿವ್ಯಾಮೃತ, ಅದರೊಳಗೆ ಸ್ನಾನ ಮಾಡ್ತಾಳೆ. ಮಾಡಿ ಮೈಗೆಲ್ಲ ಘಮಘಮಿಸ್ತಕ್ಕಂಥ ಆಲಿವ್ ಎಣ್ಣೆ ಹಚ್ಚಿಕೊಳ್ತಾಳೆ. ಸುಗಂಧ ದ್ರವ್ಯಗಳನ್ನು ಪೂಸಿಕೊಳ್ತಾಳೆ. ಮುತ್ತು ರತ್ನಗಳ ಅಲಂಕಾರ ಮಾಡಿಕೊಳ್ತಾಳೆ. ತುಂಬ ಸೂಕ್ಷ್ಮವಾದ ಆ ಒಂದು ಜೇಡರ ಬಲೆ ಆಗಿರ್ತಕ್ಕಂಥ ದಿವ್ಯ ವಸ್ತ್ರವನ್ನು ಧರಿಸಿಕೊಂಡು ಸೌಂದರ್ಯ ದೇವತೆ, ತನ್ನ ಮಗಳು ಹೌದು ಅಫ್ರೊಡೈಟಿ ಹತ್ರಕ್ಕೆ ಹೋಗಿ, ನೋಡು, ನಾನು ಸಮುದ್ರ ದೇವತೆ ಥೆಟಿಸ್ಳ ಮನೆಯಲ್ಲಿ ಏನೋ ಸಮಸ್ಯೆಯಂತೆ, ಓಷಿಯಾನಸ್ ಇನ್ನೊಬ್ಬ ಸಮುದ್ರ ದೇವತೆ, ಅವನ ಮನೆಯಲ್ಲೂ ಏನೋ ಗಂಡ ಹೆಂಡರ ತೊಂದರೆ, ಅವರನ್ನ ಸರಿ ಮಾಡಬೇಕು, ಅದಕ್ಕಾಗಿ ನಿನ್ನ ಸಹಾಯ ಕೇಳ್ತಾ ಇದ್ದೀನಿ ಅಂತ. ಅವಳಿಗೆ ಗೊತ್ತಾಗಲ್ಲ ತಂತ್ರ. ಏನು ಹೇಳು ಅಂತಾಳೆ. ಏನಿಲ್ಲ, ನಿನ್ನ ಹತ್ರ ಸಂಮೋಹನ ಮೇಖಲೆ ಅಂತ ಇದೆಯಲ್ಲ, ಒಂದು ಒಡ್ಯಾಣ, ಆ ಒಡ್ಯಾಣವನ್ನು ಧರಿಸಿಕೊಂಡ್ರೆ ಎಂಥ ಕುರೂಪಿಯಾಗಿರಲಿ ಅದನ್ನು ಧರಿಸ್ಕೊಂಡಿದ್ರೆ ಅದನ್ನು ನೋಡಿದವರು ಅವರಿಗೆ ಮರುಳಾಗಬೇಕು. ಹಾಗಾಗಿ ಆ ಒಡ್ಯಾಣ ಕೊಡ್ತೀಯಾ ಅಂತಾಳೆ. ಆಯಿತು ಅಂತ ಕಳಿಸಿಕೊಡ್ತಾಳೆ. ಇವಳದನ್ನು ಹಾಕಿಕೊಂಡು ತನ್ನ ಪ್ರತ್ಯೇಕವಾದಂಥ ರಥ ಯಾವುದಿರುತ್ತೆ ಆ ರಥದಲ್ಲಿ ಆಕಾಶಗಾಮಿಯಾಗಿ ಇದಾ ಪರ್ವತದ ಹತ್ರ ಬರ್ತಾಳೆ. ಅಲ್ಲಿ ಮೇಲೆ ಜ್ಯೂಸ್ ಕೂತ್ಕೊಂಡು ಎಲ್ಲವನ್ನ ಪರ್ಯವೇಕ್ಷಣೆ ಮಾಡ್ತಾ ಇದ್ದಾನೆ. ಒಳ್ಳೆ ಆಸ್ ಎ ಚೆಸ್ ಮಾಸ್ಟರ್ ಮೂವಿಂಗ್ ಇಸ್ ಪಾನ್ಸ್ ಅಂತಾರಲ್ಲ ಆ ತರಹ. ಆ ಕಡೆ ಇಡಾ ಪರ್ವತದ ಕಡೆಗೆ ಇವಳು ಹೀರಾ ಸುಳಿತಾಳೆ. ಆ ಸೌಂದರ್ಯ ಮತ್ತು ಆ ಮಾದಕವಾದಂಥ ಪರಿಮಳ ದ್ರವ್ಯಗಳ ಅದನ್ನು ಅನುಭವಿಸ್ತಾ ಇದ್ದಂತೆಯೇ ಅವನಿಗೆ ತಿರುಗಿಬಿಡುತ್ತೆ ಮನಸ್ಸು ಆ ಕಡೆ. ಏನು ಇತ್ತ ಕಡೆ ಹೊರಟಿದ್ದೀಯಾ ಅಂತ. ಏನು ಮಹಾಪ್ರಭು ಮಾಡೋದು, ನಿನ್ನ ಅನುಮತಿ ಇಲ್ಲದೆ ನಾವು ಕದಲುವಂತೆ ಇಲ್ಲ, ನಾನೇನು ಯುದ್ಧರಂಗಕ್ಕೆ ಬರ್ತಾ ಇಲ್ಲ, ನನಗೆ ಬೇಕಾದಷ್ಟು ಕೆಲಸ ಇದೆ, ಸಮುದ್ರದ ಆಳದಲ್ಲಿ ಓಷಿಯಾನಸ್ಸನ್ನು ನೋಡಬೇಕು, ಥೆಟಿಸ್ಗಳನ್ನು ನೋಡಬೇಕು ಅಂತ. ನಾಳೆ ಹೋದರೆ ಆಯ್ತು, ಈಗ ಬಂದು ಇಲ್ಲಿ ಕೂತ್ಕೊಂತಾನೆ, ನನಗೆ ಬೇರೆ ಕೆಲಸ ಇದೆ ಅಂತ ಬಿಂಕ ಮಾಡ್ತಾಳೆ. ಆದರೆ ಅವನು ಒಪ್ಪಲ್ಲ, ಮರುಳಾಗ್ಬಿಟ್ಟಿದ್ದಾನೆ. ಕಡೆಗೆ ಒಂದು ಇಡೀ ವಾತಾವರಣವನ್ನೇ ಬದಲಾಯಿಸಿಬಿಟ್ಟಿದ್ರು. ಆ ಭೂಮಿಯಿಂದಲೇ ಒಂದು ಸುಪ್ಪತ್ತಿಗೆ ಹೇಳುವಂತೆ ಮಾಡಿ, ಅಂತರಿಕ್ಷದಿಂದಲೇ ತೆರೆಗಳು ಇಳಿಯುವಂತೆ ಮಾಡಿ ಒಂದು ದಿವ್ಯವಾದ ಸೌಧ ಅವರಿಗೆ ನಿರ್ಮಾಣವಾಗಿಬಿಡುತ್ತೆ. ಆ ಹೀರಾಳ ವಂಚನೆಗೆ, ಆ ಸಂಮೋಹಿನಿಗೆ ತುತ್ತಾಗಿ ಮೈ ಮರೆತು ಕೂತ್ಬಿಡ್ತಾನೆ ಅಲ್ಲೇ ಅವನು ದೇವರಾಜ. ತತ್ಕ್ಷಣವೇ ಅವಳು ಸೂಚನೆ ಕೊಟ್ಟಿರ್ತಾಳೆ,
ಅಥೀನಿ, ಪೊಸೈಡನ್ ಎಲ್ಲರೂ ಗ್ರೀಕರ ಪಕ್ಷಕ್ಕೆ ಬಂದು ನುಗ್ಗಿಬಿಡ್ತಾರೆ. ನುಗ್ಗಿ ಹೆಕ್ಟರ್ನ ತಡೆಯೋದಿಕ್ಕೆ ಆರಂಭ ಮಾಡ್ತಾರೆ. ಸ್ವಲ್ಪ ಹೊತ್ತಾಗುತ್ತೆ. ಆಮೇಲೆ ಇದ್ದಕ್ಕಿದ್ದಂಗೆ ಜ್ಯೂಸನಿಗೆ ಏನೋ ತಲೆ ಕೆಟ್ಟಿದೆ, ಇದು ಎಂಥದ್ದೋ ಎಡವಟ್ಟಾಯಿತು ಕೆಲಸ ಅಂತ ದಿಗ್ಗನೆ ಎದ್ದು ಹೀರಾಳನ್ನು ಪಕ್ಕದಿಂದ ತಳ್ಳಿ ನೋಡ್ತಾನೆ. ಎಲ್ಲ ಅಸ್ತವ್ಯಸ್ತವಾಗಿಬಿಟ್ಟಿದೆ. ಟ್ರೋಜನ್ರು ತತ್ತರಿಸ್ತಾ ಇದ್ದಾರೆ, ಹೆಕ್ಟರ್ ಒದ್ದಾಡ್ತಾ ಇದ್ದಾನೆ, ಗ್ರೀಕರು ಈಗ ವಿಜೃಂಭಿಸ್ತಾ ಇದ್ದಾರೆ. ಗೊತ್ತಾಯಿತು ಹೀರಾಳ ವಂಚನೆ ಏನು ಅಂತ. ಅವಳನ್ನು ಗದರಿಸಿ ಸ್ವರ್ಗಕ್ಕೆ ಅಟ್ನೆ ಒಡನೊಡನೆಯೇ ಮತ್ತೆ ಅಪೋಲೋನನ್ನು, ಏರಿಸ್ನ, ಮಿಕ್ಕ ದೇವತೆಗಳನ್ನು ಕರೆದು ಅಥೀನಿಯನ್ನ, ಪೊಸೈಡನ್ನ ನೀವು ಬಾಯಿ ಮುಚ್ಚಿಕೊಂಡು ಯುದ್ಧರಂಗದಿಂದ ವಾಪಸ್ ಬನ್ನಿ ಅಂತ ಹೇಳಿ ದಬಾಯಿಸಿಬಿಟ್ಟು ಅವನು ಟ್ರೋಜನ್ರ ಕಡೆಗೆ ಸಹಾಯ ಮಾಡ್ತಾನೆ. ತಾನೇ ವಿಶೇಷವಾದ ಶಕ್ತಿಯನ್ನು ಹೆಕ್ಟರ್ನಿಗೆ ಕೊಡ್ತಾನೆ. ಈಗ ಹೆಕ್ಟರ್ ಬಂದು ಇವರ ಹಡಗುಗಳ ಕೆಲವಕ್ಕೆ ಬೆಂಕಿ ಇಟ್ಟೇ ಬಿಡ್ತಾನೆ. ಆ ಹೊತ್ತಿಗೆ ಪೆಟ್ರೋಕ್ಲಸ್ ಇವನಿಗೆ ಹಿತ ಹೇಳ್ತಾನೆ. ಅಕಿಲೇಸನಿಗೆ ಒಂದು ಸ್ವಲ್ಪ ನಾಟುತ್ತೆ. ಅಯ್ಯೋ ನೋಡು, ನಮ್ಮ ಒಡನೆ ಇರತಕ್ಕಂಥ ಮಿತ್ರರ ಅಲೀಸ್ ಅಂತ ಏನು ಕರಿತೀವಿ, ನಮ್ಮ ಸಹಕಾರಿಗಳ ಹಡಗಿಗೆ ಬೆಂಕಿ ಬಿದ್ದಿದೆ. ಇನ್ನೂ ನಿನ್ನ ಪ್ರತಿಷ್ಠೆಯ, ಇದನ್ನು ಯಾವ ವೀರನೂ ಮಾಡಬಾರದು. ಮುಂದಿನ ತಲೆಮಾರು ನಿನ್ನ ಅಸೂಯೆಯನ್ನೇ ದೊಡ್ಡದಾಗಿ ಇಟ್ಕೊಂಡು ಬೈತಾರೆ, ಬಾ ಹೊರಕ್ಕೆ ಅಂತಾನೆ. ಆಗ ಬಂದು ಅವನು ತಾನು ಕಾಪಾಡಬೇಕು ಅಂತ ಅಂದುಕೊಂಡು ತನ್ನ ಕವಚವನ್ನು, ಆಯುಧಗಳನ್ನು ತೆಗೆದುಕೊಡ್ತಾನೆ. ಅವನ ಅಸಾಧಾರಣವಾದ ಭಾರ ಇರತಕ್ಕಂಥ ಜಾವೆಲಿನ್ ಅಂತಾರಲ್ಲ, ಶೂಲ, ಅದೊಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ಪೆಟ್ರೋಕ್ಲಸ್ ತಗೊಳ್ತಾನೆ. ಆಗ ಪೆಟ್ರೋಕ್ಲಸ್ನಿಗೆ ಹೇಳ್ತಾನೆ, ನೀನು ಎಳಸು ಹುಡುಗ, ಆ ಒಂದು ಟ್ರೋಜನ್ರ ಪಕ್ಷವನ್ನು ಹಿಮ್ಮೆಟ್ಟಿಸು, ಹಡಗುಗಳಿಗೆ ಬೆಂಕಿ ಇನ್ನು ಮುಂದೆ ಬೀಳದಂತೆ ನೋಡ್ಕೋ, ಅಲ್ಲಿವರೆಗೂ ಮಾಡಿ ಬಾ, ತಡೆಗೋಡೆಯಿಂದ ಆಚೆಗೆ ತಳ್ಳು, ಹುಮ್ಮಸ್ಸಿನಲ್ಲಿ ಹೋಗಬೇಡ, ನಿನ್ನ ಕೈಲಿ ಆಗೋಲ್ಲ. ಮತ್ತೊಂದು ಏನಂತಂದರೆ, ನಾವು ಪೂರ್ತಿ ಮುಂದುವರೆದು ಬಿಟ್ಟು ಟ್ರೋಜನ್ರನ್ನು ಹಿಮ್ಮೆಟ್ಟಿಸಿಬಿಟ್ರೆ ಅಗಮೆಮ್ನನಿಗೆ ಬುದ್ಧಿ ಬರೋಲ್ಲ. ಹಾಗಾಗಿ ನಮ್ಮ ಬಲ ಇದೆ, ನಾವು ಸಹಕಾರಿಗಳು ಆಗಬಲ್ಲವೋ, ಆದರೆ ಅವ್ರ ಮಂಡಿ ಊರಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗುವಂತೆ ಮಾಡುವಂತಾನೆ. ಆಯಿತು, ಅಷ್ಟಾದರೂ ಆಯ್ತಲ್ಲ, ನಾನು ಕವಚ ಹಾಕಿಕೊಳ್ಳೋದ್ರೊಳಗಾಗಿ ಒಮ್ಮೆ ಸಿಂಹಗರ್ಜನೆ ಮಾಡು, ಹೆಕ್ಟರ್ ಮೊದಲಾದವರು ದೂರ ಹೋಗಲಿಂತಾನೆ. ಅವನು ತನ್ನ ಶಿಬಿರದ ಬಾಗಿಲಿನಲ್ಲಿ ನಿಂತು ವೀರ ಗರ್ಜನೆಯನ್ನು ಮಾಡಿದ ತಕ್ಷಣ ಟ್ರೋಜನ್ರ ಪಕ್ಷಕ್ಕೆ ಹೆದರಿಕೆ ಆಗುತ್ತೆ. ಅಕಿಲೇಸ್ ಬಂದ, ಇನ್ನು ಗತಿ ಏನು ಅಂತ. ಆಗ ಪೆಟ್ರೋಕ್ಲಸ್ ನುಗ್ಗುತ್ತಾನೆ. ಅವನೇ ಅಕಿಲೇಸ್ ಅಂತ ಭ್ರಮೆ ಪಟ್ಟು ಇವರು ಇನ್ನಷ್ಟು ಸಂತ್ರಸ್ತರಾಗ್ತಾರೆ. ದೊಡ್ಡ ಕೋಲಾಹಲದ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಹೆಕ್ಟರ್ನ ಎದುರು ನಿಂತ ಪೆಟ್ರೋಕ್ಲಸ್ ಸಾಯ್ತಾನೆ. ಸಾಯುವಾಗ ಅವನು ಶಿರಸ್ತ್ರಾಣ ತೆಗೆದ ತಕ್ಷಣ ಗೊತ್ತಾಗುತ್ತೆ ಇವನ ಅಕಿಲೀಸ್ ಅಲ್ಲ, ಪೆಟ್ರೋಕ್ಲಸ್ ಅಂತ. ಅವನ ಕವಚವನ್ನು, ಆಯುಧಗಳನ್ನು ಎಲ್ಲವನ್ನೂ ಹೆಕ್ಟರ್ ತಗೋತಾನೆ. ಪೆಟ್ರೋಕ್ಲಸ್ನ ಶವವಾದರೂ ತಮ್ಮ ಕಡೆಗೆ ಸಿಗಲಿ ಅಂತ ಹಣಾಹಣಿ ಯುದ್ಧ ಮಾಡಿಬಿಟ್ಟಿದನುವೆ. ಮಹಾ ಪರಾಕ್ರಮದಿಂದ ಡೈಮಿಡೀಸ್, ಆಯಾಸ್ ಮೊದಲಾದವರೆಲ್ಲ ಸೇರಿ ಶವವನ್ನು ಮಾತ್ರ ಉಳಿಸ್ಕೊಳ್ತಾರೆ. ಆಯುಧಗಳ ಜೊತೆಗೆ, ಅಂದರೆ ಅಕಿಲೀಸನ ಆಯುಧಗಳವು, ಅದರ ಜೊತೆಗೆ ಹೆಕ್ಟರ್ ಶಿಬಿರಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ರಾತ್ರಿ ಆಗಿಬಿಡುತ್ತೆ. ಪೆಟ್ರೋಕ್ಲಸ್ನ ಮರಣ ಗೊತ್ತಾದ ತಕ್ಷಣವೇ ಅಕಿಲೇಸ್ ಪರಮ ಸಂತ್ರಸ್ತನಾಗ್ತಾನೆ. ತುಂಬ ಗೋಳಾಟ. ಮಹಾವೀರ, ಅಭಿಮಾನಿ, ಆದರೆ ಪ್ರೀತಿ ಸ್ನೇಹಗಳು ನೋಡಿ ಯಾವ ಥರ ಪರಿಣಮಿಸುತ್ತೆ ಅಂತ ಗೊತ್ತಾಗೋಲ್ಲ. ಗೋಳೋ ಅಂತ ಅಳ್ತಾನೆ. ತಲೆ ಕೂದಲು ಕಿತ್ತುಕೊಂಡು ನೆಲದ ಧೂಳನ್ನು ತಲೆ ಮೇಲೆ ಮೈಗೆಲ್ಲ ಹಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾನೆ. ಎದೆ ಬಡ್ಕೊಳ್ತಾನೆ. ಗೆಳೆಯ ಹೊರಟೋಗ್ಬಿಟ್ಟ ಅಂತ ಸಂಕಟ ಪಡ್ತಾನೆ. ಗ್ರೀಕರಲ್ಲಿ ಒಂದೆರಡು ಸಂದರ್ಭ ಬಿಟ್ಟರೆ ನಾನು ಇನ್ನೆಲ್ಲಿಯೂ ಹೆಂಡತಿ ಸತ್ತಾಗ ಅಳುವಂಥದ್ದು ಜಾಸ್ತಿ ನೋಡಲಿಲ್ಲ. ಸ್ನೇಹಿತ ಸತ್ತಾಗ ಅಳುವಂಥದ್ದೇ ಜಾಸ್ತಿ ಕಂಡಿರುವಂಥದ್ದು. ಒಂದೇ ಒಂದು ಕಡೆ ಆಲ್ಸಿಸ್ಟೀಸ್ ಸತ್ತಾಗ ಅವಳ ಗಂಡ ಒದ್ದಾಡುವಂಥದ್ದನ್ನು ನೋಡೋದು. ಮತ್ತೊಂದು ಕಡೆ ಆರ್ಫ್ಯೂಸ್ ತನ್ನ ಪತ್ನಿ ಸತ್ತಾಗ ಅವನೆಷ್ಟು ಗೋಳಾಡಿ ಕಡೆಗೆ ಪಾತಾಳಕ್ಕೆ ಹೋಗಿ ಅವಳ ಪ್ರಾಣವನ್ನು ವಾಪಸ್ ತಗೊಂಡು ಬರೋದು, ಈ ರೀತಿಯಾದ ಕಾಣಿಸುತ್ತೆ. ಅದು ಹೆಣ್ಣು ಮಕ್ಕಳಿಗೆ ಅಂಥ ದೊಡ್ಡ ಸ್ವಾತಂತ್ರ್ಯವನ್ನು, ಅಂಥ ಸ್ಥಾನಗೌರವವನ್ನು ಗ್ರೀಕರು ಕೊಟ್ಟಿರಲಿಲ್ಲ ಅಂತ ಅನಿಸುತ್ತೆ. ಇರಲಿ, ಇಲ್ಲಂತೂ ಕಾವ್ಯದ ಪ್ರಸಂಗ. ಅಖಿಲೇಸನಿಗೆ ಅಧಿಕೃತವಾದ ಮದುವೆ ಅಂತ ಏನೂ ಆಗಿರಲಿಲ್ಲ ಅನಿಸುತ್ತೆ. ಅಖಿಲೇಸ್ ಯುದ್ಧಕ್ಕೆ ಬರಬಾರ್ದು ಅಂತಲೇ ಇದ್ದಿದ್ದು. ಅವನ ತಾಯಿ ಅವನನ್ನು ಒಂದು ಕಡೆಗೆ ಮುಚ್ಚಿಟ್ಟಿದ್ದಳು. ಯಾವುದೋ ಒಂದು ಬೇರೆ ಮಹಾರಾಜನ ಅರಮನೆಯಲ್ಲಿ ಅಂತಃಪುರದಲ್ಲಿ ಹೆಂಗಸರ ನಡುವೆ ಹೆಣ್ಣಿನ ವೇಷ ಹಾಕಿ ಇಟ್ಟಿದ್ದು. ಅವನನ್ನು ಗುರುತಿಸಿ ಅಲ್ಲಿಂದ ಅವನನ್ನು ಹೊರತರಬೇಕು ಅಂತ ದೊಡ್ಡ ಸಾಹಸವನ್ನು ಒದಿಸ್ಯೂಸ್ ಮಾಡ್ತಾನೆ. ಅದು ಮಾಡಿದ್ದು ಹೇಗೆ ಅಂದರೆ, ಆ ಮಹಾರಾಜನ ಅಂತಃಪುರಕ್ಕೆ ಹೋಗಿ ಸ್ತ್ರೀಯರಿಗೆಲ್ಲ ಬೇಕಾಗಿರುವಂಥ ಪರಿಕರಗಳನ್ನು ನಾವು ತಂದಿದ್ದೀವಿ, ಯಾರು ಬೇಕಾದ್ರೂ ತೊಗೊಳ್ಬೋದು ಅಂತ ಒಂದು ಎಕ್ಸಿಬಿಷನ್ ಆಫ್ ಥಿಂಗ್ಸ್ ಆ್ಯಂಡ್ ಕಮಾಡಿಟೀಸ್. ಯಾರಿಗೆ ಬೇಡ ವಸ್ತ್ರ, ಒಡವೆ, ಅಲಂಕಾರ ಅಂದರೆ ಎಲ್ಲ ಬರ್ತಾರೆ. ಅಖಿಲೇಸ್ ಕೂಡ ತಾನು ವೇಷ ಮರೆಸಿಕೊಂಡ ಸ್ತ್ರೀಯಂತೆ ಅಲ್ಲಿ ಓಡಾಡ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ಒಡಿಸ್ಯೂಸ್ ಬೇಕು ಅಂತ ಯುದ್ಧದ ನಗಾರಿಯನ್ನು, ಪಟಹ ಭೇರಿ ನಾದವನ್ನು ಮಾಡ್ತಾನೆ. ಅಲ್ಲಿ ಖಡ್ಗ, ಗುರಾಣಿ, ಕವಚನೂ ಇರುತ್ತೆ. ಎಲ್ಲ ಸ್ತ್ರೀಯರು ಓಡಿಬಿಡ್ತಾರೆ.
ಆದರೆ ಅಖಿಲೇಸ್ ಮಾತ್ರ ತನ್ನ ಸಹಜವಾದ ಪರಾಕ್ರಮದಿಂದ, ವೀರನ ಲಕ್ಷಣದಿಂದ ಅವನು ಬೇಗ ಖಡ್ಗ ಗುರಾಣಿ ಹಿಡ್ಕೊಂಡು ಕವಚ ಹಾಕೊಳ್ತಾ ಸಿದ್ಧ ಆಗ್ಬಿಡ್ತಾನೆ. ಆಗ ರೆಡ್ ಹ್ಯಾಂಡೆಡ್ ಆಗಿ ಅವನು ಹಿಡಿದು ಬಿಡ್ತಾರೆ. ಬಾ ನಮ್ಮ ಜೊತೆ ಅಂತ ಕರೀತಾರೆ, ಅವನು ಬರ್ತಾನೆ ಅಂತ ಅದೊಂದು ಕಥೆ ಉಂಟು. ಚೆನ್ನಾಗಿರುವಂಥವಿವೆಲ್ಲ. ಹೀಗಿರುವ ಅವನು ವೀರ ಯಾವ ತರಹ ದಯನೀಯವಾಗಿ ಅಳ್ತಾ ಇದ್ದಾನೆ. ಆಮೇಲೆ ಈ ಶೋಕ ಅವನ ತಾಯಿಗೆ ತಲುಪುತ್ತೆ. ಸಮುದ್ರದ ಆಳದಿಂದ ತೆಟಿಸ್ ಬರ್ತಾಳೆ. ತೆಟಿಸ್ ಬಂದು ಸಮಾಧಾನ ಹೇಳ್ತಾಳೆ, ಇಲ್ಲ, ನಾನು ನನ್ನ ಸ್ನೇಹಿತನ ಮರಣಕ್ಕೆ ಪ್ರತಿಕಾರ ಮಾಡಬೇಕು, ನನಗೆ ಕವಚ ಬೇಕು, ಆಯುಧ ಬೇಕು ಅಂತಾಳೆ. ಆಗ ನಾನು ಮಾಡಿಸಿಕೊಡ್ತೀನಿ ದೇವಶಿಲ್ಪಿಯಾದ ಹೆಫಿಸ್ಟಸ್ನ ಮೂಲಕವಾಗಿ ಅಂತ ಅವಳು ಹೋಗ್ತಾಳೆ. ಹಾಗೆ ಹೋದಾಗ ಇವನು ಸ್ನೇಹಿತನ ಸಾವಿಗೆ ಪ್ರತಿಕಾರ ಆಗೋವರೆಗೂ ಆಹಾರ ಬೇಡ ಅಂತಾನೆ. ಅಥಿನಾದೇವಿ ದಿವ್ಯಾಮೃತವನ್ನು ಅವನು ಗೊತ್ತಿಲ್ಲದೆ ಕುಡಿಸ್ತಾಳೆ ಅಂತ ಎಲ್ಲ ವಿವರಗಳು ಬರುತ್ತವೆ. ಮತ್ತೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿರುವಂಥ ಭಾಗ ಯಾವುದು ಅಂತಂದರೆ, ಆ ಒಂದು ಕವಚ ಯಾವ ಬಗೆಯಲ್ಲಿ ನಿರ್ಮಾಣ ಆಗಿರುತ್ತೆ ಎನ್ನುವಂಥದ್ದು. ಆ ಗುರಾಣಿ ಕವಚ ಇವುಗಳ ವರ್ಣನೆ ಕಾವ್ಯದಲ್ಲೇ ಬಹಳ ವಿಶಿಷ್ಟವಾದಂಥದ್ದು. ಇದರ ಒಂದು ವರ್ಣನೆಗೆ ಹೆಚ್ಚಂದ್ರೆ ಒಂದು ಅರ್ಧ ಪೇಜಷ್ಟು ತಗೊಂಡಿದ್ದಾನೆ ಕವಿ. ಆದರೆ ಆ ವರ್ಣನೆಯ ಮೂಲಕ ಒಂದು ಕಾವ್ಯದ ಮಧ್ಯೆ ಏನು ಸೊಗಸನ್ನು ತರೋದಕ್ಕೆ ಸಾಧ್ಯ ಇದೆ ಅಂತ, ಮತ್ತೆ ತನ್ಮೂಲಕ ಒಂದು ದೊಡ್ಡ ಬದುಕಿನ ಸತ್ಯವೂ ಕಾಣುತ್ತೆ. ಆ ಒಂದು ಕವಚ ಮತ್ತು ಆಯುಧಗಳನ್ನು ಕಂಚಿನಲ್ಲಿ ಹೊಸದಾಗಿ ಎರಕ ಹುಯ್ದು ಕೆಲವನ್ನ ಮತ್ತೆ ಅವುಗಳನ್ನು ಅಡಿಗಲ್ಲಿನ ಮೇಲೆ ಇಟ್ಟು ತಟ್ಟಿ ಕುಟ್ಟಿ ಮಾಡಿರ್ತಾನೆ ಅನ್ನೋ ವರ್ಣನೆಯೆಲ್ಲ ಬರುತ್ತೆ. ಅವನು ಎಷ್ಟು ನೈಜವಾಗಿ ಮಾಡ್ತಾ ಇದ್ದ ಅಂದರೆ, ಆ ಗುರಾಣಿಯ ಮೇಲೆ ಮಣ್ಣಿನ ಹೊಲದ ಚಿತ್ರ ಮಾಡಿದರೆ ಬಂಗಾರದಲ್ಲಿ ಆ ಚಿತ್ತಾರ ಮಾಡಿದ್ರು ಮಣ್ಣಿನ ಬಣ್ಣದಲ್ಲಿ ಕಾಣಿಸ್ಬಿಡ್ತಾ ಇದ್ವು ಅಂತ, ಅಷ್ಟು ರಮಣೀಯತೆ ಎಲ್ಲ ಇತ್ತು ಅಂತ ಗೊತ್ತಾಗುತ್ತದೆ. ಆ ಗುರಾಣಿಯಲ್ಲಿ 4 ಮೂಲೆಗಳಲ್ಲಿ 4 ಬೇರೆ ಬೇರೆ ಚಿತ್ರಗಳಿದ್ದವು. ಒಂದು ಯುದ್ಧಕ್ಕೆ ಸಂಬಂಧಪಟ್ಟಿದ್ದು, ನಗರಕ್ಕೆ ಶತ್ರುಗಳು ಮುತ್ತಿದ್ದಾರೆ, ಆದರೂ ನಗರದವರು ಮಣಿಯದೆ ಸೆಣಸಾಟಕ್ಕಾಗಿ ನಿಂತಿದ್ದಾರೆ. ನದಿ ಹತ್ತಿರ ಆ ಸೆಣಸಾಟ ನಡೀತಾ ಇದೆ. ಯುದ್ಧಕ್ಕೆ ಬಂದವರು ಆ ನಗರಕ್ಕೆ ಸಂಬಂಧಪಟ್ಟಂಥ ಹೊರವಲಯದ ರೈತರುಗಳು, ಕುರುಬರು, ಅವರುಗಳ ಮೇಲೆ ದಂಡಯಾತ್ರೆ ಮಾಡಿದ್ದಾರೆ. ರಕ್ತಸಿಕ್ತವಾದ ಕಳೆಬರಗಳು ಅಲ್ಲಿ ಬಿದ್ದಿವೆ ಅಂತ. ಇನ್ನೊಂದು ಪಾರ್ಶ್ವದಲ್ಲಿ ಒಂದು ಮದುವೆಯ ಚಿತ್ರ. ಸಾಲಂಕೃತವಾದ ವಧು ಮಾವನ ಮನೆಗೆ, ಗಂಡನ ಮನೆಗೆ ತೆರಳುತ್ತಾ ಇರತಕ್ಕಂಥದ್ದು. ದಿವಟಿಗೆ ಬೆಳಕಲ್ಲಿ ಹಾಡು, ಕುಣಿತ, ಮೋಜು, ತರುಣ ತರುಣಿಯರು ನರ್ತನ ಮಾಡ್ತಾ ಇದ್ದಾರೆ. ಮನೆಯ ಬಾಗಿಲುಗಳಲ್ಲಿ ಹೆಣ್ಣು ಮಕ್ಕಳು ನಿಂತು ಈ ಉತ್ಸಾಹದ ಮೆರವಣಿಗೆಯನ್ನು ನೋಡ್ತಾ ಇದ್ದಾರೆ. ಮತ್ತೊಂದರೊಳಗೆ ಒಂದು ವಿಚಾರಣೆಯ ಚಿತ್ರ. ಒಬ್ಬ ಮತ್ತೊಬ್ಬನನ್ನು ಕೊಂದಿದ್ದಾನೆ, ಆ ಕೊಂದವನ ಹೆಣ ಇದೆ, ಅಲ್ಲಿ ರಕ್ತ ಸೋರ್ತಾ ಇದೆ. ಅವನಿಗೆ ಯಾವ ರೀತಿಯಾದ ದಂಡವನ್ನು ಕೊಡಬೇಕು ಅಂತ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ನ್ಯಾಯ ನಿರ್ಣೇತರು. ಮತ್ತೊಂದರೊಳಗೆ ಹೊಲದಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ, ಉಳ್ತಾ ಇದ್ದಾನೆ. ಹಾಗೆ ಒಬ್ಬ ಉಳ್ತಾ ಇದ್ದರೆ ಮತ್ತೊಬ್ಬ ವಿರಾಮದಲ್ಲಿ ಒಂದು ಮದ್ಯದ ಬಟ್ಟಲನ್ನು ಇಟ್ಟುಕೊಂಡು ಬರ್ತಾ ಇದ್ದಾನೆ. ಅಲ್ಲಿ ದ್ರಾಕ್ಷಿಯ ತೋಟ, ಆ ದ್ರಾಕ್ಷಿ ತೋಟದಲ್ಲಿ ತರುಣ ತರುಣಿಯರು, ನವಯುವತಿಯರು ಸಂತೋಷವಾಗಿ ಸೇರಿ ಆ ಕಾಯಿಗಳನ್ನು ಕೀಳ್ತಾ ಇದ್ದಾರೆ, ಹಣ್ಣುಗಳನ್ನು ಹಿಂಡುತ್ತಾ ಇದ್ದಾರೆ. ಮತ್ತೆ ಅದರಾಚೆ ಒಂದು ಗೂಳಿ ಮತ್ತೆ ಸಿಂಹದ ಕಲಹ ನಡೆದಿದೆ. ಅದು ಒಂದು ಅರಣ್ಯದ ಪ್ರದೇಶ. ಅದನ್ನು ಜನ ಹತ್ತಿರದಲ್ಲಿದ್ದು ವಿಸ್ಮಿತರಾಗಿ ನೋಡ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ಚಿತ್ರ ಬರುತ್ತದೆ. ಅಂದರೆ ಯುದ್ಧಕ್ಕೆ ಆತ್ಮರಕ್ಷಣೆಗಾಗಿರುವಂಥ ಗುರಾಣಿ, 5 ಪದರದ ಗುರಾಣಿ ಅಂತ ಬರುತ್ತೆ. ಗ್ರೀಕರಲ್ಲಿ ಒಂದೊಂದು ಪದರದ ಚರ್ಮ, ಆ ಚರ್ಮದ ಮೇಲೆ ಮತ್ತೊಂದು ಪದರ, ಹೀಗೆ ಮಾಡಿ ಅದರ ಮೇಲೆ ಲೋಹದ ಪದರ, ಅಥವಾ ಲೋಹದ ಪದರದ ಮೇಲೆ ಈ ಚರ್ಮದ ಪದರಗಳು, ಅದರ ಮೇಲೆ ಲೋಹದ ಗುಬುಟುಗಳು, ಈ ಥರದ್ದೆಲ್ಲ ಅಲಂಕಾರ ಮಾಡಿದ್ರು ಅಂತ. ಕಬ್ಬಿಣ ಆ ಹೊತ್ತಿಗೆ ಬಂದಿತ್ತು ಅಂತ ಕೂಡ ಗೊತ್ತಾಗುತ್ತೆ. ಯಾಕೆಂದರೆ ಮುಂದೆ ಒಂದು ಸ್ಮಾರಕ ಕ್ರೀಡೆ ನಡೆಯುತ್ತೆ, ಪೆಟ್ರೋಕ್ಲಸ್ನ ಸ್ಮಾರಕ, ಮರಣ ಸ್ಮಾರಕ ಕ್ರೀಡೆ. ಆಗ ಒಂದಿಷ್ಟು ಕಬ್ಬಿಣ ತೂಕ, ಒಂದು ತೂಕದ ಕಬ್ಬಿಣವನ್ನು ಕೂಡ ಬಹುಮಾನವಾಗಿ ಕೊಡೋದಾಗುತ್ತೆ. ಇಟ್ ಇಸ್ ಎ ವೆರಿ ಪ್ರೆಷಿಯಸ್ ಥಿಂಗ್. ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ದಂಡಯಾತ್ರೆ ಮಾಡಿದಾಗ ಅಂಬಿ ಅವನು ಅಲೆಕ್ಸಾಂಡರ್ಗೆ ಎಷ್ಟೋ ತೂಕ ಕಬ್ಬಿಣವನ್ನು ಕೊಟ್ಟನಂತೆ, ಉಕ್ಕನ್ನು ಕೊಟ್ಟಿದ್ದು ಅಂತ ಗೊತ್ತಾಗುತ್ತೆ. ಆ ಉಕ್ಕನ್ನು ಕರ್ನಾಟಕದ ಕಡೆಯಿಂದ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ವೂಡ್ ಸ್ಟೀಲ್ ಅಂತ ಹೆಸರಿದೆಯಲ್ಲ. ಹೀಗೆ ಪ್ಲಿನೆ, ಹೆರೋಡೋಟಸ್ ಇವರುಗಳ ಗ್ರಂಥಗಳಲ್ಲಿ ಕೂಡ ಭಾರತ ದೇಶದಿಂದ ಆಮದಾಗ್ತಾ ಇದ್ದ ಉಕ್ಕಿನ ವಿವರಗಳು ಬರುತ್ತವೆ. ಆಮೇಲೆ ಇನ್ನು ಒಂದು ಸ್ವಾರಸ್ಯ ನಾವು ಕಾಣಬೇಕಾಗಿದ್ದು, ಈ ಒಂದು ಗುರಾಣಿಯ ಚಿತ್ರದಲ್ಲಿ ಯುದ್ಧದ ಪಾಡಿಗೆ ಯುದ್ಧ ಇರುತ್ತೆ, ಆದರೆ ಯುದ್ಧಕ್ಕೆ ಬಳಸುವ ಪರಿಕರದಲ್ಲೂ ಚೆಲುವಿರಬೇಕು, ಸೊಗಸಿರಬೇಕು ಅಂತ. ಆ ಗುರಾಣಿಯ ಮೇಲಿನ ಚಿತ್ರಣಗಳನ್ನು ನೋಡಬೇಕು ಅಂದರೆ ನೀವು ಗ್ರೀಸ್ಗೆ ಹೋಗಬೇಕು, ಆ ಶಿಲ್ಪಗಳಲ್ಲಿಯೇ ನೋಡಬೇಕು. ಅಥೆನ್ಸ್ನಲ್ಲಂತೂ ಅಗೋರಾ ಅಂತ ಕರೀತಾರೆ. ಅಗೋರಾ ಅಂತಂದರೆ ಜನ ಸಮುದಾಯದ ಒಂದು ಸ್ಥಳ, ಮಾರ್ಕೆಟ್ ಪ್ಲೇಸ್ ಅನ್ನುವಂತೆ, ಚಾವಡಿ ಅಂತ ಕರಿತೀವಲ್ಲ ಆ ರೀತಿಯಾದ ಜಾಗ. ಗ್ರೀಕ್ ಅಗೋರಾ, ರೋಮನ್ ಅಗೋರಾ ಅಂತ ಹಲವು ಮಾಡಿ ಅಗೋರಾ ಮ್ಯೂಸಿಯಂ ಅಂತ ಕೂಡ ಮಾಡಿದ್ದಾರೆ. ಆ ವಸ್ತು ಸಂಗ್ರಹಾಲಯದಲ್ಲಿ
ಅನೇಕ ಗುರಾಣಿಗಳು, ಅನೇಕ ವೀರರ ಅಲಂಕಾರಗಳು, ಆ ಕವಚದಲ್ಲಿ, ಆ ನಡುಪಟ್ಟಿಯಲ್ಲಿ, ಆ ಖಡ್ಗದ ಹಿಡಿಯ ಮೇಲೆ ಎಷ್ಟು ಒಳ್ಳೆಯ ಕುಸುರಿ ಕೆಲಸ, ಏನು ಜನಜೀವನದ ಸೌಭಾಗ್ಯವನ್ನು ತಂದಿಟ್ಟಿದ್ದಾರೆ ಅಂತಂದರೆ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ರು? ನಮ್ಮಲ್ಲೂ ಕೂಡ ಅವೆಲ್ಲ ಮಾಡಿದ್ದೇ ಉಂಟು. ಈ ಕುಸುರಿ, ಚಿತ್ತಾರ, ಅಲಂಕಾರ ಎಲ್ಲ. ಸಾವು ನಿಜವೇ ಇರಬಹುದು, ಆದರೆ ಹುಟ್ಟು ಸಾವುಗಳ ನಡುವಿರುವ ಬದುಕು ಅದಕ್ಕಿಂತ ನಿಜ. ಅಲ್ಪವಾದ್ದರಿಂದಲೇ ಅದರ ಸೊಗಸು ಮತ್ತು ಹೆಚ್ಚಾದದ್ದು. 2 ಗಂಟೆ 3 ಗಂಟೆ ಸಿನಿಮಾ ಅಲ್ಪಕಾಲದ್ದು ಎಷ್ಟು ಸಂತೋಷವನ್ನು ಕೊಡುತ್ತೆ, 1 ಗಂಟೆ ಸಂಗೀತ ನಮಗೆ ಎಷ್ಟು ಆನಂದ ಕೊಡುತ್ತೆ. ಈ ರೀತಿಯಲ್ಲಿ ಆ ಮರಣದ ಅನಿವಾರ್ಯತೆಯ ಒಳಗೂ ಇರುವ ಆನಂದ ಅಂತ. ಆಮೇಲೆ ಸಾವು ಅನ್ನೋದು ಇದ್ದೇ ಇದೆ. ಬದುಕಿನ ಬೇರೆ ಆಯಾಮಗಳನ್ನು ನೋಡೋಣ. ಆ ಗುರಾಣಿಯನ್ನು ನೋಡಿದಾಗ ಜನಜೀವನದ ಬದುಕಿನ ಬೇರೆ ಬೇರೆ ಆಯಾಮಗಳು ಏನು ಅಂತ ಗೊತ್ತಾಗುತ್ತೆ. ಗ್ರೀಕರ ಇಡೀ ಬದುಕಿನ ಸ್ವರೂಪವೇ ಅಲ್ಲಿದೆ. ಹಾಡು, ಕುಣಿತ, ವಿಲಾಸ, ವಿಭ್ರಮಗಳ ಮದುವೆ ಉಂಟು. ತರ್ಕ, ವಿಚಾರ, ವಾದಿ ಪ್ರತಿವಾದಿಗಳ ಜಿಜ್ಞಾಸೆಯ ಒಂದು ವಿಚಾರವಾದ ಉಂಟು. ಅಪರಾಧ, ದಂಡ, ಅವುಗಳ ಶಿಕ್ಷಾ ರಹಸ್ಯ ಉಂಟು. ಮತ್ತೊಂದು ಕಡೆ ಕೃಷಿ, ಗೋರಕ್ಷ ಇತ್ಯಾದಿಗಳ ಸಾಮಾನ್ಯ ಜನಜೀವನ ಇದೆ. ಇನ್ನೊಂದು ಕಡೆಗೆ ಬದುಕಿನ ಆತ್ಯಂತಿಕ ಅನಿವಾರ್ಯವಾದ ಮರಣ, ಅತ್ಯಂತ ಭಯಾನಕವಾದ ರೀತಿಯಲ್ಲಿ ಬರುವ ಯುದ್ಧ ಉಂಟು. ಇವೆಲ್ಲ ದೇ ಆರ್ ರಿಯಲ್ ಫ್ಯಾಸೆಟ್ಸ್ ಆಫ್ ಲೈಫ್. ಅದು ಒಂದು ಕಾರಣ ಅಂತ ನಾವು ನೋಡಬಹುದು. ಮಹಾಕಾವ್ಯ ಈ ತರಹ ಮಧ್ಯದಲ್ಲಿ ತನ್ನ ಮುಖ್ಯ ವಸ್ತುವಿಗೆ ಸಂಬಂಧಪಡದೇ ಇರೋದನ್ನು ಆಕರ್ಷಕವಾಗಿ ಹದ ಔಚಿತ್ಯ ತಪ್ಪದೆ ಹೇಳುವಂತ ಬಿಡುಬಿಟ್ಕೊಂಡಿರುತ್ತೆ. ಅದು ತುಂಬ ದೊಡ್ಡದು. ಈ ಸೈಡ್ ಲೈಟ್ಸ್ ಇವೆಯಲ್ಲ, ಅವು ದೊಡ್ಡ ಕೃತಿಯನ್ನು ಮಾಡುತ್ತವೆ. ಈ ಥರದ್ದಕ್ಕೆ ಅಲ್ಪ ಕೃತಿಗಳಲ್ಲಿ ಅವಕಾಶ ಇರೋದಿಲ್ಲ. ಒಂದು ಭಾವಗೀತೆಯಲ್ಲಿಯೋ, ಒಂದು ಪುಡಿ ನಾಟಕದಲ್ಲಿಯೋ ಇದೆಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಾಸರದಲ್ಲಿಯೋ ಬರೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಕ್ಯಾನ್ವಾಸ್ ಇದ್ದರೆ ಅಲ್ಲೆಲ್ಲ ಮಾಡೋದಕ್ಕೆ ಸಾಧ್ಯ. ಅಖಿಲೇಶನ ಗುರಾಣಿ ಎಷ್ಟು ದೊಡ್ಡದಾಗಿತ್ತು, ಅವನು ಗೋಪುರೋಪಮ ಗಾತ್ರ, ಅವನ ಶರೀರಕ್ಕೆ ಎಷ್ಟು ದೊಡ್ಡ ಗುರಾಣಿ, 6 ಅಡಿ ಎತ್ತರದ ಗುರಾಣಿ ಇತ್ತು, 3 ಅಡಿ ಅಗಲ ಇತ್ತು ಅಂತೆಲ್ಲ ಬರುತ್ತೆ. ಅದರ ಮೇಲೆ ಇಷ್ಟು ಚಿತ್ತಾರ ಮಾಡಬಹುದು. ಆಮೇಲೆ ಅವನು ಆ ಆಯುಧಗಳನ್ನು ತೆಗೆದುಕೊಂಡು ಬರ್ತಾನೆ. ಆ ಆಯುಧಗಳನ್ನು ಮಾಡುವ ಬಗೆ, ಆ ಹಫೀಸ್ಟಸ್ನ ಕರ್ಮಾಗಾರ, ಕುಲುಮೆ ಇತ್ಯಾದಿ ವಿವರಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ನೋಡ್ತೀವಿ. ಅಲ್ಲಿ ಬೆಂಕಿ ಉರಿತಾ ಇದ್ದಿದ್ದು, ಮತ್ತೆ ಥೆಟಿಸ್ ಮಗನ ಸಾವು ಗೊತ್ತೇ ಇದೆ, ಅರೆ ಅವನು ಹಠ ಮಾಡ್ತಾನೆ, ಸೇಡು ತೀರಿಸಿಕೊಳ್ಳಲೇಬೇಕು ಅಂತ. ಹಾಗಾಗಿ ಅವನ ಸಾವಿನ ಪ್ರಯಾಣದ ಬುತ್ತಿ ಅನ್ನುವ ರೀತಿಯಲ್ಲಿ ಪಾಪ ಈ ಆಯುಧಗಳನ್ನು ತಯಾರು ಮಾಡಿ ಕೊಡ್ತಾಳೆ. ಅದನ್ನೆಲ್ಲವನ್ನು ಅವನು ತಗೊಂಡು ಹೋಗ್ತಾನೆ. ಹೋಗೋ ಹೊತ್ತಿಗೆ ಅಗಮೆಮ್ನನ್ನು ತಪ್ಪು ಕಾಣಿಕೆಯನ್ನು ಇಟ್ಟುಕೊಂಡು ಬರ್ತಾನೆ. ಆ ತಪ್ಪು ಕಾಣಿಕೆಯ ತಪಶೀಲು ಕೂಡ ಇದೆ ನೋಡಿ. 7 ಟ್ರೈಪೋದ್ ಅಂದರೆ ಟ್ರೈಪಾಡ್ ಅಂತ ಕರೀತಾರಲ್ಲ, ಪೌಸ್ ಅಂತಂದರೆ ಗ್ರೀಕ್ ಭಾಷೆಯಲ್ಲಿ ಪಾದಗಳು ಅಂತ. 3 ಕಾಲು ಇರ್ತಕ್ಕಂಥ ಮುಗ್ಗಾಲಿಗಳು, ತಿವಿಟಿಗೆ ಅಂತ ಏನು ಕರೀತಾರೆ ಅದು. ಆಮೇಲೆ 20 ಕಡಾಯಿಗಳು, ಕ್ಲಂಟನ್ ಅಂತ ಏನು ಕರೀತಾರೆ ಕಡಾಯಿಗಳು, ತಾಮ್ರದ ಕಡಾಯಿಗಳು, ಮತ್ತು 12 ಜಾತ್ಯಶ್ವಗಳು, ಮತ್ತು 7 ಅತಿ ಸುಂದರರಾದ ಕುಶಲಕಲೆಗಳಲ್ಲಿ ಗೃಹಕೃತ್ಯಗಳಲ್ಲಿ ನುರಿತಿರ್ತಕ್ಕಂಥ ದಾಸಿಯರು, ಮತ್ತು 10 ಟ್ಯಾಲೆಂಟ್ ಚಿನ್ನ. ಆಮೇಲೆ ಬ್ರೈಸಿಯಸ್, ಯಾವಳಿಗಾಗಿ ಇಷ್ಟೆಲ್ಲ ತಕರಾರಾಯಿತು ಅವಳು. ಮತ್ತೆ ಅದು ಹೇಳ್ತಾನೆ, ಬ್ರೈಸಿಯಸ್ನ ತಾನು ಯಾವ ರೀತಿಯಲ್ಲೂ ಕಣ್ಣೆತ್ತು ನೋಡಲಿಲ್ಲ, ಮುಟ್ಲಿಲ್ಲ, ನೋಡಲಿಲ್ಲ ಅಂತೆಲ್ಲ ಹೇಳಿ ಅವಳ ಪಾವಿತ್ರ್ಯ ಶೀಲ ಹಾಗೆ ಉಳಿದಿದೆ ಅಂತ ಬೇರೆ ಒಂದು ಪ್ರಮಾಣ ಮಾಡ್ತಾನೆ. ಅಂತೂ ಸುಖಾಂತವಾಗುತ್ತದೆ. ಈ ಸುಖಾಂತಕ್ಕೆ 1000 ಜನ ಸೈನಿಕರು ಸತ್ತಿರ್ತಾರೆ. ಲಕ್ಷಾಂತರ ಜನಕ್ಕೆ ಗಾಯ, ನೋವು, ಅಳಲು ಇವೆಲ್ಲ ಬಂದಿರುತ್ತದೆ ಉಭಯ ಪಕ್ಷದಲ್ಲೂ. ಅಂದರೆ ವ್ಯಕ್ತಿ ಪ್ರತಿಷ್ಠೆ ಮತ್ತು ವ್ಯಕ್ತಿಯ ಸಣ್ಣತನ, ಅಗಮೆಮ್ನನ್ನ ಸಣ್ಣತನ, ಅಖಿಲೇಶನ ಪ್ರತಿಷ್ಠೆ ಏನೆಲ್ಲ ಮಾಡ್ತು. ನೋ ಕಾಮೆಂಟ್ಸ್ ಹೋಮರ್ ಹೇಳ್ತಾ ಹೋಗ್ತಾನೆ. ಈಗ ಜ್ಯೂಸ್ ಹೇಳ್ತಾನೆ, ನನ್ನ ಉದ್ದೇಶ ಸಫಲವಾಯಿತು, ಇನ್ನು ಯಾರು ಹೇಗಾದರೂ ಹೋಗಲಿ ತೊಂದರೆ ಇಲ್ಲ, ನೀವು ನಿಮ್ಮ ಇಷ್ಟ ಬಂದ ಪಕ್ಷದ ಪರವಾಗಿ ನಿಂತು ಯುದ್ಧ ಮಾಡಬಹುದು ಅಂತ. ಆಗ ನೋಡಿ, ಗ್ರೀಕರ ಪರ, ಟ್ರೋಜನರ ಪರ 4-5 ದೇವತೆಗಳು ನಿಂತು ಬಿಡ್ತಾರೆ. ಹೀರಾ ಗ್ರೀಕರ ಪರ ನಿಲ್ತಾಳೆ, ಟ್ರೋಜನರ ಪರ ಅರ್ತಿಮಿಸ್ ಅವಳು ನಿಂತ್ಕೋತಾಳೆ, ಲೀಟೋ ದೇವಿಯ ಮಗಳು. ಅವರಿಬ್ಬರು ಒಂದು ರೀತಿ ಸವತಿ ತಾಯಿ ಬಲಮಗಳು, ಮಲತಾಯಿ ಮಲಮಗಳು. ಅವರು ಯುದ್ಧಕ್ಕೆ ನಿಂತ್ಕೋತಾಳೆ. ಆರ್ಟಿಮಿಸ್ ಮಹಾಯೋಧೆ, ಬಿಲ್ಗಾರ್ತಿ, ಇಬ್ಬಳು ಯುದ್ಧ ಮಾಡ್ತಾರೆ. ಇತ್ತ ಕಡೆ ಅಥೀನಾದೇವಿ ಟ್ರೋಜನರ ಪಕ್ಷದಲ್ಲಿ ಏರೀಸ್ ಯುದ್ಧ ದೇವತೆ. ಏರೀಸ್ ಯುದ್ಧ ದೇವತೆ ಆದರೂ ಅಥೀನಾ ಕೈನಲ್ಲಿ ಹೊಡೆಸ್ಕೊಳ್ತಾನೆ. 7 ಎಕರೆ ಜಾಗದ ಎಲ್ಲೇ ಪೂರ್ತಿ ಅವನು ಬಿದ್ದು ಹೋಗ್ಬಿಡ್ತಾನೆ. ಅವನು ಬಿದ್ದು ಅಷ್ಟು ತ್ರಸ್ತನಾಗ್ತಾನೆ. ಹಿಂದೊಮ್ಮೆ ಏಟು ತಿಂದು ಅಪ್ಪನ ಹತ್ರ ಕಂಪ್ಲೇಂಟ್ ಕೊಡ್ತಾನೆ. ಅವನು ನೋಡಿದ್ರೆ ನಮಗೇನು ನೆಚ್ಚುವಂತೆ ಆಗೋದಿಲ್ಲ. ಆಮೇಲೆ ಗ್ರೀಕರ ಕಡೆಯಲ್ಲಿ ಪೊಸೈಡನ್ ಇದ್ದರೆ, ಹತ್ತ ಕಡೆಯಲ್ಲಿ ಅಪೊಲ್ಲೋನ್. ಅವ್ರು ಮತ್ತೆ ಮೂದಲಿಸ್ಕೊಳ್ತಾರೆ. ಪೊಸೈಡನ್ ಕೇಳ್ತಾನೆ, ಅಲ್ವಯ್ಯ, ಇದೇ ಟ್ರಾಯ್ ಪಕ್ಷ ನೀನು ಯುದ್ಧ ಮಾಡ್ತಿದ್ಯಲ್ಲ,
ನಾನಂತೂ ವಿರೋಧ ಮಾಡೋದಕ್ಕೆ ಕಾರಣ ಇದೆ. ಕಾರಣ ಇದೇ ಲೌಮಿದನ್ ಕೈ ಕೆಳಗೆ ನಾನು ನೀನು ಇಬ್ಬರು ಇದ್ದು ಈ ಕೋಟೆ ಕಟ್ಟಿದ್ವಿ, ನಮಗೆ ಕೂಲಿ ಕೊಡದೇನೆ ಅವನು ಮೋಸ ಮಾಡಿಬಿಟ್ಟ ಈ ಪ್ರಯಾಮನ ತಂದೆ. ಹಾಗಾಗಿ ಸೇಡು ತೀರಿಸ್ಕೊಳ್ಳೋದಕ್ಕೆ ನಾನು ಶತ್ರು ಪಕ್ಷದಲ್ಲಿ ನಿಂತರೆ ನೀನು ನಾಚಿಕೆ ಇಲ್ಲದೆ ಅವ್ರ ಕಡೆಯಲ್ಲೇ ನಿಂತಿದೆಯಲ್ಲ, ನಿನ್ನ ದೇವಸ್ಥಾನವನ್ನು ಪ್ಯಾರಿಸ್ ಲೂಟಿ ಮಾಡ್ದ, ಆದರೂ ಕೂಡ ನಿನ್ನ ಅಲ್ಲಿಗೆ ಹೊಸ್ಕೊಂಡು ಹೋಗ್ತಾ ಇದೆಯಾ, ನೀನೆಂಥ ದೇವತೆ ಅಂತ ಹೇಳ್ಬಿಟ್ಟು ಬೈತಾನೆ. ಮತ್ತೆ ಆರ್ಟಿಮಿಸ್ ಏರಿಸ್ ಬಿದ್ದುಬಿಟ್ಟಾಗ ಅದನ್ನು ನೋಡಿ ಕೇಕೆ ಹಾಕಿ ನಗುತ್ತಾಳೆ. ಮತ್ತೊಮ್ಮೆ ಅಪೊಲ್ಲೋನ್ ಯುದ್ಧದಲ್ಲಿ ಸ್ವಲ್ಪ ಬಿಲ್ಲು ಬಾಣಗಳ ಚಾತುರ್ಯ ಕಡಿಮೆ ಆದಾಗ ನಕ್ಕಿದ್ದಕ್ಕೆ ನಿನ್ನ ಅಣ್ಣನ ನೋಡಿ ನೀನು ಯಾಕೆ ನಗ್ತೀಯಾ, ನೀನು ಮಹಾ ಪರಾಕ್ರಮ ತೋರಿಸೋದು ಅಂತ ಹೀರಾ ಬಂದು ಅವಳ ಕಿವಿನ ಹಿಂಡಿ ರಪ್ಪಂತ ಬಡಿದು ಬಿಲ್ಲು ಬಾಣ ಕಿತ್ಕೋತಾಳೆ, ಹುಡುಗಿರಿಗೆ ಬೇಡ ಇದು ಅಂತ. ಆಗ ಅವಳ ತಾಯಿ ಲೀಟೋ ಬಂದುಬಿಟ್ಟು ಮಗಳನ್ನು ಸುಮ್ಮನೆ ಕರ್ಕೊಂಡು ಹೋಗ್ತಾಳೆ. ಸವತಿ ಮುಂದೆ ಅವಳು ದಬಾಯಿಸೋಕ್ಕಾಗೋಲ್ಲ, ಅವಳು ದೇವಮಾತೆ ಅಂತ. ಈ ಸೈಡ್ ಲೈಟ್ಸ್ ಎಲ್ಲ ಅಲ್ಲಲ್ಲಿ ಬರುತ್ತೆ, ಒಂದು ಕಾಮಿಡಿ ತರಹ ಅನಿಸುತ್ತೆ. ಮತ್ತೆ ಇತ್ತ ಕಡೆ ಲೀಟಾ ಅಂತ ಒಬ್ಬ ದೇವತೆ ಗ್ರೀಕರ ಪಕ್ಷದಲ್ಲಿ, ಟ್ರೋಜನ್ರ ಪಕ್ಷದಲ್ಲಿ ದೇವದೂತನೇ ಆಗಿರ್ತಕ್ಕಂಥ ಹರ್ಮೀಸ್, ಅವನು ರೆಕ್ಕೆಗಳ ಪಾದರಕ್ಷೆಯನ್ನು ಹಾಕಿಕೊಂಡು ಯುದ್ಧ ಮಾಡ್ತಾ ಇರ್ತಾನೆ. ಅವನು ತುಂಬ ಸುಂದರನೂ ಹೌದು. ಮತ್ತು ಇತ್ತ ಕಡೆಗೆ ನದಿ ದೇವತೆ ಕ್ಸಾಂತಸ್ ಅನ್ನುವ ಹೆಸರಾದಂಥ ಸ್ಕಮಾಂದರ್ ನದಿ, ಅದು ಟ್ರಾಯ್ ನಗರದ ಕಂದಕದಂತೆ ಹರಿತಾ ಇರುತ್ತೆ. ಆ ನದಿ ದೇವತೆ ನಿಂತುಕೊಳ್ಳುತ್ತೆ. ಅತ್ತ ಕಡೆ ನದಿಯನ್ನೂ ಕೂಡ ತನ್ನ ಶಾಖದಿಂದ ಒಣಗಿಸುವಂಥ ರೀತಿಯಲ್ಲಿ ಪ್ರಖರವಾಗಿ ತನ್ನ ಜ್ವಾಲೆ ಕೆನ್ನಾಲಿಗೆಗಳಿಂದ ಉರಿಯುವಂಥ ಹೆಫಿಸ್ಟಸ್ ಗ್ರೀಕರ ಪಕ್ಷದಲ್ಲಿ ನಿಂತುಕೊಳ್ತಾನೆ. ಹೀಗೆ ಯುದ್ಧ ನಡೆಯುತ್ತೆ. ಅಖಿಲೇಸ್ ಬಂದ ಮೇಲಂತೂ ರಣರಂಗ ಅಕ್ಷರಶಃ ರಣರಂಗ ಆಗುತ್ತದೆ. ಈ ನದಿ ದೇವತೆ ಸ್ಕಮಾಂದರ್ ಅಖಿಲೇಸನನ್ನ ನುಂಗುವಂತೆ ಅಲೆಗಳ ಕೈಗಳಿಂದ ನುಗ್ಗಿ ಬರ್ತಾನೆ, ಹೊಯ್ದಾಡಿಸ್ಬಿಡ್ತಾನೆ, ಇವನು ಒದ್ದಾಡಿಸ್ಬಿಡ್ತಾನೆ. ಕಡೆಗೆ ಇವನಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ನಾನು ಪ್ಯಾರಿಸ್ನ ಬಾಣಗಳಿಗೆ ಸಾಯ್ತೀನಿ ಅಂತಾಗಿತ್ತು, ಒಬ್ಬ ವೀರನ ಬಾಣಗಳಿಗೆ ಸಾಯದೆ ಈ ಕೊಚ್ಚೆ ಕೊಳತ ನಾರ್ತಕ್ಕಂಥ ಮೀನು ಏಡಿ ಇರುವ ಈ ನದಿ ದೇವತೆ ಕೈನಲ್ಲಿ ಸಾಯಬೇಕಾಗಿದೆಯಲ್ಲ ದೇವರೇ, ನನಗೆ ಈ ಸಾವು ಬೇಡ, ಆ ಸಾವು ಬೇಕು ಅಂತಾನೆ. ಆ ನದಿಯ ಮಧ್ಯದಲ್ಲಿ ಒಂದು ಮರ ಇರುತ್ತೆ, ಆ ಮರವನ್ನು ಹತ್ತಿ ಕೂತ್ಕೊಂಡ್ರೆ ಮರವನ್ನು ಉರುಳಿಸುವಂತೆ ರೀತಿಯಲ್ಲಿ ಈ ನದಿ ನುಗ್ಗುತ್ತದೆ. ಆಗ ದೇವತೆಗಳು ಯೋಚನೆ ಮಾಡಬೇಡ ಅಂತಾರೆ. ಹೆಫಿಸ್ಟಸ್ ಬಂದು ತನ್ನ ಜ್ವಾಲಾಮಾಲ ಮೂರ್ತಿಯಿಂದ ಇಡೀ ನದಿಯನ್ನು ಒಣಗಿಸೋಕೆ ಆರಂಭ ಮಾಡ್ತಾನೆ. ನದಿ ಮೊದಲು ನೀರು ಬೆಚ್ಚಗಾಗುತ್ತದೆ, ಬಿಸಿಯಾಗುತ್ತದೆ, ಕುದಿಯುತ್ತದೆ. ಆ ಕುದಿಯೋದಕ್ಕೆ ತಕ್ಕಂತೆ ಮೀನುಗಳು, ಮೊಸಳೆಗಳು, ಏಡಿಗಳು ಎಲ್ಲ ಕಾದು ಸೀದು ಬೆಂದೋಗ್ಬಿಡುತ್ತೆ. ಇನ್ನು ನಾನು ನದಿ ಆಗದೆ ಮರುಭೂಮಿ ಆಗ್ಬಿಡ್ತೀನಿ, ನನ್ನ ಅಸ್ತಿತ್ವ ಉಳಿಯೋಲ್ಲ ಅಂಥೇಳಿ ಶರಣಾರ್ಥಿ ಎಂದು ಬಿಡ್ತಾನೆ. ಆಗ ಅವನನ್ನು ಬಿಟ್ಟುಕೊಡುವಂಥದ್ದಾಗುತ್ತದೆ. ಹೀಗೆ ಮಾಡಿದ ಮೇಲೆ ನಾವು ನೋಡ್ತೀವಿ, ಅವನು ನೇರವಾಗಿ ಯುದ್ಧಕ್ಕೆ ನುಗ್ಗಿ ಬರ್ತಾ ತನ್ನ ವೈರಿಯಾದ ಹೆಕ್ಟರ್ನನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಈ ಸಂದರ್ಭ ತುಂಬ ಮಾರ್ಮಿಕವಾಗಿದೆ. ಹೆಕ್ಟರ್ನಿಗೆ ಅವನ ಸೋದರರು ಹೇಳಿರ್ತಾರೆ, ಅಖಿಲೇಶ್ ಯುದ್ಧರಂಗಕ್ಕೆ ಬಂದ, ನಾವು ನಮ್ಮ ಸೈನಿಕರನ್ನೆಲ್ಲ ಈ ಸ್ಕೀಯನ್ ದ್ವಾರದ ಮೂಲಕ ಹೊರಗಡೆ ಇಟ್ಬಿಟ್ಟಿದ್ದೀವಿ, ಇದು ಒಳ್ಳೆಯದಾಗೋಲ್ಲ, ಒಳಕ್ಕೆ ಹೋಗೋಣ, ಕೋಟೆ ಒಳಗಿದ್ದು ಪ್ರತಿಭಟಿಸೋಣ ಅಂತ. ಅದೆಲ್ಲ ಹೇಡಿಗಳ ಕೆಲಸ. ಈ ಅಖಿಲೇಶ್ ಏನು ಮಹಾ ಪೆಟ್ರೋಕ್ಲಸ್ನ ಕೊಂದಾಯಿತು, ಹೊಸ ಕವಚ ತೊಟ್ಟಿದ್ದಾನಷ್ಟೇ, ಇನ್ನೇನು, ಅದು ಬೇರೆ. ಇವನ ಸ್ನೇಹಿತನ ಸಾವಿನಿಂದಾಗಿ ತುಂಬ ನೊಂದಿದ್ದಾನೆ, ಉಪವಾಸ ಬೇರೆ ಮಾಡಿದ್ದಾನೆ, ಏನು ಮಾಡ್ತಾನೆ ಅಂತ ನುಗ್ಗುತ್ತಾನೆ. ಆದರೆ ಅದೇ ಇವನಿಗೆ ಮುಳುವಾಗಿದೆ. ಎಲ್ಲರೂ ಹೆದರಿ ಪಲಾಯನ ಮಾಡಿ ಕೋಟೆ ಒಳಗೆ ಸೇರ್ಕೊಂಡು ಬಿಡ್ತಾರೆ, ಇವನು ಮಾತ್ರ ಹೊರಗಡೆ ಉಳಿದು ಬಿಡ್ತಾನೆ. ಆದರೆ ಇವನಿಗೆ ಒಳಗಡೆ ಹೋಗೋದಕ್ಕೆ ಬಿಂಕ. ಸೈನ್ಯವನ್ನು ಒಳಗಡೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ ಸಲಹೆಯನ್ನು ಒಪ್ಪಲಿಲ್ಲ ಅಂತ. ಮತ್ತೆ ಅಭಿಮಾನ ಅಡ್ಡ ಬರುತ್ತೆ. ಜೊತೆಗೆ ಇವನು ವೀರ ಕೂಡ ಹೌದು. ನೀನು ಬಂದು ನನ್ನ ಎದುರಿಗೆ ಯುದ್ಧ ಮಾಡೋ, ಪೆಟ್ರೋಕ್ಲಸ್ನ ಎಳೆ ಹುಡುಗನ್ನ ಕೊಂದಂತೆ ಅಲ್ಲ ಅಂತ ಬೇರೆ ಸವಾಲು ಹಾಕಿದ್ದಾನೆ. ಆ ಸವಾಲಿಗೆ ಉತ್ತರ ಕೊಡಬೇಕು. ಹೀಗಾಗಿ ಹೊರಗಡೆ ನಿಂತುಕೊಳ್ತಾನೆ. ಸ್ಕೀಯನ್ ದ್ವಾರದ ಮುಂದೆ ಏಕಾಂಗಿಯಾಗಿ ನಿಂತುಕೊಳ್ತಾನೆ. ಆಗ ಯಾವ ಥರ ನಿಂತುಕೊಂಡಿದ್ದ ಅಂತಂದರೆ, ಒಂದು ಕೆಂಗಣ್ಣಿನ ಹಾವು, ಮಚ್ಚೆ ಮಚ್ಚೆ ಇರುವಂಥ ಹಾವು, ವಿಷಜ್ವಾಲೆಗಳನ್ನು ಉಗುಳುವಂಥ ಹಾವು, ಹಾದಿಹೋಕರು ಯಾರಾದರೂ ಬಂದೆ ಕಚ್ಚಿಬಿಡಬೇಕು ಅಂತ ಪೊದೆಯ ಒಳಗಡೆಗೆ ಹೊಂಚಿ ಕಾಯುವಂತೆ ಹೆಕ್ಟರ್ ಕಾಯ್ತಾ ನಿಂತ ಅಂತ ಕವಿ ಹೇಳ್ತಾನೆ. ಇವನು ಓಡಿ ಬರ್ತಾನೆ. ಇವನು ಬೆನ್ನೆಟ್ಟುಕೊಂಡು ಬಂದಿದ್ದ ಅವನನ್ನು. ಆ ವೇಗನೂ ಅಷ್ಟೇ. ಇವನ ಹೆಜ್ಜೆಯ ಧೂಳು ಅಡಗುವ ಮುನ್ನ ಅಲ್ಲೇ ಅವನ ಹೆಜ್ಜೆ ಇಟ್ಟು ನುಗ್ಗಿ ಬರುವಂಥ ರೀತಿನಲ್ಲಾಗಿರುತ್ತದೆ. ಈಗ ನೋಡಿ, ಸ್ವರ್ಗದಲ್ಲಿ 3 ಬಾರಿ ಇಡೀ ಆ ಒಂದು ಟ್ರಾಯ್ ಪಟ್ಟಣವನ್ನು ಸುತ್ತುವರೆದು ಓಡ್ತಾರೆ, ಬೆನ್ನಟ್ಟಿಕೊಂಡು ಓಡ್ತಾರೆ. ಸಿಗೋದಿಲ್ಲ ಇವನು. ಕಡೆಗೆ ದೇವಲೋಕದಲ್ಲಿ ಜ್ಯೂಸ್ ಬಂಗಾರದ ದಂಡ ಇರುವಂಥ ತಕ್ಕಡಿ ಹಿಡ್ಕೊಂಡು ತೂಗುತ್ತಾನೆ, ಇವನ ಆಯುಷ್ಯ ಮುಗೀತು ಅಂತ. ಅಥೀನಾ ಕಡೆ ನೋಡ್ತಾನೆ, ನೀನು ಹೋಗು, ಅಲ್ಲಿ ಅವನಿಗೆ ಬೆಂಬಲವಾಗಿರ್ತಕ್ಕಂಥ ಅಪೋಲೋನನ್ನು ಬರೆ ಹೇಳು ಅಂತ. ಅಥೀನಾ ಇವನ ಪಕ್ಕದಲ್ಲಿ ನಿಂತುಕೊಳ್ತಾಳೆ, ಅಖಿಲೇಶನ ಪಕ್ಕದಲ್ಲಿ.
ಅಲ್ಲಿವರೆಗೂ ಇವನಿಗೆ ಕಾಲಿನ ಓಟಕ್ಕೆ ಶಕ್ತಿಯನ್ನು ಕೊಟ್ಟಂತಹ, ಓಟ ಮೊದಲಾದ ಒಲಿಂಪಿಕ್ ಕ್ರೀಡೆಗಳ ದೇವತೆಯೂ ಆದಂತಹ ಅಪೊಲ್ಲೋನ್ ದೂರ ಹೊರಟೋಗಿರ್ತಾನೆ. ಆ ಹೊತ್ತಿಗೆ ಅಥಿನಾ ಹೆಕ್ಟರ್ನ ಒಬ್ಬ ತಮ್ಮ ಡಿಫೋಬಸ್ ಅಂತಿರ್ತಾನೆ. ಮುಂದೆ ಪ್ಯಾರಿಸ್ ಸತ್ತ ಮೇಲೆ ಅವನೇ ಹೆಲೆನ್ನ ಮದುವೆ ಮಾಡಿಕೊಂಡಿದ್ದು. ನೋಡಿ, ಅದು 3 ದಿವಸದ ಮದುವೆ ಅಷ್ಟೇ. ಆಮೇಲೆ ಅವನು ಸತ್ತೋಗ್ಬಿಡ್ತಾನೆ. ಆದರೆ ಅಷ್ಟರೊಳಗೆ ಇವಳ ಸೌಂದರ್ಯದ ಬಗ್ಗೆ ಏನು ಮೋಹ ಇರುತ್ತೆ ಅಂತಂದರೆ, ಎಲ್ಲರೂ ಕೂಡ ಪ್ಯಾರಿಸ್ ಸತ್ತೋದ ತಕ್ಷಣ ಅವನ ತಮ್ಮಂದರು ಮಿಕ್ಕವರು ಎಲ್ಲರೂ ಕೂಡ, ಹೆಕ್ಟರು ಸತ್ತೋಗಿರ್ತಾನೆ, ತಾನು ಮುಂದು ನಾನು ಮುಂದು ಅಂತ ಹೆಲೆನ್ನಳನ್ನ ಮದುವೆ ಆಗೋದಕ್ಕೆ ಬರ್ತಾರೆ. ಅದರೊಳಗೆ ಇದ್ದಿದ್ರೊಳಗೆ ಒಬ್ಬ ಪರಾಕ್ರಮಿ ಡಿಫೋಬಸ್ ಅವನ ವೇಷದಲ್ಲಿ ಅಥಿನಾ ನಿಂತ್ಕೊಳ್ತಾಳೆ. ಹೆಕ್ಟರ್ನಿಗೆ ತಮ್ಮ ಎಲ್ಲಿಂದ ಬಂದ, ಪರವಾಗಿಲ್ಲ ತನಗೆ ಬೆಂಬಲವಾಯಿತು ಅಂತ, ಅಖಿಲೇಶ್ ನೀನು ಸತ್ತೆ, ನಾವಿಬ್ರು ನಿನ್ನ ಕೊಲ್ತೀವಿ ಅಂತ. ಆ ಹೊತ್ತಿಗೆ ನೀನು ಸತ್ತೆ ಅಂತ ಅವನು ತನ್ನ ಗುರಿ ಹಿಡಿದು ಆಯುಧವನ್ನು ಪ್ರಯೋಗ ಮಾಡ್ತಾನೆ. ಓಡುವುದನ್ನು ನಿಲ್ಲಿಸಿ ಹೆಕ್ಟರ್ ನಿಂತನಲ್ಲ, ಇದೇ ಸನ್ನಾಹ ಅಂತ ಯುದ್ಧ ಮಾಡ್ತಾನೆ. ಮತ್ತೆ ಹೆಕ್ಟರ್ ತನ್ನ ಕೈನಲ್ಲಿದ್ದ ಒಂದೇ ಒಂದು ಆಯುಧ, ತನ್ನ ಒಂದು ಈಟಿಯನ್ನು ಎಸಿತಾನೆ. ಮತ್ತೆ ಇನ್ನೊಂದು ಈಟಿ ಕೊಡು ಅಂತ ತಿರುಗಿ ನೋಡ್ತಾನೆ. ಡಿಫೋಬಸ್ ಎಲ್ಲಿರ್ತಾನೆ, ಇರೋಲ್ಲ. ಅಥಿನಾ ಮೋಸ ಮಾಡಿದಳು ಅಂತ ಅಂದ್ಕೊಳ್ತಾನೆ. ಆಗ ಮೇಲಿಂದ ಪ್ರಯಾಮ್ ಬಡ್ಕೊಳ್ತಾ ಇದ್ದಾನೆ, ಮಗನೇ ಒಳಗೆ ಬಂದುಬಿಡು. ಆಗಲೇ ಬಡ್ಕೊಳ್ತಾ ಇದ್ದ, ನೀನು ಒಳಗೆ ಬಂದುಬಿಡಪ್ಪ, ನೀನಿದ್ರೆ ನನಗೆಲ್ಲ ಇದ್ದಂತೆ, ನೀನು ಸಾಯೋದನ್ನು ನಾನು ನೋಡೋಕ್ಕಾಗೋದಿಲ್ಲ, ಮತ್ತೆ ನೀನು ಸತ್ತರೆ ನಮಗಿನ್ಯಾರೂ ದಿಕ್ಕಿಲ್ಲ, ನಮ್ಮ ಯುದ್ಧದಲ್ಲಿ ಕೋಟೆ ಪೂರ್ತಿ ಬರದಾಗ್ಬಿಡ್ತದೆ, ನಮ್ಮ ಹೆಣ್ಣು ಮಕ್ಕಳನ್ನು ದಾಸಿಯರನ್ನಾಗಿ ಮಾಡ್ಕೊಳ್ತಾರೆ, ಎಳೆ ಮಕ್ಕಳನ್ನು ಕೊಲ್ತಾರೆ, ನಾನು ಕಾಣಲಾರೆ ಇದನ್ನೆಲ್ಲ ಅಂತ ಗೋಳಾಡ್ತಾನೆ. ತಾಯಿ ಹೆಕಬೆ ಕೂಡ ಗೋಳಾಡ್ತಾಳೆ. ಯಾವ ಗೋಳಾಟಕ್ಕೂ ಇವನು ಜಗ್ಗದೆ ಒಳಗೆ ಹೋಗೋದು ಅಭಿಮಾನ ಭಂಗ ಅಂತ ನಿಂತಿದ್ನಲ್ಲ, ಈಗ ಏಕಾಂಗಿಯಾಗಿದ್ದಾನೆ. ಹೆಕ್ಟರನ್ನು ಅಖಿಲೇಶ್ ಕೊಂದು ಬಿಡ್ತಾನೆ. ಕೊಂದ ಮೇಲೆ ಅವನು ಕೊಲ್ತಾ ಇದ್ದಾಗಲೇ ಕೇಳ್ಕೊತಾನೆ, ನನ್ನನ್ನು ನೀನು ಏನಾದರೂ ಕೊಂದು ಏನು ಮಾಡೋ ಪರವಾಗಿಲ್ಲ, ಆದರೆ ಹೆಣವನ್ನು ಮಾತ್ರ ಒಪ್ಪಿಸಿಬಿಡು, ನಿನಗೆಷ್ಟು ಬೇಕಾದರೂ ದುಡ್ಡು ಕಾಸು ಕೊಡಿಸ್ತೀನಿ ಅಂತ. ನಿನಗ ಆ ಸಾವು ಈ ಥರ ಬರೋದು, ನಿನ್ನ ಹೆಣವನ್ನು ನಾಯಿ ನೆರೆಗಳೇ ತಿನ್ನಬೇಕು, ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟಿದನು. ಅವನ ಕಾಲಿಗೆ ತೂತು ಮಾಡಿ ಅಲ್ಲಿಗೆ ಸರಪಣಿಗಳನ್ನು ಬಿಗಿದು ತನ್ನ ರಥದ ಹಿಂದೆ ಕಟ್ಟಿಕೊಂಡು ದರ 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 ಎಳ್ಕೊಂಡು ಹೋಗ್ತಾನೆ. ಬರ್ಬರವಾದಂತಹ ಸಂದರ್ಭ ಇದು. ಈ ಒಂದು ಕಾವ್ಯದ ಸನ್ನಿವೇಶ 22ನೇ ಅಧ್ಯಾಯದಲ್ಲಿ ಬರುತ್ತೆ. ಮತ್ತೆ ಇನ್ನೆರಡೇ ಅಧ್ಯಾಯಗಳು ಇನ್ನು ಉಳ್ಕೊಳ್ತಕ್ಕಂಥದ್ದು. ಮನಸ್ಸಿಗೆ ತುಂಬ ಕ್ಷೋಭೆ ಆಗುತ್ತದೆ. ಮಹಾಪರಾಕ್ರಮಿಗೆ ಇನ್ನೊಬ್ಬ ಪರಾಕ್ರಮಿ ಈ ಥರ ತೋರಿಸೋದ ಅಂತ. ಅದಕ್ಕೆ ಮುನ್ನ ಹಲವು ಉದಾಹರಣೆಗಳಿದ್ವು. ಆ ಥರದ್ದು ಒಂದು ಬರುತ್ತೆ. ಉದಾಹರಣೆಗೆ ಮುಂದೆ ನಮಗೆ ಗೊತ್ತಾಗುತ್ತೆ, ಆ ಒಬ್ಬ ವೀರ ವನಿತೆ ನಮಗೆ ಗೊತ್ತಿರುವಂತೆ ಅಮೆಝಾನಿಯನ್ ಒಬ್ಬಳಿದ್ದಳು, ಪೈಂತಿಸೈಲಿಯಾ ಅಂತ. ಅವಳನ್ನ ಡೈಮಿಡಿಸ್ ಒಡಿಸ್ಯೂಸ್ ಇವರೆಲ್ಲ ಸೇರಿ ಯುದ್ಧ ಮಾಡ್ತಾರೆ. ಅಖಿಲೇಶ್ ಅವಳ ಜುಟ್ಟು ಹಿಡಿದು ಕೊಲ್ತಾನೆ. ಕೊಂದ ಮೇಲೆ ಇವಳನ್ನ ನಾಯಿನರಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಡೈಮಿಡಿಸ್ ಹೇಳ್ತಾನೆ. ಅಖಿಲೇಶ್ ಹೇಳ್ತಾನೆ, ಬೇಡ, ಅವಳಿಗೆ ಸಂಸ್ಕಾರ ಮಾಡೋಣ ಅಂತ. ಆದರೆ ಅವನು ಒಪ್ಪದೆ ಡೈಮಿಡಿಸು ಆ ಹೆಣವನ್ನು, ಆ ಅಮೆಝಾನಿಯನ್ ರಾಣಿಯ ಹೆಣವನ್ನು ನಾಯಿನರಿಗಳಿಗೆ ಹಾಕಿಸ್ತಾನೆ. ಅಲ್ಲೆಲ್ಲ ಕಾರುಣ್ಯ ತೋರಿಸಿದಂಥ ಅಖಿಲೇಶು ಇಲ್ಲಿ ನಿರ್ದಯನ ಆಗಿಬಿಡ್ತಾನೆ. ಅವನ ಹೆಣವನ್ನು ಎಳ್ಕೊಂಡು ಹೋಗ್ತಾನೆ. ಅಲ್ಲಿವರೆಗೂ ಪೆಟ್ರೋಕ್ಲಸ್ನ ಶವಕ್ಕೆ ಸಂಸ್ಕಾರ ಇರೋದಿಲ್ಲ. ಈಗ ಪೆಟ್ರೋಕ್ಲಸ್ನ ಶವಕ್ಕೆ ಸಂಸ್ಕಾರ ಮಾಡುವಂಥದ್ದು ಬಹಳ ವಿವರವಾಗಿ ಬರುತ್ತದೆ. ನಮ್ಮಲ್ಲಿದ್ದಂತೆ ಅವರಲ್ಲಿ ದಹನ ಇತ್ತು. ದಹನ ಆದಮೇಲೆ ಅಸ್ಥಿಗಳನ್ನು ಒಂದು ಕರಂಟಕದಲ್ಲಿ ಹಾಕಿಬಿಟ್ಟು ನಮ್ಮಲ್ಲಿ ಈಗ ಬೃಂದಾವನ ಕಟ್ತಾರಲ್ಲ ಆ ಥರ ಕಟ್ಟುವಂಥದ್ದು ಇತ್ತು. ದೊಡ್ಡ ಚಿತೆ. ಅದಕ್ಕಾಗಿ ಬೇಕಾಗಿರೋ ಮರವನ್ನು ಇದಾ ಪರ್ವತದ ಮೇಲೆ ಹೋಗಿ ಮರಗಟ್ಟಲೆ ಕತ್ತರಿಸ್ಕೊಂಡು ಬರ್ತಾರೆ. ಆಮೇಲೆ ಅದನ್ನು ಸೌದೆಯನ್ನು ಹೊಡಿತಾರೆ ಮತ್ತು ಆ ಚಿತೆಗೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳ ಬಲಿ ಕೊಡ್ತಾರೆ. ದನಗಳು, ಮೇಕೆಗಳು, ನಾಯಿಗಳು ಇವುಗಳನ್ನೆಲ್ಲ. ಮತ್ತು ಟ್ರೋಜನ್ ಯುವಕರು 12 ಜನರನ್ನು ಇವನು ಯುದ್ಧದಲ್ಲಿ ಸೆರೆ ಹಿಡಿದಿದ್ದ. ಆ 12 ಜನರನ್ನು ಬಲಿ ಕೊಡ್ತಾನೆ ಸೇಡು ತೀರಿಸ್ಕೊಳ್ಬೇಕು ಅಂತ. ಮತ್ತೆ ಆ ಒಂದು ಚಿತೆಯ ಮೇಲೆ ತರ್ಪಣಾದಿಗಳನ್ನು ಮಾಡಿ ಆ ಶವವನ್ನು ಮಲಗಿಸಿ ಶವದ ಕಣ್ಣುಗಳ ಮೇಲೆ 2 ನಾಣ್ಯಗಳನ್ನು ಇಡೋದು. ಅದು ಯಾಕೆ ಅಂದರೆ ಗ್ರೀಕರ ಪ್ರಕಾರವಾಗಿ ಅಧೋಲೋಕಕ್ಕೆ ಹೋಗುವಾಗ ನರಕದ ಬಾಗಿಲವರೆಗೂ ಹೋಗೋದಿಕ್ಕೆ ಸ್ಟಿಕ್ಸ್ ಅಂತ ಒಂದು ನದಿ, ಸ್ಟಿಕ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಆ ನದಿ ನಮ್ಮ ವೈತರಣಿ ಇದ್ದಂತೆ. ಅದನ್ನು ದಾಟಿಸ್ತಕ್ಕಂಥವನು ಕೇರೋನ್ ಅಂತ, ಕೈವರ್ತಕ, ಅವನು ನೌಕೆ ಓಡಿಸ್ತಕ್ಕಂಥವನು. ಅವನಿಗೆ 2 ನಾಣ್ಯ ಕೊಡಲೇಬೇಕು. ಕಣ್ಣಿನ ಮೇಲೆ ಆ 2 ನಾಣ್ಯ ಇಡ್ತಾರೆ. ಆ 2 ನಾಣ್ಯ ಇಲ್ಲದೆ ಇದ್ದರೆ ಅವನು ದಾಟಿಸೋಲ್ಲ. ಅವನು ದಾಟಿಸದೇ ಇದ್ದರೆ ವಿಚಾರಣೆ ಆಗದೆ ಪ್ರೇತಾತ್ಮರಿಗೆ ಮುಕ್ತಿ ಸಿಗೋಲ್ಲ, ಅವ್ರ ಮನೆಯವ್ರನ್ನ ಪೀಡಿಸುತ್ತವೆ. ಹೀಗಾಗಿ ಕಣ್ಣಿನ ಮೇಲೆ ಆ ಬಂಗಾರದ ನಾಣ್ಯಗಳು ಇಡಬೇಕು. ಇಟ್ಟ ಮೇಲೆ ಆ ಶವಯಾತ್ರೆ ಹಾಗೆ ಇಟ್ಟು ದಹನ ಮಾಡ್ತಾನೆ. ದಹನ ಮಾಡ್ತಾ ಮತ್ತೆ ತರ್ಪಣಾದಿಗಳನ್ನು ಕೊಡ್ತಾನೆ. ಆಮೇಲೆ ದಿನವೂ ಕೂಡ ಇವನ ಹೆಣವನ್ನು ದರ ದರ ಎಳ್ಕೊಂಡು ಸುತ್ತಿಸ್ತಾ ಇರ್ತಾನೆ ಆ ಚಿತೆಯ ಸುತ್ತಲೂ ಕೂಡ.
ಮತ್ತು ಆ ಚಿತಾ ಭಸ್ಮವನ್ನು ಕರಂಡಕದಲ್ಲಿ ಹಾಕಿ ಮುತ್ತು ರತ್ನ ಹುದುಗಿಸಿರ್ತಕ್ಕಂಥ ಕರಂಡಕದಲ್ಲಿ ಅದಕ್ಕೆ ಒಂದು ಸ್ಮಾರಕವನ್ನು ಮಾಡಿ ಆಗ ಸ್ಮಾರಕ ಕ್ರೀಡೆಗಳು ಮಾಡಿಸ್ತಾನೆ. ಇಲ್ಲಿ ನಮಗೆ ನಾನು ನೆನ್ನೆಯೇ ಹೇಳಿದ್ದೆ, ಆಟದ ಬಗ್ಗೆ ಗ್ರೀಕರಿಗಿದ್ದ ಆಸ್ಥೆ ಎಂಥದ್ದು ಅಂತ ನಮ್ಮ ಕಾವ್ಯಗಳಲ್ಲಿ ಕಂಡುಬರದೇ ಇರತಕ್ಕಂಥದ್ದು. ಯಾರಾದರೂ ನಮ್ಮಲ್ಲಿ ಬರೆದರೆ ಕಾವ್ಯಗಳಲ್ಲಿ ಈ ಥರದ ಅಂಶಗಳು ನಮ್ಮ ಪೂರ್ವಜರು ವ್ಯಾಸ ವಾಲ್ಮೀಕಿಗಳು, ಕಾಳಿದಾಸ ಭಾರವಿಗಳು, ಪಂಪ ಕುಮಾರವ್ಯಾಸರು, ಕುವೆಂಪು ವಿಶ್ವನಾಥಾದಿಗಳು ಬಿಟ್ಟಿರುವಂಥದ್ದನ್ನು ಪೂರ್ಣ ಮಾಡಬೇಕು. ಇವನ್ನೆಲ್ಲ ಸೇರಿಸಿ ಒನ್ ಶುಡ್ ಮೇಕ್ ದಿ ಟೋಟ್ಯಾಲಿಟಿ ಆಫ್ ಇಂಡಿಯನ್ ಕಲ್ಚರ್ ಅಂತ ಅನಿಸುತ್ತೆ. ನನಗಂತೂ ಬಯಕೆ ಇದೆ, ಕಾಲ ಈಡೇರಿಸಬೇಕಷ್ಟೇ. ಅಂದರೆ ಒಂದು ಸಮಗ್ರತೆಯ ಕಾವ್ಯಾನುಭವ ಕೊಡಬೇಕಾಗುತ್ತದೆ. ಆಗ ನೋಡಿ, ಕೆಲವು ವಿವರಗಳು ಸುಮ್ಮನೆ ಮತ್ತೆ ಆ ತಪ್ಪುಗಾಣಿಕೆ ತಪ್ಪಶೀಲಿನ ಥರನೇ ಇದು ಮಾಡಿದ್ದೀನಾದರೂ ತುಂಬ ಸುಂದರ ಅಂತ ನನಗನ್ಸುತ್ತೆ. ಯಾಕೆಂದರೆ ಆ ಸ್ಪರ್ಧೆಗಳಿಗೆ ಯಾರ್ಯಾರು ಬಂದರು, ಏನೇನು ಸ್ಪರ್ಧೆಗಳಾದವು ಅದನ್ನೆಲ್ಲವನ್ನು ನಾವು ನೋಡ್ತೀವಿ. ರಥಪಂದ್ಯ, ಚಾರಿಯಟ್ ರೇಸ್, ಅದರೊಳಗೆ ಡೈಮಿಡಿಸ್ಗೆ ಪ್ರಥಮ ಪಾರಿತೋಷಿಕ ಬರುತ್ತದೆ. ಅವನಿಗೆ ಒಂದು ತ್ರಿವಿಟಿಗೆಯನ್ನು, ಅಂದರೆ ಮುಗ್ಗಾಲು ಪಾತ್ರೆಯನ್ನು ಮತ್ತೆ ಒಬ್ಬ ದಾಸಿಯನ್ನು ಕೊಡ್ತಾರೆ ಬಹುಮಾನವಾಗಿ. ಎಲ್ಲ ಅಖಿಲೇಶ್ ತನ್ನ ಸೊತ್ತಿನಿಂದ ಕೊಡ್ತಾನೆ. ಮತ್ತೆ ಮುಷ್ಟಿಯುದ್ಧ, ಬಾಕ್ಸಿಂಗ್ ಅಂತಾರಲ್ಲ ಅದಕ್ಕೆ, ಅದರೊಳಗೆ ಒಂದು ಹೇಸರಗತ್ತೆಯನ್ನು ಬಹುಮಾನವಾಗಿ ಇಟ್ಟಿರ್ತಾರೆ. ಹೇಸರಗತ್ತೆ ತುಂಬ ದೊಡ್ಡ ವಸ್ತುವಾಗಿತ್ತು, ಅದು ಸಂಚಾರ ಸಾಗಣೆಗೆಲ್ಲ ಬೇಕಾದ್ದಾಗಿತ್ತು. ಎಪೈಐಸ್ ಅಂತಕ್ಕಂಥ ಒಬ್ಬ ವೀರ ಅದರೊಳಗೆ ಗೆಲ್ತಾನೆ. ಆಮೇಲೆ ಮಲ್ಲಯುದ್ಧ, ರಜ್ಲಿಂಗ್ ಅಂತಾರಲ್ಲ ಅದು, ಅಲ್ಲಿ ಮತ್ತೆ ಒಂದು 12 ಎತ್ತುಗಳು ಬೆಲೆ ಬಾಳ್ತಕ್ಕಂಥ ಒಂದು ಕಂಚಿನ ತ್ರಿವಿಟಿಗೆಯನ್ನು ಕೊಡ್ತಾರೆ. ಅಲ್ಲಿ ನೋಡಿ ಇಬ್ಬರು ಸಮ ಆಗ್ಬಿಡ್ತಾರೆ, ಡ್ರಾ ಆಗಿಬಿಡುತ್ತೆ. ಸುಮ್ಮನೆ ಯಾಂತ್ರಿಕವಾಗಿ ಇವ್ರಿಗೆದ್ರು ಅಂತ ಹೇಳಿದೆ ಕವಿ ಮಾಡುವ ಚಮತ್ಕಾರ ನೋಡಿ. ಆಯಾಸ್ ಮತ್ತು ಒದಿಸ್ಯೂಸ್ ಇಬ್ಬರೂ ಭಾಗವಹಿಸ್ತಾರೆ. ಅದರೊಳಗೆ ಆಯಾಸನಿಗೆ ಗೆಲುವಾಗುತ್ತದೆ, ಇಬ್ಬರಿಗೂ ಸಮಾನವಾಗುತ್ತದೆ. ಆಗ ಡ್ರಾ ಅಂತ ಮಾಡಿಬಿಟ್ಟು ಇಬ್ಬರಿಗೂ ಕೂಡ ಆ ಪಾತ್ರೆಯ ಮೂಲ್ಯದ 2 ಹಂಚ್ತಾರೆ. ಮತ್ತು ಓಟ, ರನ್ನಿಂಗ್ ರೇಸ್, ಅದರೊಳಗೆ ಒದಿಸ್ಯೂಸ್ ಗೆಲ್ತಾನೆ. ಕಿರಿಯ ಆಯಾಸ್ ಇದ್ನಲ್ಲ, ಹೈಪೋ ಆಯಾಸ್, ಅವನು ಕೂಡ ಇದ್ದ. ಆದರೆ ಅಥಿನಾ ಅವನನ್ನು ಜಾರಿಸ್ಬಿಡ್ತಾಳೆ. ಅಲ್ಲಿ ಯುದ್ಧದ ಸೈನ್ಯ ಕೋಲಾಹಲ ಆಗಿ ಕೆಸರಿರುತ್ತೆ, ಆ ಕೆಸರ ಮೇಲೆ ಕಾಲಿಟ್ಟು ಜಾರಿಬಿಡ್ತಾನೆ. ಒದಿಸ್ಯೂಸ್ ಮುಂದೆ ಬಂದುಬಿಡ್ತಾನೆ. ಅವನಿಗೊಂದು ಬೆಳ್ಳಿಯ ಬಟ್ಲು ಬರುತ್ತೆ. ಮತ್ತು ಕಾನ್ಸಲೇಷನ್ ಪ್ರೈಸ್ ಅಂತ ಕಿರಿಯ ಆಯಾಸನಿಗೆ ಎತ್ತನ್ನು, ಒಂದು ಒಳ್ಳೆಯ ಕೊಬ್ಬಿದ ಎತ್ತನ್ನು ಬಹುಮಾನವಾಗಿ ಕೊಡುವಂಥದ್ದಾಗುತ್ತದೆ. ಮತ್ತು ಈಟಿ ಗುರಾಣಿ ಧರಿಸಿ ಶಿರಸ್ತ್ರಾಣ ಕವಚ ಎಲ್ಲ ಅಲಂಕಾರ ಮಾಡಿಕೊಂಡು ದ್ವಂದ್ವ ಯುದ್ಧ ಮಾಡ್ತಾರೆ ಆಯಾಸ್ ಮತ್ತು ಡೈಮಿಡಿಸ್. ಆಗ ಅವರಿಗೆ ಇಬ್ಬರೂ ಸಮಾನರಾಗ್ತಾರೆ ಅಂತ ಕತ್ತಿಯನ್ನು, ಶಿರಸ್ತ್ರಾಣವನ್ನು ಬಹುಮಾನವಾಗಿ ಕೊಡ್ತಾರೆ. ಮತ್ತು ಚಕ್ರ ಪ್ರಯೋಗ, ಡಿಸ್ಕಸ್ ಅಂತ ಎಸೆಯೋದುಂಟಲ್ಲ, ಅದನ್ನು ಪಾಲಿಪೊಯಿಟೀಸ್ ಅಂತ ಒಬ್ಬ ವೀರ ಯೋಧ ತುಂಬ ಚೆನ್ನಾಗಿ ಕೌಶಲ ತೋರಿಸ್ತಾನೆ. ಅದಕ್ಕೆ ಅವನಿಗೆ ಒಂದು ಕಬ್ಬಿಣದ ಗಟ್ಟಿ ಅದನ್ನು ಕೊಡ್ತಾರೆ, ಹಿಂದೆ ಹೇಳಿದನೆಲ್ಲ. ಮತ್ತು ಧನುರ್ವಿದ್ಯೆ, ಅದರೊಳಗೆ ಮಿರಿಯೋನಿಸ್ ಅಂತಕ್ಕಂಥವನು ಗೆಲ್ತಾನೆ. ಅವನಿಗೆ 10 ಇಬ್ಬಾಯಿಯ ಕೊಡಲಿ ಕೊಡ್ತಾರೆ, ಅಂದರೆ 2 ಕಡೆ ಬಾಯಿ ಇರ್ತಕ್ಕಂಥ ಕೊಡಲಿ. ಅದರೊಳಗೆ ಸೆಕೆಂಡ್ ಬಂದವನು ರನ್ನರ್ಸ್ ಅಪ್ ಅಂತಾರಲ್ಲ, ಅವನಿಗೆ ಒಬ್ಬಾಯಿ ಇರ್ತಕ್ಕಂಥ, ಒಂದು ಕಡೆ ಅಲುಗಿರ್ತಕ್ಕಂಥ 10 ಕೊಡಲಿಗಳನ್ನು ಕೊಡುವಂಥದ್ದು ಮಾಡ್ತಾರೆ. ಮತ್ತು ಜಾವೆಲಿನ್, ಶೂಲ, ಈಟಿಯ ಎಸೆತ ಯಾರು ಅಂತ 3-4 ಜನ ಬರ್ತಾರೆ. ಅಗಮೆಮ್ನನ್ ಸ್ವಯಂ ತಾನೇ ಮಹಾರಾಜ ನಿಂತ್ಕೋತಾನೆ. ಓ, ನೀನು ಬಂದ ಮೇಲೆ ಆಯಿತು, ನಿನಗೆ ಸ್ಪರ್ಧೆಯೇ ಇಲ್ಲ, ನೀನು ಅಪ್ರತಿಮ ಅನ್ನೋದು ಗೊತ್ತೇ ಇದೆ ಅಂತ ಸ್ಪರ್ಧೆಯೇ ಇಲ್ಲದೆ ಅವನಿಗೆ ಬಹುಮಾನವನ್ನು ಕೊಟ್ಬಿಡ್ತಾನೆ, ಒಂದು ತಾಮ್ರದ ಕಡಾಯಿಯನ್ನು ಅಖಿಲೇಶ್. ಈ ರೀತಿಯಾದ ಒಂದು ಕೊಡುಗೆ ಕಾಣಿಕೆಗಳು ಇವೆಲ್ಲ ಸಲ್ಲುತ್ತದೆ. ಆ ಸ್ಮಾರಕ ಯುದ್ಧ ಆಗೋವರೆಗೂ ಅವರು ಯುದ್ಧ ಮಾಡೋದಿಲ್ಲ, ಅಂದರೆ ಸ್ಮಾರಕ ಕ್ರೀಡೆ ಆಗೋವರೆಗೂ. ನೋಡಿ, 11 ದಿವಸಗಳ ಕಾಲ ಶವ ಸಂಸ್ಕಾರ ಇತ್ಯಾದಿ ಆಗಬೇಕು ಅಂತ ನಮ್ಮಲ್ಲಿದ್ದಂಥ ರೀತಿಯಿದೆ. 10 ದಿವಸದ ಮೇಲಿಗೆ ಇವೆಲ್ಲ ಅಲ್ಲೂ ಇತ್ತು. ಅದಾದ ಮೇಲೆ ಅವರು ವಿಶ್ರಾಂತಿ, ಅದಾಗಿ ಯುದ್ಧ. ಅಲ್ಲೂ ಹಾಗೇನೆ ಹೆಕ್ಟರ್ ಸತ್ತ ಮೇಲೆ ಅವರು ಶವ ಸಂಸ್ಕಾರ ಮಾಡುವ ಕಾಲ ಬಂದ ಮೇಲೆ ಹಾಗೆ ಮಾಡ್ತಾರೆ. ಇದಾದ ಮೇಲೆ ಹೆಕ್ಟರ್ನ ಹೆಣ ಕೊಳಿತಾ ಇದೆ. ತುಂಬ ದಯನೀಯವಾದ ಸ್ಥಿತಿ. ಪ್ರಯಾಮನಿಗೆ ಬಹಳ ಸಂಕಟವಾಗುತ್ತದೆ. ದೇವತೆಗಳಿಗೂ ಇದು ಅಸಮಾಧಾನ ಆಗುತ್ತದೆ. ರಾತ್ರಿ ಪ್ರಯಾಮ್ ಗುಟ್ಟಾಗಿ ಅಖಿಲೇಶನ ಶಿಬಿರಕ್ಕೆ ಬರ್ತಾನೆ. ಬಂದು ಅವನು ಕಾಲು ಹಿಡ್ಕೊಳ್ತಾನೆ, ಕೈ ಹಿಡಿದು ಬೇಡ್ಕೊಳ್ತಾನೆ, ನನ್ನ ಮಗನ ಶವವನ್ನು ಕೊಡು ಅಂತ. ಅಯ್ಯೋ ಮುದುಕ, ನೀನು ನಟ್ಟಿರುಳಲ್ಲಿ ಬಂದಿದ್ದೀಯಾ, ನಮ್ಮ ಗೆಳೆಯರು ನೋಡಿಬಿಟ್ರೆ ಶತ್ರು ಮಹಾರಾಜ ನಿನ್ನನ್ನೇ ಹಿಡ್ಕೊಂಡು ಬಿಡ್ತಾರೆ, ಇಡೀ ನಗರವನ್ನೇ ಒತ್ತೆ ಇಡ್ತಾರೆ, ಅವಾಗ ಏನು ಮಾಡ್ತೀಯಾ ಅಂತಾನೆ. ಏನಾದರೂ ಆಗಲಿ, ಮಗನ್ನ ನಾನು ಕಳ್ಕೊಂಡೆ, ಮಗನ ಶವ ಸಂಸ್ಕಾರವೂ ಮಾಡದೇ ಇದ್ರೆ ಹೇಗೆ, ದಯಮಾಡಿ ಬಿಟ್ಟುಕೊಡು ಅಂತಾನೆ. ಏನು ಬೇಕಾದರೂ ಕೊಡ್ತೀನಿ ಅಂತ ದೊಡ್ಡ ಪಟ್ಟಿ ಹೇಳ್ತಾನೆ. ಒಳ್ಳೆ ಭರ್ಜರಿ ಆಸ್ತಿ ಇಟ್ಟಿದ್ಯಾ ಮುದುಕ ಅಂತಾನೆ.
ಹೌದು, ನನ್ನ ಸಂತೋಷ ಏನನ್ನೋಣ, ನನ್ನ ಮಗನ ಕೊಂದ ಕೈಗಳನ್ನು ಮುದ್ದಿಸೋದ್ರೊಳಗಿದೆ ನನ್ನ ಸಂತೋಷ ಅಂತಾನೆ. ತುಂಬ ಮಾರ್ಮಿಕವಾದಂಥದ್ದು. ಆಮೇಲೆ ಅವನು ಹೇಳ್ತಾನೆ, ಆಗಲಿ ಕೊಡ್ತೀನಿ ಅಂತ. ಆದರೆ ಅಷ್ಟು ವಸೂಲಿ ಮಾಡ್ಕೊಳ್ತಾನೆ. ಇತ್ತ ಕಡೆ ನೋಡಿ, ಹೆಕ್ಟರ್ ಕೂಡ ಪೆಟ್ರೋಕ್ಲಸ್ನ ಕೊಂದ ಮೇಲೆ ಅವನು ಪೆಟ್ರೋಕ್ಲಸ್ನ ಮೈ ಮೇಲಿದ್ದ ಅಕಿಲೀಸಿನ ಕವಚಗಳನ್ನ, ಆ ಯುದ್ಧ ಶಸ್ತ್ರಾಸ್ತ್ರಗಳನ್ನೆಲ್ಲ ಮೈಗೆ ಹಾಕ್ಕೊಂಡಿದ್ದ. ಆ ಆಯುಧಗಳ ಸಮೇತ, ಆ ಕವಚದ ಸಮೇತ ಸತ್ತಿದ್ದಾನೆ. ಅದನ್ನು ಇವನು ಸುಲಿದಿಟ್ಟುಕೊಂಡಿದ್ದಾನೆ ಪಕ್ಕಕ್ಕೆ. ಈ ಸಂದರ್ಭದಲ್ಲಿ ದಾಸದಾಸಿಯರನ್ನು ಬರಹೇಳಿ ಅಕಿಲೀಸ್ ಹೇಳ್ತಾನೆ, ಹೆಕ್ಟರ್ನ ಶವ ತುಂಬ ಧೂಳಿ ಧೂಸರವಾಗಿದೆ, ಕೊಳೆಯುವಂತಾಗಿದೆ, ಅದನ್ನು ಚೊಕ್ಕಟವಾಗಿ ಸ್ನಾನ ಮಾಡಿಸಿ ಸುಗಂಧ ದ್ರವ್ಯಗಳಿಂದ ಅಲಂಕಾರ ಮಾಡಿಸಿ. ಯಾಕೆಂದರೆ ಅಷ್ಟು ರಕ್ತಸಿಕ್ತವಾಗಿ ಕೆಟ್ಟದಾಗಿ ಕಾಣಿಸುವ ಶವವನ್ನು ನೋಡಿ ಈ ಮುದುಕ ಕೋಪ ಮಾಡ್ಕೊಳ್ತಾನೆ, ಸಂಕಟವಾಗುತ್ತೆ, ಬೈತಾನೆ, ನನಗೆ ಶಾಪ ಹಾಕ್ತಾನೆ, ನನಗೆ ತಾಳೋಕ್ಕಾಗಲ್ಲ, ನಾನು ಇವನನ್ನು ಕೊಂದು ಬಿಡ್ತೀನಿ ಅನಿಸುತ್ತೆ, ಅದಕ್ಕೆ ಮೊದಲು ಹೆಣವನ್ನು ಒಪ್ಪ ಮಾಡಿ ಅಂತಾನೆ. ಇದು ಆ ಮಾನವ ಸ್ವಭಾವಗಳ ಸೈಡ್ ಲೈಟ್ಸ್ ಆ ಕಾವ್ಯದಲ್ಲಿ ಕಾಣಿಸುವಂಥದ್ದು. ಅಂತೂ ಚೆನ್ನಾಗಿ ಅಲಂಕಾರ ಮಾಡಿ ಹೆಣಕ್ಕೆ ಸಿಂಗಾರ ಮಾಡಿ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಅವನು ಹೋಗ್ತಾನೆ. ಪಾಪ ಹೋಗಿ ಆಗ ಇವನು ಹೇಳ್ತಾನೆ, ನಿನ್ನ ಮಗನಿಗೆ ಶವಸಂಸ್ಕಾರ ಆಗಿ ಮತ್ತು ಸ್ಮಾರಕ ಕ್ರೀಡೆ ಆಗುವ 11 ದಿವಸದವರೆಗೂ ನಮ್ಮ ಕಡೆ ಯುದ್ಧ ನಡೆಯೋದು ಬೇಡ ಅಂತ ನಾನು ಹೇಳ್ತೀನಿ ಅಂತ. ಹಾಗೆ ಆಗುತ್ತದೆ. ಇಲ್ಲಿಗೆ ಹೋಮರ್ನ ಮೂಲ ಕಾವ್ಯ ಇಲಿಯಡ್ ನಿಂತು ಹೋಗುತ್ತೆ. ಅಂದರೆ ಅಖಿಲೇಸನ ಮುನಿಸಿನಿಂದ ಆರಂಭವಾಗಿದ್ದು ಅಖಿಲೇಸ್ ಕೂಡ ಕರಗುವವರೆಗೆ ಬಂದು ನಿಲ್ಲುತ್ತದೆ. ಅಂದರೆ ಇವನು ಕೂಡ ಒಂದು ಮಟ್ಟಕ್ಕೆ ಕರಗದ ಅಂತನ್ನುವಂಥದ್ದು. ಆ ಕರಗದ್ದರ ಜೊತೆಗೆ ಒಂದಿಷ್ಟು ವ್ಯವಹಾರವೂ ಇದೆ. ಅಂದರೆ ರ್ಯಾನ್ಸಮ್ ತಗೊಂಡ ಅಂತನ್ನುವುದು. ಅದನ್ನು ಬಿಟ್ಟಿದ್ದಿದ್ರೆ ಅವನಿಗೆ ಇನ್ನೂ ಹೆಚ್ಚಿನ ಯೋಗ್ಯತೆ ಬರ್ತಿತ್ತು. ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕಾದ್ದು ರಾಮನ ಚಾರಿತ್ರ್ಯ. ನಾನು ಅನೇಕ ಬಾರಿ ಈ ವೇದಿಕೆಯಲ್ಲಿ ಹೇಳಿದ್ದೀನಿ, ಆದರೂ ಇದರೊಟ್ಟಿಗೆ ದಾಖಲೆಯಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಇದೇ ರಾವಣ ಸತ್ತಾಗ ಯುದ್ಧದಲ್ಲಿ ಯಾರೂ ಸಾಯುವಂಥದ್ದೇನೆ. ಪೆಟ್ರೋಕ್ಲಸ್ಸು ಸಾಯಬೇಕು, ಅಕಿಲೀಸು ಸಾಯಬೇಕು, ಯಾರೂ ಸಾಯಬೇಕು. ಒಬ್ಬ ವೀರನಾದವನು ಮರಣ ಅನಿವಾರ್ಯವಾದದ್ದು, ಯುದ್ಧದಲ್ಲಿ ಅತ್ಯಂತ ಸಹಜವಾದಂಥ ಒಂದು ಪ್ರಕ್ರಿಯೆ ಅಂತ ತಿಳ್ಕೊಂಡವನು ಇಷ್ಟು ಕೋಲಾಹಲ ಮಾಡ್ತಾನೆ. ಆದರೆ ತನಗೆ ಯಾವ ರೀತಿಯಲ್ಲೂ ಸಂಬಂಧ ಇಲ್ಲದೆ ಇರೋ ರಾವಣ ಬಂದು ತಾನಿಲ್ಲದೆ ಇರುವಾಗ ವಂಚನೆ ಮಾಡಿ ಸೀತೆಯನ್ನು ಅಪಹರಣ ಮಾಡಿ 1 ವರ್ಷ ಅವಳಿಗೆ ಪಡಬಾರದ ಯಾತನೆಯನ್ನೆಲ್ಲ ಕೊಟ್ಟಿದ್ದಾನೆ. ಅಂಥ ರಾವಣ ಸತ್ತ. ಇಷ್ಟೆಲ್ಲ ಮಧ್ಯದಲ್ಲಿ ತೊಂದರೆ ಮಾಡಿದ್ದಾನೆ. ಮಾಯಾ ರಾಮ ಶಿರಸ್ಸನ್ನು ಮಾಡಿ, ಕೃತ್ರಿಮ ಮಾಡಿ, ನಾಗಾಸ್ತ್ರ ಪ್ರಯೋಗ ಮಾಡಿ, ನಿಕುಂಭಿಲಾಯಾಗ, 1, 2 ಬೇಕಾದಷ್ಟು ಮಾಡಿದಂಥ ರಾವಣ, ಇಷ್ಟು ದೊಡ್ಡ ಯುದ್ಧಕ್ಕೆ ಕಾರಣವಾದಂಥ ಲೋಕವಿದ್ ರಾವಣ, ಅವನು ಸತ್ತಾಗ ರಾಮ ಮರಣಾಂತಾನಿ ವೈರಾಣಿ ನಿವೃತ್ತಂನ ಪ್ರಯೋಜನಂ ಕ್ರಿಯತಾಂ ಅಸ್ಯ ಸಂಸ್ಕಾರ ತವಾಪ್ಯೇಷ ಯಥಾಮಮ ಅಂತಾನೆ. ಇಂಥ ಪಾಪಿಗೆ ನಾನು ಸಂಸ್ಕಾರ ಮಾಡೋಲ್ಲ ಅಂತ ವಿಭೀಷಣ ಹೇಳಿದ್ರೆ, ಸಾವಿನ ಬಳಿಕ ಸೇಡಿಲ್ಲ, ನೀನು ಮಾಡದೇ ಇದ್ರೆ ನಾನು ನಮ್ಮ ಅಣ್ಣ ಅಂತ ಅಂದುಕೊಂಡು ಮಾಡ್ತೀನಿ ಅಂತಾನಲ್ಲ. ತುಂಬ ತುಂಬ ದೊಡ್ಡದಾದದ್ದು. ಇಂದು ಬೆಳಗ್ಗೆ ಕೂಡ ಭೈರಪ್ಪನವರ ವಿಚಾರಗೋಷ್ಠಿನಲ್ಲಿ ಬಂತು. ಸಾಕ್ಷಿಯಲ್ಲಿ ತನ್ನ ತಾಯಿಯ ಶೀಲವನ್ನು ಹಾಳು ಮಾಡಿದ, ತನ್ನ ತಂಗಿಯನ್ನು ಮದುವೆಯಾಗಿ ಅವಳ ಬಾಳನ್ನು 3 ಬಟ್ಟೆ ಮಾಡಿದ, ಊರಿನ ಹೆಣ್ಣು ಮಕ್ಕಳನ್ನೆಲ್ಲ ಕೆಡಿಸಿದ, ಲಾಂಪಟ್ಯಕ್ಕೆ ಸಾಕಾರವಾದ, ತನ್ನ ಭಾವನ ಸಂಸ್ಕಾರವನ್ನು ಹಾಳು ಮಾಡುವ ಮಟ್ಟಕ್ಕೆ ಬಂದಂಥ ಮಂಜಯ್ಯ ಸತ್ತಾಗ ಅವರಿಗೂ ಸಂಸ್ಕಾರ ಮಾಡ್ತೀನಿ ಅಂತ ರಾಮಕೃಷ್ಣಯ್ಯ ಪರಮೇಶ್ವರಯ್ಯನ ಮಗ ಸಿದ್ಧವಾಗ್ತಾನೆ. ಮಹಾಪಿಶುನ ಲೋಭಿಯಾಗಿರುವಂಥ ತನ್ನ ಮಾವನಿಗೂ ಅವನು 7 ಲಕ್ಷ ಚಿಲ್ಲರೆ ದುಡ್ಡನ್ನು ಹೆಣದ ಮೇಲೆ ಹಾಕಿ ಸಂಸ್ಕಾರ ಮಾಡಿದವನು ಈಗ ಕಾಮಿಯಾದಂಥ ಮಂಜಯ್ಯನಿಗೂ ಮಾಡ್ತಾನೆ. ಅರ್ಥಲೋಭ, ಸ್ತ್ರೀಲೋಭ ಎರಡೂ ಇರತಕ್ಕಂಥ ಇಬ್ಬರನ್ನು ಕೂಡ, ಅರ್ಥಕಾಮ ಸ್ತ್ರೀಕಾಮ ಇರುವ ಇಬ್ಬರನ್ನೂ ಕೂಡ ಸಮಾನವಾಗಿ ನೋಡಿ ಸಂಸ್ಕಾರ ಮಾಡ್ತಾನೆ. ಅಂದರೆ ಎಷ್ಟು ದೊಡ್ಡದಾದಂಥ ಮೌಲ್ಯ ಅದು ಅಂತ ಗೊತ್ತಾಗುತ್ತದೆ. ಇಲ್ಲಿ ಮಹಾಕಾವ್ಯ ಈ ರೀತಿಯ ಶೇಡ್ಸನ್ನು ಕೊಡಬೇಕು. ಹಾಗೆ ಕಂಡಾಗ ನಮಗೆ ದೊಡ್ಡತನ ಏನು ಅಂತ ಗೊತ್ತಾಗುತ್ತೆ. ವಾಲ್ಮೀಕಿಯ ಕಾವ್ಯ ಮೊದಲ ತುಂಬ ಸುಸಂಸ್ಕೃತವಾದ ಕಾವ್ಯ ಜಗತ್ತಿನಲ್ಲಿ ಅಂತ ಅನ್ನಬೇಕು. ಹೋಮರ್ನಲ್ಲಿ ಅಷ್ಟಿಲ್ಲ, ಆದರೆ ಅಲ್ಲೂ ಒಂದಷ್ಟು ಮಾನವೀಯತೆ ಇದೆ, ಅಲ್ಲೂ ವೀರ ಯೋಧರುಗಳ ಭಾವನೆ ಇದೆ. ಮತ್ತು ಹೋಮರ್ ಇದನ್ನೆಲ್ಲ ಒಪ್ಪಿದ್ದಾನೆ ಅಂತಲ್ಲ, ಈ ಪಾಶವತೆಯನ್ನು, ಈ ರೂಕ್ಷತೆಯನ್ನು, ಈ ನೈಚ್ಯವನ್ನೆಲ್ಲ ಅವನು ಸಮರ್ಥನೆ ಮಾಡಿದ್ದಾನೆ ಅಂತಲ್ಲ. ಶಿ ಈಸ್ ವೆರಿ ಡಿಸ್ಪ್ಯಾಷನೇಟ್. ಇದನ್ನು ಗಮನಿಸಬೇಕಾಗುತ್ತದೆ ನಾವು. ಏಕೆಂದರೆ ಕುವೆಂಪು ಅವರು ತುಂಬ ಬಾಲಿಶವಾಗಿ ಶೇಕ್ಸ್ಪಿಯರ್ನ ಬೈತಾರೆ. ಅವನು ಒಂದು ಸಂತೆ ಅಂತಾರೆ, ಅವನು ಮರ್ತ್ಯಭವ್ಯ ಅಂತಾರೆ, ಅವನು ಲೋಕ ಮಾತ್ರದಲ್ಲಿದ್ದಾನೆ ಅಂತೆಲ್ಲ ಅಂತಾರೆ. ಇವ್ರಿಗೆ ವರ್ಡ್ಸ್ ಬರ್ತು, ಮಿಲ್ಟನ್ನು ಇಬ್ಬರೇ ಪ್ರಾಣ. ನಾನು ಮಿಲ್ಟನ್ನನ್ನು ಮಹಾ ದೊಡ್ಡವರು ಅಂತ ಪೂಜೆ ಮಾಡ್ತಾ ಇದ್ದವನು. ಆದರೆ ಈಚಿನ ವರ್ಷಗಳಲ್ಲಿ ನನಗೆ ಗೊತ್ತಾಗಿದ್ದು ಶೇಕ್ಸ್ಪಿಯರ್ ತುಂಬಾ ದೊಡ್ಡವನು ಅಂತ ಹೇಳಿಬಿಟ್ಟು. ಅಂದರೆ ಕೆಡುಕನ್ನು ತೋರಿಸಿದ ಮಾತ್ರಕ್ಕೆ ಕೆಟ್ಟವರು ಅಂತ ಏನು ಅರ್ಥವಲ್ಲವಲ್ಲ ಕವಿ.
ಮತ್ತು ಆ ಕೆಡಕು ನೀವು ಮಾಡಬೇಡಿ ಎನ್ನುವ ಧ್ವನಿಯೇ ಇಟ್ಟು ಹೇಳ್ತಾ ಇದ್ದಾನೆ ಅಂತಲೂ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಅಲ್ಲಿಗೆ ಕಾವ್ಯ ಮುಗಿಯುತ್ತದೆ. ಆದರೆ ಈ ಟ್ರಾಯ್ನ ಪತನ ಪೂರ್ಣ ಆಗಬೇಕಲ್ಲ, ಆ ಉತ್ತರದ ಕಥಾನಕ ಅಂತ ಇದೆಯಲ್ಲ, ಅದು ತುಂಬ ವಿಶೇಷವಾದಂಥದ್ದು. ಇನ್ನು ಉಳಿಯಂಥದ್ದು ಏನೋ ಅಖಿಲೇಸನ ಸಾವು. ಅಖಿಲೇಸನ ಸಾವಿನ ಸಂದರ್ಭದಲ್ಲಿ ನೋಡಿ ಒಂದು ಮಾರ್ಮಿಕವಾದ ಘಟನೆ ನಡೆಯುತ್ತದೆ. ಮೊದಲಿಗೆ ನಾನು ಹೇಳಿದ್ದೆ, ಪಾಲಿಕ್ಸೀನಾ ಅಂತ ಪ್ರಯಾಮನ ಮಗಳಲ್ಲಿ ಅಖಿಲೇಸ್ ಮೋಹಗೊಂಡಿದ್ದ. ಇವೆಲ್ಲ ಕಥೆಗಳು ಬೇರೆ ಬೇರೆ ಮೂಲದಿಂದ ನಮಗೆ ಬಂದಿದ್ದು, ಇಲ್ಲವಾದದ್ದು, ಇಲಿಯಡ್ ಕಾವ್ಯದಲ್ಲಿ ಇಲ್ಲವಾದದ್ದು. ಅವ ಪಾಲಿಕ್ಸೀನಾಳ ಪ್ರಣಯಿಯಾದ ಅಖಿಲೇಸನಿಗೆ ಅವನ ಕಡೆಯವರು ಅಂದರೆ ಪ್ಯಾರಿಸ್, ಡಿ ಫೋಬಸ್ ಮೊದಲಾದವರು, ನೀನು ಟ್ರೋಜನ್ರ ಪಕ್ಷ ನಿಂತರೆ ನಮ್ಮ ತಂಗಿಯನ್ನು ಕೊಡ್ತೀವಿ ಅಂತಂದಿದ್ರು. ಇವನಾಗ ಒಪ್ಪಿರಲಿಲ್ಲ. ಈಗ ಅವನಿಗೆ ಟ್ರಾಯ್ ಮುಕ್ಕಾಲು ಭಾಗ ಬಿದ್ದಂತೆ ಪಾಲಿಕ್ಸೀನಾಳನ್ನು ಯಾಕೆ ಪಡ್ಕೋಬಾರ್ದು ಅಂತ ಬರುತ್ತೆ. ಆ ದೃಷ್ಟಿಯಿಂದ ಸಂದೇಶ ಕಳಿಸ್ತಾನೆ. ಆಗ ಅವರು ಈಗ ಒಪ್ಕೊಳ್ಳೋಕೆ ಅವ್ರು ಸಿದ್ಧ ಇಲ್ಲ. ತಂಗಿಯನ್ನು ಕೊಡೋದು, ನೀನು ನಮ್ಮ ಪಕ್ಷಕ್ಕೆ ಬರೋದು ಅಂತ. ಇವನು ನಮ್ಮ ಅಣ್ಣನ ಕೊಂದ, ಹೆಕ್ಟರ್ನನ್ನು ಕೊಂದ, ಇವನನ್ನು ಉಳಿಸಬಾರದು ಅಂತ ಅನಿಸ್ಬಿಟ್ಟಿದೆ. ಅದರಿಂದ ಅವರು ತಂತ್ರ ಮಾಡ್ತಾರೆ, ನೀನು ಬಾ, ಅಲ್ಲಿ ಇರ್ತಕ್ಕಂಥ ದೇವಸ್ಥಾನ ಯಾವುದುಂಟು ನಟ್ಟ ನಡುವಿನಲ್ಲಿ ಅಪೋಲೋನ್ ಮತ್ತು ಅಥಿನಾ ದೇವಿ ದೇವಸ್ಥಾನ, ಅಲ್ಲಿಗೆ ಬಂದರೆ ನಿನ್ನ ಸಾದರವಾಗಿ ನಮ್ಮ ಅಳಿಯ ಅಂತ ಸ್ವೀಕರಿಸಿ ಅಪ್ಪಿಕೊಳ್ತೀವಿ, ತಂಗಿಯನ್ನು ಕೊಡ್ತೀವಿ ಅಂತ. ಅವನು ಹಾಗೆ ಬರ್ತಾನೆ. ನಿಮಗೆ ಗೊತ್ತಿರಬಹುದು, ರೋಮನ್ ದೇವಾಲಯಗಳು, ಗ್ರೀಕರ ದೇವಾಲಯಗಳು, ಗ್ರೀಕರ ಯಾವುದೇ ಕಟ್ಟಡಗಳು ಅತ್ಯಂತ ರಮಣೀಯವಾದ ಕಂಬಗಳು. ಕಾರಿಂಥಿಯನ್, ಡೋರಿಕ್ ಮತ್ತು ಅಯೋನಿಯನ್ ಈ ರೀತಿಯಾದಂಥ ಕಂಬಗಳು 3 ಬಗೆಯ ವಿನ್ಯಾಸಗಳಲ್ಲಿರುತ್ತವೆ. ಆ ದೊಡ್ಡ ಕಂಬವೊಂದರ ಹಿಂದೆ ಅಡಗಿರ್ತಾನೆ ಪ್ಯಾರಿಸ್ ತನ್ನ ವಿಷದಿಗ್ಧವಾದ ಬಾಣ ಇಟ್ಟುಕೊಂಡು. ಇತ್ತ ಡಿ ಫೋಬಸ್ ಇವನನ್ನು ಭಾವ ಅಂತ ಆಲಿಂಗಿಸ್ಕೊಳ್ತಾನೆ. ದೇವಸ್ಥಾನವಾದ್ದರಿಂದ ಪಾದರಕ್ಷೆ ಬಿಟ್ಟು ಬರಬೇಕಾಗುತ್ತದೆ. ಹಿಮ್ಮಡಿ ಅರಕ್ಷಿತವಾಗಿರುತ್ತದೆ. ಆ ಎಡಗಾಲ ಹಿಮ್ಮಡಿಗೆ ಬಾಣ ಬಿಡ್ತಾನೆ. ಸತ್ತ ಅಖಿಲೇಸ್ ಸತ್ತ. ಅವನು ಸಾಯು ಹೊತ್ತಿಗೆ ಅವನ ಅಂಗರಕ್ಷಕರು ಎಲ್ಲರೂ ಬರ್ತಾರೆ, ಮಿರ್ಮಿಡಾನ್ ಸೈನಿಕರು. ಅವ್ರಿಗೆ ಹೇಳ್ತಾನೆ, ಈ ಪಾಲಿಕ್ಸೀನಾಳನ್ನು ಮಾತ್ರ ಬಿಡಬೇಡಿ, ನನ್ನ ಹೆಣದ ಮೇಲೆ ಅವಳನ್ನು ಸುಡ್ರಿ ಅಂತ ಹೇಳ್ಬಿಟ್ಟು ಸಾಯ್ತಾನೆ ಅಂತ ಬರುತ್ತೆ. ಇದು ಯಾವ ರೀತಿಯಾದ ಸೇಡು. ಉಪಕೀಚಕರು ಕೀಚಕ ಸತ್ತಾಗ ಅವನ ಹೆಣದ ಮೇಲೆ ದ್ರೌಪದಿನ ಹಾಕಿ ಸುಡಬೇಕು ಅನ್ನುವಂಥ ಕಟ್ಟಲೆ ಮಾಡಿಕೊಂಡು ಅವಳನ್ನು ಕಟ್ಟಿಕೊಂಡು ಹೋಗ್ತಾರಲ್ಲ, ಆ ತರಹ. ಅಂದರೆ ಸೇಡಿನ ರೀತಿ ಹೇಗಿರುತ್ತೆ ನೋಡಿ. ಈ ಆಧುನಿಕ ಕಾಲದಲ್ಲಿ ಸೇಡು ಎಷ್ಟು ಉಗ್ರವಾಗಿದ್ದರೂ ಅದು ಎಕ್ಸಿಕ್ಯೂಟ್ ಆಗುವಾಗ, ಬಿಕಾಸ್ ಆಫ್ ದಿ ಟೆಕ್ನಾಲಜಿ, ಇಟ್ ವಿಲ್ ಬಿಕಮ್ ಸೋ ಸಾಫ್ಟ್ ಅಂಡ್ ಸೋ ಅನ್ನೋಯಿಂಗ್. ನಾನು ನೋಡಿರುವುದು ಆಧುನಿಕ ಕಾಲದಲ್ಲಿ ಈ ಥರ ಸೇಡನ್ನು ತೀರಿಸ್ಕೊಳ್ಳೋದು ಅಂತಂದರೆ ಇಸ್ರೇಲಿ ಜನ ಅತ್ಯದ್ಭುತವಾಗಿ ಸೇಡು ತೀರಿಸ್ಕೊಳ್ತಾರೆ. ಇರಲಿ, ಈಗ ಆ ಒಬ್ಬ ಅಖಿಲೇಸ್ನ ಹೆಣವನ್ನು ಉಳಿಸ್ಕೊಳ್ಬೇಕಲ್ಲ, ಅವರು ಎತ್ಕೊಂಡು ಹೋಗ್ಬಿಡಬೇಕು ಅಂತಿರ್ತಾರೆ. ಮಹಾ ಸೆಣಸಾಟ ಮಾಡಿ ಉಳಿಸ್ಕೊಳ್ತಾರೆ. ಆಗ ಒಡಿಸ್ಯೂಸ್ ಮತ್ತು ಆಯಾಸ್, ಹಿರಿಯ ಆಯಾಸ್ ಇಬ್ಬರು ದೊಡ್ಡ ಸಾಹಸ ಮಾಡಿ ಉಳಿಸ್ಕೊಳ್ತಾರೆ. ಈಗ ಅವರ ಸಾಹಸಕ್ಕೆ ಏನು ಫಲ? ಅಖಿಲೇಸ್ನ ಶವ ಸಂಸ್ಕಾರ ಆಗುತ್ತದೆ. ಆ ಆಯುಧಗಳನ್ನೇ ನಾವು ಇಟ್ಕೊಳ್ಬೇಕು. ಅಖಿಲೇಸನ ದಿವ್ಯವಾದ ಕವಚ, ಹಿಫಿಸ್ಟಸ್ ಮಾಡಿದಂಥ ಕವಚ, ಎಷ್ಟೆಲ್ಲ ಚಿತ್ತಾರ ಇದ್ದಂಥ ಕವಚ ಮತ್ತು ಗುರಾಣಿ ಹಾಗೂ ಶೂಲ ಮತ್ತು ಕತ್ತಿ ಇತರ ಆಯುಧಗಳು ಇನ್ನೆಲ್ಲ ಉಂಟಲ್ಲ, ಇವುಗಳು ತನಗೆ ಅಂತ ಒಡಿಸ್ಯೂಸ್ ಮತ್ತು ಹಿರಿಯ ಆಯಾಸ್ ಇಬ್ಬರು ಸಂಘರ್ಷಕ್ಕೆ ಎಳೀತಾರೆ. ಯಾಕೆಂದರೆ ಅದೊಂದು ಪ್ರೆಸ್ಟೀಜ್ ಇಶ್ಯೂ. ತುಂಬ ಒಡವೆ, ಚೆನ್ನಾಗಿರ್ತಕ್ಕಂಥ ಒಡವೆ, ಅದು ವಸ್ತು ತುಂಬ ಒಳ್ಳೆಯದಾದದ್ದು. ಮತ್ತು ಆ ವೀರ ಯೋಧರುಗಳಿಗೆ ಕವಚ ತುಂಬ ಮುಖ್ಯ. ಅಂತಹ ಕವಚ ಇನ್ನೆಲ್ಲೂ ಸಿಗೋದಿಲ್ಲ. ಆಗ ಇವರು ಏನಾಡ್ತಾರೆ ಗ್ರೀಕರು, ನೀವು ತಗಾದೆ ಮಾಡ್ಕೊಳ್ಬೇಡಿ, ನಾವು ಯಾರು ನಿರ್ಣಯ ಹೇಳಿದ್ರು ನಾವು ಪಕ್ಷಪಾತಿಗಳು ಅನ್ಸ್ಕೋತೀವಿ, ಹಾಗಾಗಿ ಟ್ರೋಜನ್ರ ಕಡೆಯಿಂದಲೇ ನಿರ್ಣಯ ಆಗಲಿ ಅಂತ. ಬಹಳ ಚೆನ್ನಾಗಿರುವಂಥ ಪ್ರಸಂಗ. ಆಗ ಟ್ರಾಯ್ನ ಊರಿನ ಆಚೆಗೆ ಬರ್ತಾರೆ. ಒಂದು ಬಾಗಿಲಂತೂ ಫ್ರೀ ಆಗಿರುತ್ತೆ, ಅವ್ರ ಸ್ಕಮಾಂದರ್ ನದಿಗೆ ಹೋಗೋದು, ಅಲ್ಲಿ ಸ್ನಾನ ಮಾಡೋದು ಮಾಡ್ತಿರ್ತಾರೆ. ಇತ್ತ ಕಡೆಗೆ ಅಲ್ಲಿ ಒಂದು ಸ್ಕೀಯನ್ ಬಾಗಿಲ ಹತ್ರ ಒಂದು ಕಾರಂಜಿ ಇರುತ್ತೆ, ಅಲ್ಲಿ ಒಂದು ಅಂಜೂರದ ಮರ ಇರುತ್ತೆ. ಹೆಕ್ಟರ್ನನ್ನು ಇವನು ಅಖಿಲೇಸ್ ಬೆನ್ನಟ್ಟಿಕೊಂಡು ಬಂದಾಗ ಹೆಕ್ಟರ್ ಅದನ್ನೆಲ್ಲ ನೋಡಿರ್ತಾನೆ. ಈ ಕಾರಂಜಿಯಲ್ಲಿ ನಾನು ಆಟ ಆಡಿದ್ದೆ, ಅಂಜೂರದ ಮರವನ್ನು ಹತ್ತಿದ್ದೆ, ತಿಂದಿದ್ದೆ, ಇದೆಲ್ಲ ಚಿತ್ರಣ ಬರುತ್ತೆ. ಅಲ್ಲಿಗೆ ನೀರು ತುಂಬಿಕೊಂಡು, ಸಿಹಿ ನೀರು ತುಂಬಿಕೊಂಡು ಹೋಗೋದಕ್ಕಿಂತ ಟ್ರಾಯ್ನ ಹೆಂಗಸರು ಬರ್ತಾ ಇರ್ತಾರೆ. ಹಾಗಿರುವ ಹೆಂಗಸರು ಏನು ಮಾತಾಡ್ಕೊಳ್ತಾರೆ ಕೇಳೋಣ ಅಂತ. ಆ ಹೆಂಗಸರು ಮಾತಾಡ್ಕೊಳ್ತಾ ಇರ್ತಾರೆ, ಮೊನ್ನೆ ದಿವಸ ಯುದ್ಧದಲ್ಲಿ ತುಂಬ ಚೆನ್ನಾಗಿ ಆ ಕಡೆ ಒಡಿಸ್ಯೂಸ್ ಮತ್ತು ಆಯಾಸ್ ಹೋರಾಡಿಕೊಂಡು ಆ ಕಡೆ ಅಂತ. ಏನದು ಅವರು ಮಹಾ ಹೋರಾಡಿದ್ದು, ಅಖಿಲೇಸನ ಹೆಣ ಕಾಪಾಡೋದ್ರೊಳಗೆ ಯಾರು ಏನು ದೊಡ್ಡದು ಅಂತ ಒಬ್ಬಳಂತಾಳೆ. ಹಾಗಲ್ಲ, ಹೋರಾಟದಲ್ಲಿ ಆಯಾಸ್ ತುಂಬ ಕೆಲಸ ಮಾಡಿದ, ಅಖಿಲೇಸನ ಹೆಣ ಭುಜದ ಮೇಲೆ ಹೊತ್ತೇ ಇದ್ದ, ಅಷ್ಟು ಭಾರ, ಹೆಣಭಾರ ಅಂತ. ಅಯ್ಯೋ ಬಿಡು, ಅದೇನು ಭಾರ ಅಂತ ತಲೆ ಮೇಲೆ ಇಟ್ಟರೆ ಗುಲಾಮ್ ಹೆಂಗಸು ಕೂಡ ಹೊರುತ್ತೆ. ಆದರೆ ಸೈನಿಕರನ್ನು ಎದುರಿಸಿ ಆ ಶವವನ್ನು ಅವರ ಕೈಪಾಲಾಗದಂತೆ ಕಾಪಾಡುವುದು ದೊಡ್ಡದು. ಒಡಿಸ್ಯೂಸ್ ತುಂಬ ದೊಡ್ಡವನು, ಆಯಾಸ್ ಅಲ್ಲ ಅಂತ. ಹೌದೌದು, ನಿಜ, ಅವನು ಬರೀ ಭಾರ ಹೊತ್ತು ಅದೊಂದು ಕೂಲಿ ಕೆಲಸ ಅಷ್ಟೇ ಮಾಡಿದ್ದು ಅಂತ ಹೆಂಗಸರು ಮಿಕ್ಕವರು ಅಂದುಕೋತಾರೆ.
ಅದನ್ನು ಇಟ್ಕೊಂಡು ಗೂಢಚಾರ ಹೇಳಿದ್ದಕ್ಕೆ ಅಖಿಲೇಶನ ಆಯುಧ ಕವಚ ಎಲ್ಲನೂ ಒಡಿಸ್ಯೂಸನಿಗೆ ತಲುಪುತ್ತೆ. ಆಯಾಸನಿಗೆ ಹುಚ್ಚಿಡಿದು ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ, ತನಗೆ ಅನ್ಯಾಯ ಆಯಿತು, ವಂಚನೆ ಆಯಿತು ಅಂತ. ಸಂಜೆ ಈ ಸುದ್ದಿ ಕೇಳಿದ್ರು, ರಾತ್ರಿ ಇವನಿಗೆ ಕೊಟ್ಟರು. ನಡುರಾತ್ರಿಯಲ್ಲಿಯೇ ಅವನಿಗೆ ಸಂಕಟ ಆಯಿತು. ಅವನಿಗೆ ಒಬ್ಬ ಹೆಣ್ಣು ತೆಕ್ಮೆಸ ಅಂತ ಇದ್ದಳು, ಅವಳಿಗೆ ಒಂದು ಮಗು ಆಗಿತ್ತು. ಅವರೆಲ್ಲ ಶಿಬಿರದಲ್ಲಿದ್ದರು. ಅವರುಗಳಿಗೆ ಆ ಮಗುವಿಗೆ ಆ ತಾಯಿಗೆ ಹೆದರಿಕೆ ಆಗಿಬಿಡುತ್ತೆ, ಇವನು ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನಲ್ಲ ಅಂತ. ನೋಡಿ, ಇವನು ಮಹಾವೀರ, ಸ್ವಯಂ ಹೆಕ್ಟರ್ನೇ ಇವನಿಗೆ ಮೆಚ್ಚಿಕೊಂಡು ಬೆಳ್ಳಿ ಬಂಗಾರದ ಅಲಂಕಾರ ಇರತಕ್ಕಂಥ ಹಿಡಿಕೆ ಕತ್ತಿಯನ್ನು ಕೊಟ್ಟಿದ್ದ ಮಹಾಯೋಧ, ಅದು ಗೊತ್ತೇ ಇದೆ. ಹೆಕ್ಟರ್ ಒಮ್ಮೆ ಸವಾಲು ಹಾಕಿರ್ತಾನೆ, ನಿಮ್ಮ ಪಕ್ಷದಲ್ಲಿ ಯಾರು ಗಂಡಿದ್ರೆ ಯುದ್ಧ ಮಾಡಿ ಅಂತ. ಅಖಿಲೇಶ್ ಮುನಿಸಿಕೊಂಡಾಗ ಯಾರು ಯುದ್ಧ ಮಾಡೋದು, ಎಲ್ಲರೂ ನುಗ್ತಾರೆ, ಮನೇಲೇ ನಾನು ನುಗ್ತೀನಿ ಅಂತಾನೆ. ಆಗ ಅಗಮೆಮ್ನನ್ ಹೇಳ್ತಾನೆ, ಅಯ್ಯೋ ಹುಚ್ಚ, ನೀನು ಹೋದರೆ ಹೆಕ್ಟರ್ನ ಮುಂದೆ ಸತ್ತೋಗ್ಬಿಡ್ತೀಯ, ಹಿಂದೆ ಬಾ ಅಂತ ತಮ್ಮನ್ನು ಕಾಪಾಡ್ಕೋತಾನೆ. ಆಗ ಯಾರು ಮುಂದೆ ಬರೋದಕ್ಕೆ ಅಂಜುತ್ತಾರೆ. ಆ ತಕ್ಷಣ ನೆಸ್ಟರಿದ್ದುಕೊಂಡು, ನಮ್ಮ ಕಾಲದಲ್ಲಿ ಹೇಗಿದ್ರು ಮಹಾವೀರರು, ಈಗೆಲ್ಲ ಹೇಡಿಗಳಾಗಿದ್ದಾರೆ, ನಿರ್ವೀರ್ಯರಾಗಿದ್ದಾರೆ ಅಂತ ಬೈದ ತಕ್ಷಣ 10-12 ಜನ ಮುಂದೆ ಬರ್ತಾರೆ. ಇವರಲ್ಲಿ ಒಬ್ಬ ಹೋಗಬೇಕು. ಅದಕ್ಕೆ ಅವರೊಬ್ಬೊಬ್ಬರ ದೂರವೇ ಉಂಗುರುಗಳನ್ನು ಇಟ್ಟುಕೊಂಡು ಒಂದು ಶಿರಸ್ತ್ರಾಣದಲ್ಲಿ ಕುಲುಕಿ ಟಾಸ್ ಎತ್ತೋದು ಅಂತಾರಲ್ಲ, ಹಾಗೆ ಎತ್ತಿ ಚಿಮ್ಮಿಸಿರ್ತಾನೆ. ಆಗ ಆಯಾಸ್ ಬರ್ತಾನೆ. ಸೈನಿಕರೆಲ್ಲ ಬೇಡ್ಕೋತಾ ಇರ್ತಾರೆ, ಆಯಾಸೇ ಬರಲಿ ಅಥವಾ ಡೈಬಿಟೀಸ್ ಬರಲಿ, ಇನ್ನು ಯಾರೂ ಬರೋದು ಬೇಡ, ಹೆಕ್ಟರ್ನ ಮುಂದೆ ಯಾರೂ ನಿಲ್ಲೋಲ್ಲ ಅಂತ. ಆ ಥರ ಬಂದು ಹೆಕ್ಟರ್ನ ಜೊತೆಗೆ ಸರಿಸಮನಾಗಿ ಸೆಣಸಿದಂಥ ಆಯಾಸ್, ಅಷ್ಟು ದೇಹಬಲ ಇದ್ದವನು. ಮತ್ತು ನೀವೆಲ್ಲ ಊರಿಗೆ ಹೊರಟೋಗ್ಬಿಡಿ ಅಂತ ದಬಾಯಿಸಿದಾಗಲೂ ಅವ್ರನ್ನೆಲ್ಲ ಅನುನಯಿಸಿ ಅಗಮೆಮ್ನನ್ ಮಾತು ಕೇಳಬೇಡಿ ಅಂತ ಅಖಿಲೇಶ್ ಕೇಳಿದ್ದಾಗಲೂ ಕೂಡ, ಇಲ್ಲ, ನಾವು ಯುದ್ಧಕ್ಕೆ ಬಂದಿದ್ದೀವಿ, ಯುದ್ಧ ಮಾಡ್ತೀವಿ, ಅಭಿಮಾನವನ್ನು ಉಳಿಸ್ಕೊಳ್ತೀವಿ, ಗ್ರೀಕರ ಗೌರವ ಕಾಪಾಡ್ತೀವಿ ಅಂತಂದಿದ್ದ ಆಯಾಸ್ ಈಗ ತನಗೆ ಗೌರವ ಸಿಗಲಿಲ್ಲ ಅಂತ ಹುಚ್ಚಾದ. ಮಾನವ ಸ್ವಭಾವ ಯಾವಾಗ ಹೇಗಾಗುತ್ತೆ ಅಂತ ಗೊತ್ತಾಗೋಲ್ಲ. ಯಾವುದೋ ಒಂದು ವೀಕ್ ಮೂಮೆಂಟಲ್ಲಿ, ದುರ್ಬಲ ಗಳಿಗೆಯಲ್ಲಿ ನಮಗೆ ಮನ್ನಣೆ ಬರಲಿಲ್ಲ ಅಂದ್ಕೊಂಡ್ಬಿಡ್ತೀವಿ. ನಾನು ಸದಾ ನನ್ನ ಸ್ನೇಹಿತರು ಮಂಟಪರು ಮಾತಾಡಿಕೊಳ್ಳುವ ಸಂದರ್ಭ ಬಂದಾಗ ಹೀಗೆ ವಯಸ್ಸಾದ ಮೇಲೆ ಮುತ್ತಿನ ಚಪಲಗಳು ಅಂತೆಲ್ಲ ಅಂದುಕೊಳ್ಳುವಾಗ ನಾನು ಹೇಳ್ತಲೇ ಇರ್ತೀನಿ, ಮಂಟಪರೇ ನೋಡಿ, ನಾನಂತೂ ಈಗ ನನಗೇನು ಬೇಡ, ಯಾವ ಪ್ರಶಸ್ತಿನೂ ಬೇಡ, ಯಾವ ಪುರಸ್ಕಾರನೂ ಬೇಡ ಅಂತಿದ್ದೀನಿ. ಆಮೇಲೆ ವಯಸ್ಸಾಗಿ ಬುದ್ಧಿ ಸ್ವಾಧೀನದಲ್ಲಿದ್ದಾಗ ಅದು ಬರಲಿಲ್ವೇ ಇದು ಬರಲಿಲ್ವೇ ಅಂತ ಚಾಪಲ್ಯ ಹತ್ತಿಬಿಟ್ರೆ ನೀವು ಸರಿಯಾಗಿ ನನ್ನ ಬೈರಿ ಅಂತ. ಹೌದು ಮಾರ್ಯಾರಿ, ನೀವು ನಂಗೆ ಸರಿಯಾಗಿ ಹಣೀರಿ, ಚೆನ್ನಾಗಿ ಬೈರಿ ಅಂತ ಅವರು ಹೇಳ್ತಿರ್ತಾರೆ. ಏಕೆಂದರೆ ನಾವೇ ನೋಡಿದ್ದೀವಿ, ತುಂಬ ಧೀಮಂತರು ಮತ್ತು ಅಪ್ರೈಚಿಯಸ್ ಆಗಿ ಬದುಕಿದಂಥವರು ಯಾವಾದೋ ಒಂದು ವಯಸ್ಸಿನಲ್ಲಿ ಚಪಲ ಆಗಿಬಿಟ್ಟಿದ್ನವೆ, ಅಯ್ಯೋ ನಮಗದು ಬರಲಿಲ್ಲ ಇದು ಬರಲಿಲ್ಲ ಅಂತ ಅಲವತ್ಕೊಳ್ಳೋದು ಕಂಡಾಗ ಪಾಪ ಮುಪ್ಪಿನ ಕಾಲದಲ್ಲಿ ಮಧ್ವಾಚಾರಿ ಮೀನ್ ತಿಂದ ಅಂತ ದಕ್ಷಿಣ ಕನ್ನಡದ ಗಾದೆ. ಆ ತರಹ ಆಗಬಾರ್ದು ಆ ಚಾಪಲ್ಯ. ಹಾಗೆ ಯಾವುದೋ ಫ್ಯಾಗೆಂಡಲ್ಲಿ ಯಾರೋ ಹೇಗೋ ಆಡ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಸತ್ಯಗಳನ್ನು ನಮ್ಮ ಮನಸ್ಸಿನ ಮುಂದೆ, ನಮ್ಮ ಬದುಕಿನ ಮುಂದೆ ಇಡುವಂಥವನೇ ಮಹಾಕವಿ. ಇದನ್ನು ಹೋಮರ್ ಮಾಡಿದ್ದಾನೆ, ಅತಿಶಯವಾಗಿ ಮಾಡಿದ್ದಾನೆ, ಅದ್ಭುತವಾಗಿ ಮಾಡಿದ್ದಾನೆ. ಅವನಷ್ಟು ಡಿಸ್ಪ್ಯಾಷನೇಟ್ ಇಡೀ ಯುರೋಪಿನ ಮಿಕ್ಯಾವ ಕವಿಗಳೂ ಇಲ್ಲ. ಶೇಕ್ಸ್ಪಿಯರ್ ಕೂಡ ಹೋಮರ್ ಆದಮೇಲೆ ಬರಬೇಕಾಗುತ್ತದೆ. ಯಾಕೆಂದರೆ ಹೋಮರ್ಗೆ ಹಿಂದೆ ಯಾರೂ ಇರಲಿಲ್ಲ, ಶೇಕ್ಸ್ಪಿಯರ್ಗೆ ಹಿಂದೆ ಬೇಕಾದಷ್ಟು ಜನ ಇದ್ದರು. ಆದಿಕವಿಯೇ. ಹೋಮರ್ನನ್ನು ತಕ್ಕಡಿಗೆ ಹಾಕಬೇಕಾದ್ರೆ ಆ ಇನ್ನೊಂದು ಕಡೆ ತೂಕದ ಬೊಟ್ಟಾಗಿ ವ್ಯಾಸ ಮಾತ್ರ ಕೂತ್ಕೊಳ್ಬಲ್ಲ, ಮತ್ತಾರೂ ಅಲ್ಲ. ವ್ಯಾಸ ಹೋಮರ್ ಮಧ್ಯೆ ವ್ಯಾಸ ಒಂದು ಗುಂಜಿ ಹೆಚ್ಚೇ ತೂಗೋದು ನಿಜ. ಆದರೆ ಹೋಮರ್ ಹಿ ಗಿವ್ಸ್ ಎ ಟಫ್ ಫೈಟ್ ಟು ವ್ಯಾಸ ಟು ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡಾಗ ನಮಗೆ ಗೊತ್ತಾಗುತ್ತದೆ ಆ ಕಾವ್ಯಗಳ ಘನತೆ ಎಂಥದ್ದು ಅಂತ. ಆಮೇಲೆ ಅವನು ಹುಚ್ಚಿಡಿದು ಆ ಹುಚ್ಚಿನಲ್ಲಿ ಅಲ್ಲಿ ತನ್ನ ಶಿಬಿರದ ಸುತ್ತಲೂ ಇದ್ದ ಮಿಕ್ಕೆಲ್ಲ ಶಿಬಿರಾರ್ಥಿಗಳಿಗೂ ಆಹಾರಾದಿಗಳಿಗೆ ಪ್ರಯೋಜನಕ್ಕೆ ಬರ್ತಕ್ಕಂಥ ದನ ಕರುಗಳನ್ನು, ಕುರಿ ಟಗರನ್ನ ಎಲ್ಲ ಕೊಲ್ಲಕ್ಕೆ ಶುರು ಮಾಡ್ತಾನೆ. ಯಾವುದೋ ಒಂದು ದೊಡ್ಡ ಟಗರನ್ನು ನೋಡಿಬಿಟ್ಟು ಒಡಿಸ್ಯೂಸ್ ಅಂದುಕೊಂಡು ಗುದ್ದಿ ಕೊಂದು ಬಿಡ್ತಾನೆ. ಮತ್ತು ಇನ್ಯಾವುದೋ ಒಂದು ದನವನ್ನು ಅಗಮೆಮ್ನನ್ ಛಿದ್ರ ಮಾಡಿಬಿಡ್ತಾನೆ. ಹೀಗೆಲ್ಲ ಮಾಡ್ತಾನೆ. ಅದೆಲ್ಲ ಆದಮೇಲೆ ಅವನಿಗೆ ಸ್ವಲ್ಪ ಪಿತ್ತ ವಿಕಾರ ಇಳಿದ ಮೇಲೆ ನೋಡ್ತಾನೆ, ಶಿಬಿರ ಎಲ್ಲ ನರಕವಾಗಿದೆ. ಜನಗಳಿಗಾಗಿ ಅಂತ ತಂದುಕೊಂಡ ಆಹಾರ ಪದಾರ್ಥದ ಅಷ್ಟು ಪಶು ಪ್ರಾಣಿಗಳನ್ನು ಕೊಂದುಬಿಟ್ಟೆ, ಇಂಥ ವಿವೇಕ ಮಾಡಿಕೊಂಡೆ, ತನ್ನ ದೌರ್ಬಲ್ಯ ಮಿಕ್ಕವ್ರಿಗೆ ಗೊತ್ತಾದರೆ ಗತಿ ಏನು ಅಂತಂದುಬಿಟ್ಟು ತನ್ನ ಕತ್ತಿಯನ್ನು ತಾನೇ ನೆಲಕ್ಕೆ ಹೂಡಿ, ಅದು ಯಾವ ಕತ್ತಿ? ಅಖಿಲೇಶ್ ಹೆಕ್ಟರ್ ಕೊಟ್ಟಂಥ ಕತ್ತಿ, ವೀರಯೋಧ ಮತ್ತೊಬ್ಬ ಮೆಚ್ಚುಗಾಣಿಕೆಯಾಗಿ ಕೊಟ್ಟ ಕತ್ತಿಯ ಮೇಲೆ ತಾನು ಎಗರು ಬಿದ್ದು ಪ್ರಾಣ ಬಿಡ್ತಾನೆ. ಸೊಫೋಕ್ಲೇಸ್ ಆಯಾಸ್ ಅನ್ನುವಂಥ ಒಂದು ನಾಟಕ ಬರೆದಿದ್ದಾನೆ. ಅದು ಇಂಗ್ಲೀಷ್ನಲ್ಲಿ ಏಜಾಕ್ಸ್ ಅಂತ ಅನುವಾದವಾಗಿದೆ. ಅದನ್ನು ಆಧರಿಸಿಯೇ ನಮ್ಮ BM ಶ್ರೀಕಂಠಯ್ಯನವರು ಅಶ್ವತ್ಥಾಮನ್ ಅಂತ ಬರೆದರು. ತುಂಬ ಒಳ್ಳೆಯ ನಾಟಕ. ಈ ಬದುಕಿನ ಅನನ್ಯವಾದಂಥ ಈ ಚಾಪಲ್ಯವನ್ನು, ಏಳು ಬೀಳುಗಳನ್ನು ವರ್ಣಿಸುವಂಥ ಕೃತಿ. ಅವನು ಹಾಗೆ ಬಿದ್ದು ಸಾಯ್ತಾನೆ.
ಮರುದಿವಸ ಆ ಶಿಬಿರ ಎಲ್ಲ ರಕ್ತಮಯ, ಏನಿದಿಷ್ಟು ಅಂತ ಎಲ್ಲರೂ ಎದ್ದು ನೋಡ್ತಾರೆ. ನೋಡಿದ್ರೆ ಅದು ಆಯಾಸ್ನ ಶಿಬಿರದ ಕಡೆಯಿಂದ ಆಗಿರುವಂಥದ್ದು ಅಂತ. ಅವನು ಕೊಂದೇ ಬಿಡೋಣ ಅಂತ ಅಗಮನೆಲ್ಲ ಬರ್ತಾರೆ, ಸತ್ತೇ ಹೋಗಿರ್ತಾನೆ. ಆ ತೆಕ್ಮೆಸ ಮೂಲಕ ಎಲ್ಲ ಗೊತ್ತಾಗುತ್ತೆ. ಇವನಿಗೆ ಸಂಸ್ಕಾರವೂ ಮಾಡೋದು ಬೇಡ ಅಂತ ಒಂದು ಮರದ ಪೆಟ್ಟಿಗೆನಲ್ಲಿ ಹಾಕಿ ಹೂತು ಬಿಡ್ತಾರೆ. ಅಷ್ಟು ರೋಸ್ ಹೊತ್ತೋಗ್ಬಿಟ್ಟಿರುತ್ತೆ ಅವರಿಗೆ. ಇವರು ತಾಳ್ಮೆ ಕಳ್ಕೊಳ್ತಾರೆ. ಇನ್ನು ಏನು ಮಾಡೋದು, ಟ್ರಾಯಿನ್ ಹೇಗೆ ವಶ ಮಾಡ್ಕೊಳ್ಳೋದು ಅಂತ ಕಣಿಯನ್ನು ಕೇಳ್ತಾರೆ. ಆಗ ಗೊತ್ತಾಗುತ್ತದೆ, ಈ ಫಿಲೋಕ್ಟೇಟಸ್ ಅಂತ ಒಬ್ಬ ವೀರ ಬರಬೇಕು. ಅವನು ಹಿಂದೆ ಮಹಾವೀರನಾದಂತಹ ಆ ಒಂದು ಗ್ರೀಕರಲ್ಲಿಯೇ 12 ಸಾಹಸ ಮಾಡಿ ಪ್ರಸಿದ್ಧನಾದಂಥ ಹೆರಾಕ್ಲೆಸ್ ಇದ್ದಾನಲ್ಲ, ಅವನ ಬಾಣಗಳು ಅವನ ಪಾಲಿಗೆ ಬಂದಿತ್ತು. ಅದು ಭಯಂಕರವಾದ ವಿಷಾಕ್ತವಾದ ಬಾಣಗಳು. ಆ ಬಾಣಗಳಿಗೆ ಬೇಕಾದ ವಿಷವನ್ನು ಅವನು ಹೈಡ್ರಾ ಅಂತ ಒಂದು ಭಯಾನಕವಾದ ಜೌಗಿನಲ್ಲಿ ವಾಸ ಮಾಡುವ 10 ಹೆಡೆಗಳ ಹಾವಿನ ಒಂದು ವಿಷದಂತಗಳಿಂದ ಅದ್ದಿ ತೆಗೆದುಕೊಂಡು ಮಾಡಿದಂಥ ವಿಷದ ಬಾಣಗಳು. ಆ ಬಾಣಗಳು ಬೇಕು, ಅದರಿಂದಲ್ಲದೆ ಪ್ಯಾರಿಸ್ ಸಾಯೋದಿಲ್ಲ ಅಂತ. ಆ ಫಿಲೋಕ್ಟೇಟಸ್ ಇವ್ರ ಜೊತೆಗೆ ಮೊದಲು ಬಂದಿರ್ತಾನೆ. ಔಲಿಸ್ ಅಂತ ನಾನು ಹೇಳಿದ್ದೆ, ಅಲ್ಲಿ ಎಲ್ಲರೂ ಸೇರಿರ್ತಾರೆ ಸೈನ್ಯ ಜಮಾಯಿಸಿಕೊಂಡು ಅಂತ. ಅಲ್ಲಿಂದ ಹೋಗುವಾಗ ಒಂದು ದ್ವೀಪದಲ್ಲಿ ಅವನಿಗೊಂದು ಹಾವು ಕಚ್ಚಿ ಅವನು ವ್ರಣ ಆಗಿಬಿಟ್ಟಿರ್ತಾನೆ. ಆ ವ್ರಣ ತುಂಬ ದುರ್ವಾಸನೆ ಅಂತ ಅವನು ಅಲ್ಲೇ ಬಿಟ್ಟು ಬಂದಿರ್ತಾನೆ. ಈಗ ಮತ್ತೆ ಫಿಲೋಕ್ಟೇಟಸ್ ಹತ್ತಿರಕ್ಕೆ ಸಂಧಾನಕ್ಕೆ ಹೋಗ್ತಾರೆ. ಅದೂ ಒಂದು ನಾಟಕವಾಗಿ ಸೋಫೋಕ್ಲೇಸ್ ಬರೆದಿದ್ದಾರೆ. ಅದನ್ನು ನಮ್ಮ ಕವಿಂ ರಾಘವಾಚಾರ್ಯರು ಫಿಲೋಕ್ಟೇಟಸ್ ಅಂತ ಅನುವಾದ ಮಾಡಿದ್ದಾರೆ, ಮೂಲ ಗ್ರೀಕಿಂದ ಮಾಡಿದ್ದಾರೆ. ಅಂದರೆ ಕಾರ್ಯವಾಸಿ ಕತ್ತೆ ಕಾಲು ಅಂತ ಇದೆಯಲ್ಲ, ಆಗ ಇವನು ವ್ರಣದಿಂದ ಪೀಡಿತನಾದವನನ್ನು ದುರ್ವಾಸನೆ ಬರುತ್ತೆ, ವ್ರಣ ಚಿಕಿತ್ಸೆ ಮಾಡೋಕ್ಕಾಗೋಲ್ಲ, ಇವನು ಪ್ರಾಣಕ್ಕೇನು ತೊಂದರೆ ಆಗೋಲ್ಲ ಅಂತ ಬಿಟ್ಟು ಹೋಗಿದ್ರು. ಈಗ ಮತ್ತೆ ಬರ್ತಾರೆ. ಆ ನಾಟಕದ ವಸ್ತುವು ತುಂಬ ಚೆನ್ನಾಗಿದೆ. ಈಗ ಬರ್ತಾ ಇದ್ದಾರಲ್ಲ, ಎಂಥದ್ದು ಅನ್ಯಾಯ ಅಂತ ಅವನು ಭಾವಿಸಿಕೊಳ್ಳುವಂಥದ್ದು. ಹೋಗಿ ಅವನಿಗೆ ಚಿಕಿತ್ಸೆ ಮಾಡಿ ಬರ್ತಾರೆ. ಮತ್ತೆ ಇನ್ನೊಬ್ಬ ಬೇಕು ಮಹಾವೀರ ಅಂತ ಗೊತ್ತಾಗುತ್ತದೆ. ಅವನು ಅಕಿಲೀಸನ ಪುಟ್ಟ ಮಗ ನಿಯೋಪ್ತಾಲಮಸ್ ಅಂತ. ಅವನು ಬರ್ತಾನೆ. ಅವನಿಗೆ ಪ್ರೀತಿ ಮಾಡೋದಕ್ಕೋಸ್ಕರವಾಗಿ, ಅವನಿಗೆ ತೃಪ್ತಿ ಮಾಡೋದಕ್ಕೆ ಒದಿಸಿಯೂಸ್ ತನ್ನದಾಗಿ ಇಟ್ಟುಕೊಂಡಿದ್ದ ಅಕಿಲೀಸನ ಸಂಪತ್ತನ್ನು, ಕವಚ, ಆಯುಧಗಳನ್ನೆಲ್ಲ ಅವನಿಗೆ ಕೊಡ್ತಾನೆ. ಮತ್ತು ಪೆಲೋಪ್ಸ್ ಅಂತ ಒಬ್ಬನ ಮೂಳೆ ಬೇಕು ಅಂತಾನೆ. ಆ ಪೆಲೋಪ್ಸನ ತಂದೆನೇ ಟಾಂಟಾಲಸ್. ನಾನು ಹೇಳಿದ್ನಲ್ಲ ಮೊನ್ನೆ, ನರಕದಲ್ಲಿ ಶಿಕ್ಷೆ, ಮೇಲಕ್ಕೆ ಹಣ್ಣು ಕೆಳಕ್ಕೆ ನೀರು ಎರಡೂ ಸಿಗೋಲ್ಲ. ಅವನ ಮಗ ಪೆಲೋಪ್ಸ್. ಅವನ ಮಗ ಪೆಲೋಪ್ಸನ ಶವವನ್ನೇ ದೇವತೆಗಳಿಗೆ ನೈವೇದ್ಯವಾಗಿ ಇಟ್ಟಿದ್ದ. ಆಗ ಡಿಮಿಟರ್ ದೇವತೆ ಗೊತ್ತಿಲ್ಲದೆ ಒಂದು ಮೂಳೆ ತುಂಡು ಕಚ್ಚಿಬಿಟ್ಟಿದ್ಲು. ದೇವತೆಗಳು ಮತ್ತೆ ಪೆಲೋಪ್ಸನ ಶರೀರವನ್ನು ಉಜ್ಜೀವನ ಮಾಡ್ತಾರೆ. ಆ ಕಚ್ಚಿ ಮುರಿದಿದ್ದ ಮೂಳೆ ಜಾಗದಲ್ಲಿ ಅವರು ದಿವ್ಯವಾದ ಮೂಳೆಯನ್ನು ಜೋಡಿಸಿರ್ತಾರೆ. ಆ ಮೂಳೆಯನ್ನು ತರಬೇಕು ಅಂತ ಅದನ್ನು ಎಲ್ಲಿಂದರೋ ತಂದು ಹಂಚ್ಕೋತಾರೆ. ಇಷ್ಟೆಲ್ಲ ಆದ ಮೇಲಿಂದ ಟ್ರಾಯ್ ನಗರದೊಳಗೆ ಅಥಿನಾ ವಿಗ್ರಹ ಇದೆ, ಅದನ್ನು ಎತ್ಕೊಂಡು ಬರಬೇಕು ಅಂತ. ಅದನ್ನು ಎತ್ಕೊಂಡು ಬರೋದಕ್ಕೆ ಆಂಟೀನರ್ ಅಂತ ಒಬ್ಬನ ಹೆಂಡತಿ ಮತ್ತು ಕಾಲ್ಕಾಸನ ಹೆಂಡತಿ ಎಲ್ಲ ಸಹಾಯ ಮಾಡ್ತಾರೆ. ಅದನ್ನು ಕದ್ದು ಎತ್ಕೊಂಡು ಬರುವಾಗ ಡೈಮಿಡಿಸ್ ಮತ್ತು ಒಡಿಸಿಯೂಸ್ ಇಬ್ಬರೂ ಸೇರಿ ಆ ಸಾಹಸ ಮಾಡ್ತಾರೆ. ಒಡಿಸಿಯೂಸ್ ತಾನೇ ಅದರ ಖ್ಯಾತಿ ಗಳಿಸಬೇಕು ಅಂತ ಡೈಮಿಡಿಸನ್ನು ಕೊಲ್ಲಬೇಕು ಅಂತ ನೋಡ್ತಾನೆ. ಅದು ಡೈಮಿಡಿಸ್ಗೆ ಗೊತ್ತಾಗುತ್ತೆ. ತಾನು ವಿಗ್ರಹವನ್ನು ಇಟ್ಟುಕೊಂಡು ಒಡಿಸಿಯೂಸನ್ನು ತನ್ನ ಮುಂದಕ್ಕೆ ಇಟ್ಕೊಂಡು ಅವನ ಬೆನ್ನಿಗೆ ಒದೀತಾ ಶಿಬಿರಕ್ಕೆ ಚೆಂಡಿನ ಥರ ಓಡಿಸ್ಕೊಂಡು ಬರ್ತಾನೆ. ಈ ಥರದ್ದೆಲ್ಲ ಉಂಟು. ಅಂದರೆ ಕ್ರೆಡಿಟ್ಸನ್ನು ತಾವು ಪಡಿಬೇಕು ಅನ್ನುವಾಗ ಏನೇನೆಲ್ಲ ಆಗಿಬಿಡುತ್ತೆ. ಇಷ್ಟು ಸಹಜವಾದ ಮಾನವ ಚಿತ್ರಣ ಬರುತ್ತೆ. ಅಥಿನಾದೇವಿ ವಿಗ್ರಹ ಇವರಿಗೆ ಸಿಗುತ್ತದೆ. ಆಗ ಅಥಿನಾ ಪ್ರೇರಣೆಯಂತೆ ಅವರು ಮರದ ಕುದುರೆಯ ತಂತ್ರ ಮಾಡ್ತಾರೆ. ಒಂದು ದೊಡ್ಡ ಮರದ ಕುದುರೆಯನ್ನು ಮಾಡ್ತಾರೆ. ಇದು ಟ್ರೋಜನ್ ಹಾರ್ಸ್ ಅಂತ ವಿಖ್ಯಾತವಾದದ್ದು. ಆ ಮರದ ಕುದುರೆಯ ಒಳಗಡೆಗೆ ಮಹಾ ಮುಖ್ಯರಾದ ಸೇನಾಪತಿಗಳು, ನಾಯಕರು, ಸೈನಿಕರು ಎಲ್ಲ ಸೇರಿಕೊಳ್ತಾರೆ. ಅದಕ್ಕೊಂದು ಬಾಯಿ ತೆಗೆದು ಹೊರಕ್ಕೆ ಬರ್ಬೋದು, ಅದರಿಂದ ಇಳಿಯೋದಕ್ಕೆ ಒಂದು ಏಣಿ, ಇದೆಲ್ಲ ಮಾಡಿಕೊಳ್ತಾರೆ. ಆ ಮರದ ಕುದುರೆಯ ಕೆಳಗೆ ಚಕ್ರಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಮುಂದೆ ಅಥಿನಾದೇವಿಗೆ ಕಾಣಿಕೆ ಅಂತ ಬರೆದಿರ್ತಾರೆ. ಇವರೆಲ್ಲ ಶಿಬಿರದಿಂದ ಬಿಡಾರ ಎತ್ತಿಕೊಂಡು ಹೊರಟೋಗ್ಬಿಡ್ತಾರೆ. ಅಲ್ಲಿ ಒಬ್ಬನನ್ನು ಮಾತ್ರ ಉಳಿಸಿರ್ತಾರೆ. ಅವನಿಗೆ ಚೆನ್ನಾಗಿ ಹೊಡೆದು ಬಡ್ದು ಎಲ್ಲ ಮಾಡಿರ್ತಾರೆ ಸುಮ್ಮನೆ ನೋಡುವುದಕ್ಕೆ. ಆಮೇಲೆ ಎಲ್ಲರೂ ಹೊರಟೋಗಿ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟದ ಹಿಂದೆ ಹಡಗಿನಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಅಂದರೆ ಟ್ರಾಯ್ ನಗರ ಈ ಕುದುರೆಯ ಮೂಲಕವಾಗಿ ಅವರಿಗೆ ವಶ ಆಗ್ತಾ ಇದ್ದಂತೆ ಟ್ರಾಯ ಮೇಲೆ ಸಿಟೆಡಲ್ ಅಂತ ಏನು ಕರೀತಾರೆ, ಅಕ್ರೋಪೋಲಿಸ್ ಅಂತ ಎತ್ತರದ ಜಾಗ, ಅಲ್ಲಿ ಬೆಂಕಿ ಹಾಕಿದ್ರೆ ಈ ಹಡಗನವರಿಗೆ ಕಾಣಿಸಿ ಅವರು ಬೇಗ ಒಂದು ಗಳಿಗೆನಲ್ಲೇ ಬರಬೇಕು, ಬಂದು ಬಾಗಿಲು ತೆಗೆದಿರ್ತಾರೆ, ಅದರೊಳಗೆ ನುಗ್ಗಿ ಧ್ವಂಸ ಮಾಡಬೇಕು ಅಂತ ಪ್ಲಾನ್ ಎಲ್ಲ ಆಗುತ್ತೆ. ರಾತ್ರಿ ಎಲ್ಲವನ್ನು ಮಾಡಿರ್ತಾರೆ. ಬೆಳಗ್ಗೆ ಎದ್ದು ಟ್ರೋಜನ್ ನೋಡ್ತಾರೆ, ಸೈನ್ಯ ಇಲ್ಲ, ಹಡಗುಗಳು ಇಲ್ಲ, ಒಂದು ದೊಡ್ಡ ಕುದುರೆ ಮಾತ್ರ ಇದೆ. ಅಂತೂ ನಾವು ಬಚಾವಾದ್ವಿ ಅಂತ ಅಂದ್ಕೋತಾರೆ. ಇತ್ತ ಏನಾಗಿರುತ್ತೆ ಅಂದರೆ ಪ್ಯಾರಿಸ್ಸಿನ ಸಾವು ಒಂದಾಗಿರುತ್ತೆ. ಪ್ಯಾರಿಸ್ಸಿನ ಮೇಲೆ ಈ ಫಿಲೋಕ್ಟೇಟಸ್ ಬಾಣ ಪ್ರಯೋಗ ಮಾಡ್ತಾನೆ.
ಆ ವಿಷದ ಬಾಣದಿಂದಾಗ ಅವನು ಸತ್ತೋಗಿರ್ತಾನೆ. ಅದು ಮರದ ಕುದುರೆಗೆ ಮೊದಲು ನಡೆಯತಕ್ಕಂಥದ್ದು. ಅವನ ಕಣ್ಣಿಗೆ ಕಾಲಿಗೆ ಎಲ್ಲ 3 ಬಾಣಗಳು ಬೀಳುತ್ತವೆ. ಆ ವಿಷದ ಬಾಣಗಳು ಏರ್ತಾ ಇರುತ್ತೆ. ಆಗ ಈನೋ ಇಂಥ ಒಬ್ಬ ಅಪ್ಸರೆ ಇದ್ದಳು. ಅವಳು ಇವನ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಮುಂಚೆ ಇವನು ಪ್ರಯಾಮ್ನ ಮಗ ಅಂತ ಗೊತ್ತಾಗಿ ಟ್ರಾಯ್ ನಗರಕ್ಕೆ ಬರೋ ಮುನ್ನ, ಅಂದರೆ ಅವನು ಅಜಿಲೇಯಸ್ ಅಂತ ಆ ಕುರಿ ಕಾಯವನ ಮನೆಯಲ್ಲಿಯೇ ಅವನ ಮಗನಂತೆ ಬೆಳೆದಿದ್ದಾಗ ಆ ಇನೋಯಿಗೆ ಬಹಳ ವಿಧವಾದ ಚಿಕಿತ್ಸೆಗಳು, ವಿಷೌಷಧಿಗಳನ್ನು ಇಡಿಸ್ತಕ್ಕಂಥದ್ದು ಗೊತ್ತಿರುತ್ತೆ. ಎತ್ಕೊಂಡು ಹೋಗ್ತಾರೆ. ಅವಳು ಹೇಳ್ತಾಳೆ, ನನ್ನನ್ನು ಬಿಟ್ಟು ಆ ಹೆಲನ್ಗೆ ಮಾರು ಹೋದನಲ್ಲ, ಇವನು ಸಾಯಲಿ ಪರವಾಗಿಲ್ಲ ಅಂತ. ವಾಪಸ್ ಗತ್ಯಂತರ ಇಲ್ಲದೆ ಬಂದ ದಾರಿ ಸುಂಕ ಇಲ್ಲ ಅಂತ ಬರ್ತಾರೆ. ಆಮೇಲೆ ಅವಳಿಗೆ ಮನಸ್ಸು ಬದಲಾಯಿಸುತ್ತೆ. ಅಯ್ಯೋ, ಏನೇ ಆಗಲಿ ಅವನು ನನ್ನ ಪ್ರಿಯಕರ, ಯಾರಿಗೆ ಸೇರಿದ್ರೂ ಒಂದು ಕಾಲದಲ್ಲಿ ನನಗೆ ಪ್ರೀತಿಯನ್ನು ಕೊಟ್ಟವನು, ನಾನು ಅವನಿಗೆ ಪ್ರೀತಿ ಕೊಟ್ಟಿದ್ದು ಅಂತ ಚಿಕಿತ್ಸಾ ಸಾಮಗ್ರಿ ಸಮೇತ ಬರ್ತಾಳೆ. ಅಷ್ಟೊತ್ತಿಗೆ ಪ್ಯಾರಿಸ್ ಸತ್ತು ಹೋಗಿರ್ತಾನೆ. ಇದು ಗ್ರೀಕರ ಕಾವ್ಯಗಳಲ್ಲಿ ನಾವು ಕಾಣುವಂಥದ್ದು ವಿಧಿ ವಿಡಂಬನೆ ಎಂಥದ್ದು. ಕ್ಷಣಚಿತ್ತ ಕ್ಷಣಪಿತ್ತ ಅಂತ ಮಾನವ ಇರ್ತಾನೆ. ನಾವು ಮುತ್ತು ಹೋದರೆ ಮತ್ತೆ ತರಬಹುದು, ಮಾತು ಜಾರಿದರೆ ಮತ್ತೆ ಬಾರದು ಅಂತಾರೆ, ಹೊತ್ತು ಹೋದರೆ ಮತ್ತೆ ಬಾರದು ಅಂತ ಕಳ್ಕೊಂಡು ಬಿಡ್ತೀವಿ ಜನಗಳನ್ನು ಆಗ್ರಹಗಳಿಗೆ ಗುರಿಯಾಗಿ. ಈ ಸೂಕ್ಷ್ಮಗಳನ್ನೆಲ್ಲ ಧ್ವನಿಸುತ್ತದೆ ಗ್ರೀಕ್ ಕಾವ್ಯ ಸಂಸ್ಕೃತಿ. ಮತ್ತೆ ಅವನು ಸತ್ತು ಹೋದ. ಹೀಗಾಗಿ ಟ್ರಾಯ್ ನಗರದಲ್ಲಿ ಡಿಫೋಬಸ್ ಮದುವೆ ಆಗಿರ್ತಾನೆ ಹೆಲನನ್ನು. ನಾನು ಮೊದಲೇ ಹೇಳಿದ್ದೆ. ಅಂತೂ ಅಳದವರೆಲ್ಲ ಅಳದರು, ಉಳಿದವರಾದರೂ ಉಳಿದರು ಅಂತ ಹೊರಗೆ ಬರ್ತಾರೆ. ಚೆನ್ನಾಗಿರ್ತಕ್ಕಂಥ ಕುದುರೆ ಇದೆ, ಇನ್ನೇನೂ ಇಲ್ಲ, ಅಂತೂ ನಾವು ಗೆದ್ವಿ ಅಂತ ಅನ್ಸುತ್ತೆ. ಆಗ ಲವೋಕೂನ್ ಅಂತ ಒಬ್ಬ ಮಗ ಇರ್ತಾನೆ ಪ್ರಯಾಮನಿಗೆ. ಅವನಿಗೆ 50 ಜನ ಗಂಡು ಮಕ್ಕಳಲ್ವ. ಅವನು ಹೇಳ್ತಾನೆ, ಬೇಡ, ಈ ಕುದುರೆಯನ್ನು ನಾವು ಮುಟ್ಟಬಾರ್ದು, ಇದರೊಳಗಡೆ ಶತ್ರುಗಳು ಅಡಗಿದ್ದಾರೆ, ನೋಡಿ ಈಟಿ ಎಸಿತೀನಿ, ಜಣ ಜಣ ಶಬ್ದ ಬರುತ್ತೆ ಅಂತಾನೆ. ಎಸಿತಾನೆ, ಜಣ ಶಬ್ದ ಬರುತ್ತೆ, ಇದು ಸರಿಯಲ್ಲ ಅಂತ. ಆದರೆ ಅಲ್ಲಿ ಏನಾಗಿರುತ್ತೆ, ಒಬ್ಬ ಮನುಷ್ಯನನ್ನು ಇವರು ಬಿಟ್ಟು ಹೋಗಿದಾರಲ್ಲ ಗ್ರೀಕರು, ಅವನು ಬಂದು ಹೇಳ್ತಾನೆ, ಅಯ್ಯಯ್ಯೋ ಇದು ಹಾಗಲ್ಲ, ನನ್ನನ್ನು ಬಲಿ ಕೊಡಬೇಕು ಅಂತಿದ್ರು, ಈ ಅಥಿನಾದೇವಿ ವಿಗ್ರಹವನ್ನು ನಿಮ್ಮ ನಗರದಿಂದ ಕದ್ದು ತಂದಿದ್ದಕ್ಕೆ ಅಥಿನಾ ಕೋಪ ಬಂತು, ಇಲ್ಲಿವರೆಗೂ ಗ್ರೀಕರಿಗೆ ಅವಳೇ ಬಲ, ಅಥಿನಾ ಕೋಪ ಬಂದಿದ್ದರಿಂದ ಅವರು ನಮಗಿನ್ನ ನಗರ ವಶ ಆಗೋಲ್ಲ ಅಂತ ಅವಳು ಪ್ರೀತ್ಯರ್ಥವಾಗಿ ಈ ಕುದುರೆಯಿಂದ ಬಿಟ್ಟು ಹರಕೆ ಮಾಡಿ ಹೋಗಿದ್ದಾರೆ. ಮತ್ತು ಈ ಕುದುರೆ ಎಂಥದ್ದು ಅಂದರೆ ಯಾವ ಊರಿನ ಒಳಗೂ ಪ್ರವೇಶ ಮಾಡೋಕ್ಕಾಗದಿರೋಷ್ಟು ಎತ್ತರ. ಹೀಗಾಗಿ ನಿಮ್ಮ ಊರಿನ ಒಳಗಿದ್ದು ಬರದೇ ಇರಲಿ ಅಂತ, ಬರದೇ ಇದ್ದರೆ ಅಥಿನಾ ಕೋಪ ಬಂದು ನಿಮ್ಮ ನಗರ ಹಾಳಾಗಲಿ ಅಂತ ಮಾಡಿದ್ದಾರೆ. ನನಗೆ ಹೊಡೆದು ಬಡದು ಮಾಡಿ ಹೋದರು. ಯಾಕೆ ಅಂತಂದರೆ ನನ್ನ ಬಲಿ ಕೊಡಬೇಕು ಅಂತಿದ್ರು. ಅಷ್ಟೊತ್ತಿಗೆ ಅನುಕೂಲಕಾರಿಯಾದ ಗಾಳಿ ಬೀಸ್ತು ಅಂತ ಬಲಿ ಕೊಡೋದನ್ನು ಬಿಟ್ಟು ಅವಸರವಾಗಿ ಹುಟ್ಟು ಹಾಕ್ಕೊಂಡು ಹೋದರು. ಈಗ ನಾನಿಲ್ಲಿದ್ದೀನಿ, ಹೇಗೋ ಜೀವ ಉಳಿಸ್ಕೊಂಡಿದ್ದೀನಿ ಅಂತ. ಇವರಿಗಿದು ಅನುಕೂಲವಾಗಿಬಿಡುತ್ತೆ. ಅಥಿನಾದೇವಿ ಕೂಡ ಮಂಕು ಕವಿಸಿದ್ದಾಳೆ. ಜೊತೆಗೆ ಈ ಲವೋಕೂನ್ ಹೇಳ್ತಾನೆ, ನಾನು ವರುಣ ದೇವತೆಯನ್ನು ಪೂಜೆ ಮಾಡಿ ಬರ್ತೀನಿ ಅಂತ ಸಮುದ್ರ ತೀರಕ್ಕೆ ಹೋಗ್ತಾನೆ. ಈ ಲವೋಕೂನ್ ವರುಣನ ಪೂಜಾರಿಯೂ ಆಗಿರ್ತಾನೆ. ಟ್ರಾಯ್ ನಗರದಲ್ಲಿ 9 ವರ್ಷಗಳಿಗೆ ಮುಂಚೆ ವರುಣ ದೇವತೆಯಾದ ಪೊಸೈಡನ್ ದೇವಸ್ಥಾನದಲ್ಲಿ ಅರ್ಚಕ ಸತ್ತೋಗಿರ್ತಾನೆ. ಅವನ ಜಾಗದಲ್ಲಿ ಮತ್ತೊಬ್ಬ ಅರ್ಚಕನ ಅಪಾಯಿಂಟ್ ಮಾಡೋಕ್ಕೆ ಯುದ್ಧ ಅಡ್ಡಿ ಬಂದಿರುತ್ತೆ. ಹಾಗಾಗಿ ಲವೋಕೂನೇ ಮಾಡಲಿ ಪೂಜೆ ಅಂತ ಹೇಳ್ತಾರೆ. ಆ ಪೂಜಾರಿ ಬ್ರಹ್ಮಚಾರಿಯಾಗಿರಬೇಕು. ಇವು ನೋಡಿದ್ರೆ ಮದುವೆನೂ ಮಾಡ್ಕೊಂಡ್ಬಿಟ್ಟ, 2 ಮಕ್ಕಳು ಇದ್ದಾರೆ, ಅವಳಿ ಮಕ್ಕಳು. ಹಾಗಾಗಿ ವರುಣನಿಗೆ ಕೋಪ ಬಂದಿತ್ತು, ನೀನು ಸಮುದ್ರ ಹತ್ರಕ್ಕೆ ಬಾ, ನಿನಗೆ ಮಾಡ್ತೀನಿ ಸರಿಯಾಗಿ ಅಂತ. ಅವನು ಸಮುದ್ರದ ಹತ್ತಿರಕ್ಕೆ ಬರ್ತಾ ಇದ್ದಂತೇನೆ ಭಯಾನಕವಾದ 3 ವಿಷಸರ್ಪಗಳು ಬಂದು ಈ ತಂದೆನ ಅವನಿಬ್ಬರು ಅವಳಿ ಮಕ್ಕಳನ್ನ ಹಿಂಡಿ ಹಿಪ್ಪೆ ಮಾಡಿ ನುಂಗಿ ಭಸ್ಮ ಮಾಡಿಬಿಡ್ತು. ಕಣ್ಣೆದುರಿಗೆ ಇದಾಗಿತ್ತು ನೋಡ್ಬಿಟ್ಟು ಟ್ರೋಜನ್ರಿಗೆ, ಅಯ್ಯೋ ಈ ಲವೋಕೂನ್ ETS ದಿಂದಲೇ ಹೀಗಾಗಿದೆ, ಇದು ಅಥೀನಿ ಕೋಪ, ಇನ್ನೇನೂ ಅಲ್ಲ ಅಂತ ಈ ಕುದುರೆನ ಒಳಗೆ ತಗೊಂಡು ಹೋಗ್ತಾರೆ. ಆಗ ಕೋಟೆಯ ಬಾಗಿಲು ಸ್ಕೀಯನ್ ದ್ವಾರಕ್ಕೆ ಮೀರಿ ಬರುವಂಥದ್ದರಿಂದ ಬಾಗಿಲಿನ ಮೇಲಿನ ಭಾಗವನ್ನು ಒಡೆಯುತ್ತಾರೆ. ಅಲ್ಲಿಗೆ ದೇವತೆಗಳು ನಿರ್ಮಾಣ ಮಾಡಿದ ಆ ನಗರದಲ್ಲಿ ಮೊಕ್ಕೆ ಬಂತು, ಅಂದರೆ ಕುಂದಾಯಿತು, ಭಂಗವಾಯಿತು. ಭಗ್ನ ವಿಗ್ರಹದಲ್ಲಿ ಶಕ್ತಿ ಉಳಿಯೋಲ್ಲ. ಈ ವಿಗ್ರಹ ಒಳಗೆ ಬರುತ್ತೆ, ಎಲ್ಲ ಬಂದು ಅದಕ್ಕೆ ಗುಲಾಬಿನಲ್ಲೆಲ್ಲ ಅಲಂಕಾರ ಮಾಡಿ ಅರ್ಚನೆ ಮಾಡ್ತಾರೆ. ಹೆಣ್ಣು ಮಕ್ಕಳು ಹಾಡಿ ಕುಣಿದಾಡ್ತಾರೆ. ಅಂತೂ ನಮಗೆ ಶತ್ರುಪೀಡೆ ನಿವಾರಣೆ ಆಯಿತು, ಅಜೇಯವಾಯಿತು, ಈ ಕುದುರೆನೂ ಬಂತು, ಇನ್ನೇನು ಮಾಡಬೇಕು ಅಂತ ಬಾಗಿಲು ಹಾಕ್ಕೊಂಡು ಮಲಗ್ತಾರೆ. ಆಗ ಡಿಫೋಬಸ್ ಒಂದು ತಂತ್ರ ಮಾಡ್ತಾನೆ. ಇವಳನ್ನ ಹೆಲನ್ನೆಲ್ಲ ಕರ್ಕೊಂಡು ಹೋಗಿ, ಬೇಕು ಅಂತಲೇ ಒಳಗಿರುವ ಸೈನಿಕರು ಯಾರಾದರೂ ಇದ್ದರೆ ಅವರು ಕ್ಷೋಭೆಗೊಂಡು ಪ್ರತಿಧ್ವನಿ ಮಾಡಲಿ ಅಂತ ಒಡಿಸೂಸ್ನ ಹೆಂಡತಿ ಪೆನ್ಲಿಪಿ ಹಾಗೆ, ಅಗಮಮ್ನ ಹೆಂಡತಿ ಕ್ಲೈತಮ್ನೆಸ್ಟ್ರಾಳ ಹಾಗೆಲ್ಲ ಇವಳು ಅನುಕರಿಸಿ ಕೂಗು ಅಂತ ಮಾಡ್ತಾಳೆ. ಇವಳಿಗೆ ಆ ಶಕ್ತಿ ಇತ್ತು ಅಂತಲೂ ಒಂದು ಪ್ರತೀತಿ. ಆಗ ಇವ್ರನ್ನೆಲ್ಲರನ್ನೂ ಬಾಯಿ ಮುಚ್ಚಿರ್ತಾರೆ ಒಡಿಸ್ಯೂಸ್. ಒಳಗಡೆ ಇದ್ದವರಿಗೆ ಜೀವ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. ಇವ್ರು ಪಿತ್ತ ಕೆರಳಿ ಬೆಂಕಿಗೆ ಹಾಕಿಬಿಟ್ರೆ ಏನು, ಕುದುರೆನ ಒಡೆದುಬಿಟ್ಟು ನಮ್ಮನ್ನು ಬಯಲು ಮಾಡಿಬಿಟ್ರೆ ಗತಿ ಏನು, ಹಿಡಿಯಷ್ಟು ಜನ ವೀರರಷ್ಟೇ ಇರೋದು, ಏನು ಮಾಡೋದು ಅಂತೆಲ್ಲ ಏನೂ ಆಗೋಲ್ಲ. ಕಡೆಗೆ ಎಲ್ಲರೂ ಮಲಗದ ಮೇಲೆ ಬಾಗಿಲು ತೆಗೆದು ಹೊರಗೆ ಬರುವಾಗ ಒಬ್ಬ ಸೈನಿಕ ಗೊತ್ತಿಲ್ಲದೆ ಧುಮುಕ್ಬಿಟ್ಟು ತಲೆ ಹೊಡ್ಕೊಂಡು ಸತ್ತು ಹೋಗ್ತಾರೆ. ಆಮೇಲೆ ನೂಲಿನೇಣಿನಲ್ಲಿ ಇಳಿಬೇಕು, ಇವನಿಗೆಂತ ದುಡುಕ್ತಾನೆ ಅಂತ ನೂಲೇಣಿಯಲ್ಲಿ ಇಳೀತಾರೆ. ಇಳಿದು ಮೊದಲು ಬಾಗಿಲು ತೆಗಿತಾರೆ, ಮೇಲಕ್ಕೆ ಹೋಗಿ ಬೆಂಕಿ ಹಾಕ್ತಾರೆ.
ಯುದ್ಧ. ಲಂಕಾ ದಹನದಂತೆ ಟ್ರಾಯ್ ದಗ್ಧವಾಗುತ್ತದೆ. ಆ ಯುದ್ಧದಲ್ಲಿ ಎಲ್ಲರೂ ಸಾಯ್ತಾರೆ, ಪ್ರಯಾಮಿಂದ ಮೊದಲುಗೊಂಡು ಪ್ರತಿಯೊಬ್ಬರೂ ಕೂಡ. ಮತ್ತೆ ಇವರಿಗೆ ಸಹಕಾರ ಮಾಡಿದಂಥ ಕೆಲವರು ಮನೆಗಳನ್ನು ಉಳಿಸ್ತಾರೆ. ಈನಿಯಾಸ್ ಆ ಒಂದು ಲಂಕಾಧನದಂತೆ ಆಗ್ತಾ ಇರುವ ಪಟ್ಟಣದಿಂದ ಹೊರಬೀಳ್ತಾನೆ. ತನ್ನ ಮುದಿ ತಂದೆಯನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗಿ ಬರ್ತಾನೆ. ಅದನ್ನು ಕಂಡು ಒಡಿಸಿಯೂಸು ಅವನ ಮೇಲೆ ಕಾರುಣ್ಯದಿಂದ ಬಿಟ್ಟು ಕೊಡ್ತಾನೆ. ಅವನೇ ಮುಂದೆ ಇಲಿಯಡ್ನ ಮುಂದುವರೆದಂಥ ರೂಪವಾಗಿ, ಇಲಿಯಡ್ ಒಡಿಸಿಯ ಮುಂದುವರೆದ ರೂಪವಾದ ವರ್ಜಿಲ್ನ ಈನಿಯಡ್ ಕಾವ್ಯ, ಲ್ಯಾಟಿನ್ ಭಾಷೆಯ ಕಾವ್ಯಕ್ಕೆ ನಾಯಕನಾಗ್ತಾನೆ. ಅದು ಬೇರೊಂದು ಕಥೆ, ನೋಡೋಣ ಮುಂದೆ. ಒಟ್ಟಿನಲ್ಲಿ ಅಷ್ಟು ಜನ ಸಾಯ್ತಾರೆ. ಹೆಲೆನ್ನಳು ಒಬ್ಬಳು ಉಳಿತಾಳೆ. ಅವಳನ್ನೂ ಕೊಲ್ಲಬೇಕು ಇದ್ದರಂತೆ ಮನಿಲೇಯಸ್. ಇಷ್ಟೆಲ್ಲ ಅನರ್ಥಕ್ಕೆ ಇವಳು ಕಾರಣ ಅಂತ. ಆದರೆ ಮನಿಲೇಯಸ್ ಎದುರಿಗೆ ಅವಳು ಡಿಯೋಫೋಬಸ್ನ ಹಿಂದೆಯಿಂದ ಚೂರಿ ಹಾಕಿ ಕೊಂದು ಬಿಡ್ತಾಳೆ. ಆಗ ಅವನಿಗೆ ಸಂತೋಷ ಆಗುತ್ತೆ. ಹೆಂಡತಿ ಅಂತೂ ವಿವೇಕ ತಂದುಕೊಂಡಿದ್ದಾಳೆ ಅಂತ ಅವಳನ್ನು ಕರ್ಕೊಂಡು ಬರ್ತಾನೆ. ಹೆಕಬೆ ಸೇರಿದಂತೆ ಎಲ್ಲ ಹೆಂಗಸರು ಉಳಿತಾರೆ. ಅವ್ರನ್ನೆಲ್ಲರನ್ನೂ ಹಂಚಿಕೊಳ್ತಾರೆ. ಒಂದೇ ಒಂದು ಮಗು, ಅಲೆಕ್ಸಾಂಡರ್, ಯಾವ ಹೆಕ್ಟರ್ನ ಎಳೆ ಮಗು, ಅದು ಉಳಿಯುತ್ತೆ. ಶತ್ರುಗಳ ಪಾಳೆಯದಲ್ಲಿ ಗಂಡು. ಇದು ಶತ್ರುಶೇಷ, ಇದು ಉಳಿಸಬಾರ್ದು ಅಂತ. ಅಂದರೆ ಶಿಶು ಹತ್ಯೆ ಮಾಡೋಕ್ಕೆ ಯಾರೂ ಮುಂದಾಗೋಲ್ಲ. ಒಡಿಸ್ಯೂಸ್ ತಗೊಂಡು ಆ ಮಗುವಿನ ಕೋಟೆ ಬಾಗಿಲಿಗೆ ಹೊಡೆದು ಸಾಯಿಸ್ತಾನೆ. ಅಲ್ಲಿಗೆ ಆ ಒಂದು ಟ್ರಾಯ್ ನಗರದ ಪತನ ಆಗಿ ಗ್ರೀಕರು ವಾಪಸ್ ಮರಳುತ್ತಾರೆ. ಒಬ್ಬೊಬ್ಬರದು ಒಂದೊಂದು ವಿಷಾದ ಕಥೆ. ಯಾರೂ ನೆಮ್ಮದಿಯಾಗಲಿಲ್ಲ. ಕಡೆಗೆ ಒಡಿಸ್ಯೂಸನಿಗೆ ಸ್ವಲ್ಪ ನೆಮ್ಮದಿ, ನೆಸ್ತರ್, ಮನಿಲೇಯಸ್ ಮೊದಲಾದವರಿಗೆ. 3 ವೀಸೆ ಪಾಲು ಜನ ತುಂಬ ನೊಂದು ಬೆಂದು ಒದ್ದಾಡ್ತಾರೆ. ಆ ಕಥೆಯನ್ನು ನಾವು ಮುಂದೆ ನೋಡೋಣ. ಅದು ಒಡಿಸ್ಸಿ ಕಥೆ. ಮುಂದಿನ ಕಂತಲ್ಲಿ ತುಂಬ ದೊಡ್ಡ ಕಾವ್ಯ, ದೊಡ್ಡ ಜೀವನ, ಅಮೋಘವಾದ ಪಾತ್ರ ಸಂದರ್ಭಗಳು. ಉಕ್ತಿ ವೈಚಿತ್ರ್ಯ ಇಲ್ಲ, ಆದರೆ ಘಟನಾ ವೈಚಿತ್ರ್ಯ ಅಪಾರ. ನನ್ನ ಮಟ್ಟಿಗೆ ನಾನು ಹೇಳುವ ಪ್ರಯತ್ನ ಮಾಡಿದ್ದೀನಿ. ಧನ್ಯವಾದ, ನಮಸ್ಕಾರ. ಮಹಾಕಾವ್ಯ ಉಪನ್ಯಾಸ ಸರಣಿ ಕಳೆದ 4 ದಿವಸಗಳು ನಡೆಯುವಾಗ ಅನೇಕ ಸಲ ಮಧ್ಯ ಪ್ರೊಫೆಸರ್ KM ಸೀತಾರಾಮಯ್ಯ ಅವರ ಕೊಡುಗೆ ಉಲ್ಲೇಖ ಆಯಿತು. ಕನ್ನಡ ಲೋಕಕ್ಕೆ ಹೋಮರ್ ಕವಿಯ ಇಲಿಯಡ್ ಮತ್ತು ಒಡಿಸ್ಸಿ, ವರ್ಜಿಲ್ ಕವಿಯ ಲ್ಯಾಟಿನ್ ಭಾಷೆಯ ಈನಿಡ್, ಇವುಗಳ ತುಂಬ ಸಮರ್ಥವಾದ ಸುಂದರ ಅನುವಾದಗಳು ಮಾತ್ರವಲ್ಲದೆ ಆ ಸಾಹಿತ್ಯಕ್ಕೆ ಪೂರಕವಾದ ಗ್ರೀಕ್ ಪುರಾಣ ಕಥೆಗಳು, ಗ್ರೀಕ್ ವೀರರು, ಗ್ರೀಕ್ ದೇವತೆಗಳು, ಗ್ರೀಕ್ ಮಿಥಕಗಳು, ಹೀಗೆ ಈ ಪೂರಕ ಸಾಹಿತ್ಯವನ್ನು ಅತ್ಯಂತ ಶ್ರಮಪಟ್ಟು ರಚಿಸಿ ಒದಗಿಸಿರುವ ಪ್ರೊಫೆಸರ್ KM ಸೀತಾರಾಮಯ್ಯ ಅವರಿಗೆ ನಾವು ಸಾಂಕೇತಿಕವಾಗಿ ಒಂದು ಗೌರವ ಸೂಚಿಸುವ ಉದ್ದೇಶ ಇದೆ ಅಷ್ಟೇ. ಅವರ ಸೇವೆಗೆ ಏನು ಗೌರವ ಕೊಟ್ಟರು ಕಡಿಮೆ ಅಂತಲೇ ಅನಿಸುತ್ತೆ. ಕಳೆದ 40 ವರ್ಷಗಳಿಂದ ಸತತವಾಗಿ ಒಂದು ವ್ರತದಂತೆ, ತಪಸ್ಸಿನಂತೆ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಆರಂಭದ ದಿವಸಗಳಲ್ಲಿ ಕಾದಂಬರಿ ಕಥಾ ಸಾಹಿತ್ಯ ಕ್ಷೇತ್ರದಲ್ಲೂ ಕೈಯಾಡಿಸಿದ್ರು. ಆದರೆ ಈ ಸಾಹಿತ್ಯದ ಅನಿವಾರ್ಯತೆ, ಅವಶ್ಯಕತೆಯನ್ನು ಮನಗಂಡು ಕಳೆದ 40-42 ವರ್ಷಗಳಿಂದ ಸತತವಾಗಿ ಇದನ್ನು ವ್ರತಬುದ್ಧಿಯಿಂದ ಮಾಡಿಕೊಂಡು ಬಂದಿದ್ದಾರೆ. ಅವರ ಒಂದೊಂದು ಕೃತಿಯೂ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಗೆ ಅರ್ಹವಾದದ್ದು. ದಾರಿ ತಪ್ಪಿ ಒಂದೆರಡು ಪ್ರಶಸ್ತಿಗಳು ಅವರಿಗೆ ಬಂದಿವೆ. ಗ್ರೀಕ್ ಪುರಾಣ ಕಥೆಗಳು ಪುಸ್ತಕಕ್ಕೆ ಬಹಳ ಹಿಂದೆಯೇ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಬಂದಿತ್ತು. ಆ ಕಾಲದಲ್ಲಿ ಅದು ಬಹಳ ಪ್ರತಿಷ್ಠಿತವಾದ ಪ್ರಶಸ್ತಿ ಆಗಿತ್ತು. ಈಗೊಂದು 5 ವರ್ಷ ಹಿಂದೆ ಅವರ ಈನಿಡ್ ಅನುವಾದಕ್ಕೆ ಕನ್ನಡ ಅನುವಾದ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಅಡಕವಾಗಿ ನಮಗೆ ಬೇಕಾದ ಗ್ರೀಕ್ ಸಾಹಿತ್ಯದ ಪರಿಚಯ ಅಷ್ಟೂ ಒದಗೋ ರೀತಿಯಲ್ಲಿ ಅವರು ರೀಡರ್ ಫ್ರೆಂಡ್ಲಿ ಅಂತ ಹೇಳಬಹುದು. ಆ ರೀತಿಯಲ್ಲೇ ಮಾಡಿಕೊಟ್ಟಿರೋದು ತುಂಬ ದೊಡ್ಡ ಉಪಯೋಗ. ಹೀಗೆ ಕ್ರೋಢೀಕೃತವಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಇಂಗ್ಲೀಷ್ನಲ್ಲೂ ಕೂಡ ನಿಮಗೆ ಸಾಹಿತ್ಯ ಲಭ್ಯ ಇಲ್ಲ. ಹೀಗೆ ಅದನ್ನೆಲ್ಲ ಶೋಧನೆ ಮಾಡಿ ನಮಗೆ ಬೇಕಾದ ಅಷ್ಟೂ ಮಾಹಿತಿಯನ್ನು ಈ 6-7 ಪುಸ್ತಕಗಳಲ್ಲಿ ಅವರು ಒದಗಿಸಿಬಿಟ್ಟಿದ್ದಾರೆ. ಇದು ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಓದುಗರಿಗೆ ತುಂಬ ದೊಡ್ಡ ಉಪಕಾರ. ಅದಕ್ಕಾಗಿ ಕನ್ನಡಿಗರೆಲ್ಲರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಒಂದು ಸಾಂಕೇತಿಕ ಗೌರವವನ್ನು ನಮ್ಮಿಂದ ದಯವಿಟ್ಟು ಸ್ವೀಕರಿಸಬೇಕು ಅಂತ ಪ್ರೊಫೆಸರ್ KM ಸೀತಾರಾಮಯ್ಯ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಮತಿ ಗಾಯತ್ರಿ ಅವರು ದಯವಿಟ್ಟು ಬರಬೇಕು. ಈ ಕನ್ನಡ ಲೋಕಕ್ಕೆ ಗ್ರೀಕ್ ಕಾವ್ಯದ್ವಯವನ್ನು ಹಾಗೂ ಆ ಪೌರಾಣಿಕ ಪ್ರಪಂಚವನ್ನು ಅನುಪಮವಾಗಿ ಪರಿಚಯ ಮಾಡಿಸಿಕೊಟ್ಟಿರುವ
ಪ್ರೊಫೆಸರ್ KM ಸೀತಾರಾಮಯ್ಯ ಕಳೆದ 3 ದಿವಸ ನಮ್ಮೊಟ್ಟಿಗೆ ಇದ್ದರು. ಅವರಿಗೆ ಒಂದು ಗೌರವ ಲಾಂಛನ ಸಲ್ಲಿಸುವ ಉದ್ದೇಶ ಇಟ್ಕೊಂಡಿದ್ವು. ಆದರೆ ತುರ್ತಾಗಿ ಅವರ ಸಮೀಪ ಬಂಧುಗಳೊಬ್ಬರ ಮೆಡಿಕಲ್ ಎಮರ್ಜೆನ್ಸಿ ಒದಗಿದ ಕಾರಣದಿಂದ ಅವರು ಬರೋಕ್ಕಾಗಲಿಲ್ಲ. ಅದರಿಂದ ಅವರಿಗೆ ಉದ್ದಿಷ್ಟವಾದ ಗೌರವ ಲಾಂಛನವನ್ನು ಶ್ರೀಮತಿ ಗಾಯತ್ರಿಯವರು ದಯವಿಟ್ಟು ಅವರ ಮನೆಗೆ ಹೋಗಿ ಅವರಿಗೆ ತಲುಪಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಈ 4 ದಿನದ ಉಪನ್ಯಾಸ ಮಾಲೆಯನ್ನು ಪ್ರಾಯೋಜಿಸಿದ ಶ್ರೀಮತಿ ಗಾಯತ್ರಿ ಮತ್ತು ಮಿತ್ರ ಸಮುದಾಯಕ್ಕೆಲ್ಲ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅವರೆಲ್ಲರ ಸತ್ಕಾವ್ಯಾಸಕ್ತಿ ಹೀಗೆಯೇ ಮುಂದುವರಿಯಲಿ ಅಂತ ಹಾರೈಸ್ತೇನೆ. ಗ್ರೀಕ್ ಸಾಹಿತ್ಯ, ಅದರಲ್ಲೂ ಹೋಮರನ ಇಲಿಯಡ್ ಮತ್ತು ಆಡೆಸ್ಸಿ ಎಲ್ಲ ದೃಷ್ಟಿಗಳಿಂದಲೂ ಅದ್ಭುತ ಅನಿಸುತ್ತೆ. ಸಾಮಾನ್ಯವಾಗಿ ಯಾವುದೇ ಭಾಷೆ, ಯಾವುದೇ ಸಾಹಿತ್ಯ 100 ವರ್ಷಗಳ ಪ್ರಯೋಗದಿಂದ ಒಂದು ರೂಪ ಪಡ್ಕೊಳ್ಳುತ್ತೆ. ಆದರೆ ಗ್ರೀಕ್ ಸಾಹಿತ್ಯ ಶುರುವಾದದ್ದೇ ಒಂದು ವಿಕಸಿತ ಸ್ಥಿತಿಯಲ್ಲಿ ಅಂತ ಅನಿಸುತ್ತೆ. ಕ್ರಿಸ್ತಪೂರ್ವ 8ನೇ ಶತಮಾನದ ಹೋಮರನಿಗೆ ಸಾಮಗ್ರಿ ಸಿಕ್ಕಿದ್ದು ಬಹುಶಃ ಅವನಿಗೂ ಹಿಂದಿನ ಪರಂಪರೆಯಲ್ಲಿ ಬಹುಶಃ ಬೇಬಿಲೋನಿಯದ ಗಿಲ್ಗಮೆಶ್ ಮೌಖಿಕ ಕಾವ್ಯದಿಂದ. ಆದರೆ ಆ ಸಾಮಗ್ರಿಯನ್ನು ಬಳಸಿಕೊಂಡು ಅವನು ಲೋಕಕ್ಕೆ ಕೊಟ್ಟಿದ್ದು ಪೂರ್ಣ ಪರಿಣಿತ ರೂಪದ ಉಜ್ವಲ ಕಾವ್ಯವನ್ನು. ಅದು ಅಲ್ಲಿಂದಾಚೆಯ 600-700 ವರ್ಷ ಕಾಲ ಮಾಡಲ್ಲಾಗಿ ಉಳಿದುಬಿಡ್ತು, ವರ್ಜಿಲನ ಎಕ್ಲೋಗ್ಸ್, ಗ್ರಾಮೀಣರ ಹಾಡುಹಬ್ಬಗಳವರೆಗೆ. ಗಣೇಶ್ ಮೊನ್ನೆ ಹೇಳಿದ ಹಾಗೆ ಲೈರ್ ಅನ್ನುವ ಏಕ್ತಾರ್ನಂತಹ ತಂತ್ರಿವಾದ್ಯದ ಜೊತೆಗೆ ಹಾಡಿಕೆಯ ಮಾಧ್ಯಮದಿಂದಲೇ ಆ ಕಾವ್ಯರಾಶಿಯ ಸಂಚಾರ ಆಗ್ತಾ ಇತ್ತು. ಗ್ರೀಕ್ ನಾಟಕಗಳಂತೂ ಧಾರ್ಮಿಕ ಉತ್ಸವಗಳ ಭಾಗವಾಗಿಯೇ ಹೊಮ್ಮಿದವು. ಇದನ್ನು ಯಾಕೆ ಹೇಳಿದ್ದು ಅಂದರೆ, ಆ ಯುಗದಲ್ಲಿ ಸಾಹಿತ್ಯ ಯಾರೋ ಕೆಲವರು ವಿದ್ವಾಂಸರ ಖಾಸಗಿ ಚಟುವಟಿಕೆಯಾಗಿರದೆ ಸಾಮಾಜಿಕ ಜೀವನದ ಪ್ರಮುಖ ಅಂಗವಾಗಿತ್ತು ಅನ್ನೋದನ್ನು ಸೂಚಿಸೋದಕ್ಕೋಸ್ಕರ. ಮೌಖಿಕ ಪರಂಪರೆಗೆ ವ್ಯವಸ್ಥಿತ ಅಭಿಜಾತ ಕಾವ್ಯಕ್ಕೆ ನಡುವಣ ಕೊಂಡಿ ಹೋಮರ್. ಇಡೀ ಯುರೋಪಿನ ಸಾಹಿತ್ಯಕ್ಕೆ ಅದು ಸ್ಪ್ರಿಂಗ್ ಬೋರ್ಡ್ ಆಯಿತು, ನಮ್ಮ ರಾಮಾಯಣ ಮಹಾಭಾರತಗಳು ಆದ ಹಾಗೆ. ಲ್ಯಾಟಿನ್ ಸಾಹಿತ್ಯವನ್ನು ಉನ್ನತ ಸ್ಥಾಯಿಗೆ ಒಯ್ದವನು ವರ್ಜಿಲ್, ಕ್ರಿಸ್ತಶಕಾರಂಭಕ್ಕೆ ಸ್ವಲ್ಪ ಹಿಂದಿನವನು. ಲ್ಯಾಟಿನ್ ಭಾಷೆಯನ್ನು ಹದಗೊಳಿಸಿದವನು. ಅವನ ಈನೀಡ್ ಕಾವ್ಯದ ವಸ್ತು ಹೋಮರನ ಕಥನದ ಮುಂದುವರಿಕೆ, ಅದನ್ನು ಗಣೇಶ್ ಅವರು ಹೇಳಿದ್ದಾರೆ. ಸಭ್ಯ ಯುರೋಪಿಯನ್ನರಿಗೆ ಒಂದು ಅಭಿಮಾನಾಸ್ಪದ ವಾರಸಿಕೆಯ ಕೊಂಡಿ ಹೀಗೆ ಒದಗಿಸಿದವನು ವರ್ಜಿಲ್. ಒಂದು ದಿವಸಕ್ಕೆ ಒಂದು ಸಾಲಿನಂತೆ 10 ವರ್ಷ ಹಿಡಿಯಿತಂತೆ ಈನೀಡ್ ಬರೆಯೋದಕ್ಕೆ ವರ್ಜಿಲ್ಗೆ. ವರ್ಜಿಲ್ನಿಗೆ ಪೋಷಕರಿದ್ದರು, ತಾಪತ್ರ ಏನೂ ಇರಲಿಲ್ಲ. ಆದರೆ ಅವನ ಪೂರ್ವಪರರ ಹೋಮರನಿಗೆ ಆ ಅನುಕೂಲ್ಯಗಳೇನೂ ಇರಲಿಲ್ಲ. ಕಡು ಬಡತನದ ಮಡಿಲಲ್ಲೇ ಜೀವನ ಮುಗಿಸಿದ ಹೋಮರ್. ಅದರ ಬಗ್ಗೆ ಅನೇಕ ಕಥೆಗಳಿದೆ. ಅವನ ಆಮೇಲಿನ ಕಾಲದ ಉಪಜೀವಿಗಳು ಸಮೃದ್ಧಿ ಕಂಡರು. ಇಂಗ್ಲಿಷಿನ ಶ್ರೇಷ್ಠ ಎಪಿಕ್ ಪೊಯೆಟ್ ಮಿಲ್ಟನ್ ಕೂಡ ಬದುಕಿದ್ದಾಗ ಅವನಿಗೆ ಪ್ರತಿಷ್ಠೆನೂ ಬರಲಿಲ್ಲ, ಹಣನೂ ಬರಲಿಲ್ಲ. ಪ್ಯಾರಡೈಸ್ ಲಾಸ್ಟ್ ಕಾವ್ಯಕ್ಕೆ ಅವನಿಗೆ ದೊರೆತ ಸಂಭಾವನೆ 20 ಪೌಂಡು, ಅದು 2 ಕಂತುಗಳಲ್ಲಿ. ಅವನು ತೀರಿಕೊಂಡ ಮೇಲೆ ಅವನ ವಿಧಿವೆಗೆ ಇನ್ನು 10 ಪೌಂಡ್ ಉದಾರವಾಗಿ ಸಂಭಾವನೆಯನ್ನು ಕೊಟ್ಟರು. ಇರಲಿ, ಅದು ಬೇರೆ ವಿಷಯ. ಹರಟೆ ಶುರು ಮಾಡಿದ್ರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಒಂದು ಅದ್ಭುತ ಕಾವ್ಯಲೋಕವನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆ ಕಾವ್ಯಲೋಕವಾದರೂ ನಮ್ಮ ನವೋದಯ ಕಾಲದ ಹಿರಿಯರಿಗೆಲ್ಲ ತುಂಬ ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ಕೊಟ್ಟಿತ್ತು. ಎಷ್ಟು ಮಟ್ಟಿಗೆ ಅಂದರೆ BM ಶ್ರೀಕಂಠಯ್ಯನವರು ತಮ್ಮ ಹೆಸರಿನ ಇಂಗ್ಲಿಷ್ ಸ್ಪೆಲ್ಲಿಂಗನ್ನೇ ಗ್ರೀಕ್ ಸ್ವರೋಚ್ಚಾರಣೆ ಅನುಗುಣವಾಗಿ ಮಾರ್ಪಡಿಸ್ಕೊಂಡಿದ್ದರು BM ಶ್ರೀಕಂಠಯ್ಯನವರು. ಇನ್ನು ರಾಷ್ಟ್ರಕವಿ ಕುವೆಂಪು ಅವರಂತೂ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದ ಕವಿಕ್ರತು ದರ್ಶನ ಅದನ್ನು ಆರಂಭಿಸುವಾಗಲೇ ಹೋಮರಿಗೆ, ವರ್ಜಿಲಿಗೆ, ಡಾಂಟೆ ಮೇಣ್ ಮಿಲ್ಟನ್ಗೆ, ನಾರಣಪ್ಪಂಗೆ ಮೇಣ್ ಪಂಪನಿಗೆ,
ಋಷಿವ್ಯಾಸ ಭಾಸ ಭವಭೂತಿ ಮೇಣ್ ಕಾಳಿದಾಸಾದ್ಯರಿಗೆ ಅಂತೆಲ್ಲ ಮಣಿದಿದ್ದಾರೆ. ಶ್ರೇಷ್ಠ ಕಾವ್ಯದ ರಚನೆ ಆಗೋದು ಏಕಾಂತದಲ್ಲಿ, ಆದರೆ ಅನುಸಂಧಾನ ಆಗಬೇಕಾದ್ದು ಇಂತಹ ಸಜ್ಜನ ಗೋಷ್ಠಿಗಳಲ್ಲಿ. ಜೊತೆಯಲ್ಲಿ ಆಸ್ವಾದನೆ ಮಾಡೋದರಿಂದ ಆನಂದ ಇಮ್ಮಡಿಯಾಗತ್ತೆ, ಮುಮ್ಮಡಿಯಾಗತ್ತೆ. ನಮ್ಮಲ್ಲಿ ಕುಮಾರವ್ಯಾಸ ಭಾರತ 500 ವರ್ಷ ಚಲಾವಣೆಯಲ್ಲಿದ್ದದ್ದು ಆ ಕ್ರಮದಲ್ಲಿಯೇ. ಮಹಾಕಾವ್ಯ ಪ್ರಪಂಚ ನಮಗೆ ಸದಾ ಒಡನಾಡಿಯಾಗಿದ್ದು ನಮಗೆ ಮನುಷ್ಯ ಸ್ವಭಾವ ದರ್ಶನ ಮಾಡಿಸ್ತಾ ಇರುತ್ತೆ. ಒಮ್ಮೆ ಆ ಪ್ರಪಂಚವನ್ನು ನಾವು ಹೊಕ್ಕರೆ ಅದರಿಂದ ಹೊರಗೆ ಬರಬೇಕು ಅಂತಲೇ ಅನಿಸೋದಿಲ್ಲ. ಅಷ್ಟು ಮನೋಹರವಾಗಿರುತ್ತೆ, ಅದರಲ್ಲಿ ಅಷ್ಟು ಮಾದಕತೆ ಇದೆ ಅಂತಲೇ ಹೇಳಬಹುದು. ಅಷ್ಟು ಶ್ರೀಮಂತವಾದ್ದು ಅದು, ನಮ್ಮೆಲ್ಲರ ಪ್ರೀತಿಗೆ ಅರ್ಹವಾದ್ದು. ಒಂದು ಸಣ್ಣ ಇದು ನೆನಪಾಗುತ್ತೆ. ನಾವು ಕಾಲೇಜಿನಲ್ಲಿದ್ದಾಗ ನಮಗೆ ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದವರು ಪ್ರೊಫೆಸರ್ ಕೆ ಸಂಪದ್ಗಿರಿರಾಯರು. ಶೆಲ್ಲಿ, ಕೀಟ್ಸಿ ಪದ್ಯಗಳೆಲ್ಲ ಇದ್ದವು. ಆದರೆ ಅವರು ಕ್ಲಾಸಿಕ್ಸ್ನಲ್ಲಿ ಮುಳುಗಿದ್ದವರು. ಒಂದು ದಿವಸ ಯಾಕೋ ಅವರ ಮನಸ್ಸಿನ ತುಂಬ ಈಲಿಯಡ್ಡೆ ತುಂಬ್ಕೊಂಡ್ಬಿಟ್ಟಿತ್ತು. ಅವರು ನಮಗೆ ಕ್ಲಾಸ್ನಲ್ಲಿ ಪಾಠ ಮಾಡಬೇಕಾಗಿದ್ದದ್ದು ಶೆಲ್ಲಿ ಪದ್ಯ, ಆದರೆ ಮನಸ್ಸು ತುಂಬ ಹೋಮ್ವರ್ಕ್ ತುಂಬ್ಕೊಂಡ್ಬಿಟ್ಟಿದ್ದ. ಅದಕ್ಕೋಸ್ಕರ ಅವರು ನೋಡಿ ಸ್ವಲ್ಪ ಈ ಟೆಕ್ಸ್ಟ್ ಬುಕ್ಕಿನ ಇವತ್ತು ಮರೆತು ಬಿಡಿ, ಬೇರೆ ವಿಷಯ ಹೇಳ್ತೀನಿ ಅಂಥೇಳಿ ಈ ಎಖಿಲೆಸ್ ಹೆಕ್ಟರ್ ಈ ಪ್ರಸಂಗವನ್ನು ಇಡೀ ಪೀರಿಯಡ್ನಲ್ಲಿ ಹೇಳ್ತಾ ಬಂದರು. ಅಷ್ಟು ಮಟ್ಟಿನ ಈ ಆವೇಶವನ್ನು, ಆಸಕ್ತಿಯನ್ನು ಉಂಟು ಮಾಡುವಂಥದ್ದು ಇದು. ಯಾಕೆ ಇನ್ನೂ ಏನೇನೋ ನೆನಪಾಗುತ್ತೆ. ಇಲ್ಲಿ ಒಂದು 55ರಲ್ಲಿ 56ರಲ್ಲಿ ಇಲ್ಲಿ ನಾವೆಲ್ಲ, ನಾನು ವೆಂಕಟರಮಣನ್ನು ಇನ್ನೂ 2-3 ಜನ ನಾವೆಲ್ಲರೂ ಈ ಜಾಡಿಗೆ ಬಿದ್ದ ದಾರಿ ಕೆಟ್ಟವರೇ. ಒಂದು ಹೊಸ ಟೈಪ್ರೈಟರ್ ಯಂತ್ರ ಯಾರೋ ತಂದಿದ್ರು, ಅದನ್ನು ಟೆಸ್ಟ್ ಮಾಡಬೇಕಲ್ಲ. ಹೀಗೆ ಇನ್ನೊಬ್ಬರು ನಮ್ಮ ವೆಂಕಟರಮಣನವ್ರ ಸಹೋದ್ಯೋಗಿಯೊಬ್ಬರು, ನಮಗೆಲ್ಲ ಟೈಪಿಂಗ್ ಬರ್ತಾಯಿತ್ತು. ಅದರಲ್ಲಿ ಏನಾದರೂ ಟೈಪ್ ಮಾಡಿ ನೋಡೋಣ ಹೇಗಿದೆ ಟೈಪ್ ರೈಟರ್ ಅಂತ. ನಮ್ಮ ಸ್ನೇಹಿತರು ಟೈಪ್ ಮಾಡಿದ್ದೇನು ಅಂದರೆ ಪ್ಯಾರಡೈಸ್ ಲಾಸ್ಟಿನ ಸೇಟಿನಡಿ ಏನಾದರೂ ಟೈಪ್ ಮಾಡ್ಬೋದಾಗಿತ್ತ, ಯಾವುದೋ ಒಂದು ಅಪ್ಲಿಕೇಶನ್ ಸರ್ಕಾರ ಕೊಟ್ಟು ಟೈಪ್ ಮಾಡ್ಬೋದಾಗಿತ್ತ. ಅವರು ದಿ ಅದರ್ ಶೇಪ್, ಇಫ್ ಶೇಪ್ ಇಟ್ ಮೈಟ್ ಬಿ ಕಾಲ್ಡ್, ದಟ್ ಶೇಪ್ ಹ್ಯಾಡ್ ನನ್ ಡಿಸ್ಟಿಂಗ್ವಿಷಬಲ್ ಇನ್ ಮೆಂಬರ್, ಜಾಯಿಂಟ್ ಆರ್ ಲಿಂಬ್ ಆರ್ ಸಬ್ಸ್ಟೆನ್ಸ್ ಮೈಟ್ ಬಿ ಕಾಲ್ಡ್, ದಟ್ ಶಾಡೋ ಸೀಮ್ಡ್ ಫಾರ್ ಈಚ್ ಸೀಮ್ಡ್ ಐದರ್ black it stood as night, fierce as 10 furies, and terrible as hell, and shook a dreadful dart. What seemed its head, the likeness of a kingly crown had on. ಇತ್ಯಾದಿ ಅದನ್ನು ಟೈಪ್ ಮಾಡಿದ್ರು ಅವರು. ಇಷ್ಟು ಮಟ್ಟಿಗೆ ಈ ಎಪಿಕ್ಸ್ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು. ಆ ಅದ್ಭುತ ಪ್ರಪಂಚಕ್ಕೆ ನಮಗೆ ಪ್ರವೇಶಿಕೆ ನೀಡ್ತಾ ಇರುವ ಹಿತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ಗಾಯತ್ರಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು.